ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणा रघुनाथान्वितं तं सजीवम् साद्वैतं सावधूतं परिजनासहितं कृष्णचैतन्यदेवं श्रीराधाकृष्णपादां सहगणललिता श्रीविशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिनि नमस्ते सरस्वते देवे गौरवाणी प्रचारिणे निर्विशेषशून्यवादि पाश्चात्यदेशतारिणे नमो महावदन्याय कृष्णप्रेमप्रदायते कृष्णाय कृष्णचैतन्यनाम्ने गौरतिसे नमः। हे कृष्ण करुणा सिन्धो दीनबन्धो जगत्पते गोपेश गोपिका कान्त राधा कान्त नमोऽस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्ण 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 हरे 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 राम 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 हरे हरे। ಸೊ ಹೋದವಾರ ನಾವು ವೃತ್ರಾಸುರನ ವಧೆ ಇದರ ಕುರಿತಾಗಿ ಚರ್ಚೆ ಮಾಡಿದ್ದೀವಿ. ಹೇಗೆ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಧ್ವನಿ ಕೇಳಿಸ್ತಾ ಇದೆಯಲ್ಲ? ಕ್ಲಿಯರ್ ಆಗಿದೆಯಾ? ಕ್ಲಿಯರ್ ಆಗಿದೆ. ಕೇಳಿಸ್ತಾ ಇದೆ ಪ್ರಭುಜಿ. ಕೇಳಿಸ್ತಾ ಇದೆ ಪ್ರಭುಜಿ. ಸೊ ಹೋದವಾರ ನಾವು ವೃತ್ರಾಸುರನ ವಧೆ, ಸೊ ಇಂದ್ರ ಹೇಗೆ ವೃತ್ರಾಸುರನ ಕೊಂದ, ವೃತ್ರಾಸುರ ಹೇಗೆ ಯುದ್ಧ ಭೂಮಿಯಲ್ಲಿ ಇಂದ್ರನಿಗೆ ಉಪದೇಶವನ್ನು ನೀಡಿದ, ಧರ್ಮದ ಕುರಿತಾಗಿ ಮತ್ತು ಭಕ್ತಿಯ ಕುರಿತಾಗಿ ಉಪದೇಶವನ್ನು ನೀಡಿದ್ದಾನೆ. ಮತ್ತು ವೃತ್ರಾಸುರನಿಗೆ ಭಗವಂತ ವಿಷ್ಣುವಿನ ಮೇಲೆ ತುಂಬಾ ಶ್ರದ್ಧೆ, ಇಂದ್ರನಿಗೆ ಶ್ರದ್ಧೆ ಇರಲಿಲ್ಲ, ಆದರೆ ವೃತ್ರಾಸುರನಿಗೆ ತುಂಬಾ ಶ್ರದ್ಧೆ ಇತ್ತು. ಭಗವಂತ ಹೇಳಿದ್ದಾನೆ, ಈ ವಜ್ರಾಯುಧದಿಂದ ನನ್ನನ್ನು ಕೊಲ್ಲಬಹುದು, ಆಯುಧವನ್ನ ಎತ್ತಿ ನನ್ನ ಮೇಲೆ ಪ್ರಹಾರವನ್ನು ಮಾಡು, ನನಗೆ ಈಗ ಜೀವಂತವಾಗಿರೋ ಇಚ್ಛೆ ಇಲ್ಲ, ನಾನು ಮರಳಿ ಭಗವಂತನಡೆಗೆ ಹೋಗಬೇಕು, ನಾನು ಭಗವಂತನ ಸೇವೆಯಲ್ಲಿ ಭಕ್ತರ ಸೇವೆಯಲ್ಲಿ ತೊಡಗಬೇಕು ಅನ್ನುವ ಆಸೆಯನ್ನ ವೃತ್ರಾಸುರ ವ್ಯಕ್ತಪಡಿಸಿದ್ದಾನೆ. ನಂತರ ಇಂದ್ರ ಮತ್ತು ವೃತ್ರಾಸುರನ ಮಧ್ಯೆ ಯುದ್ಧ ನಡೀತದೆ. ಇಂದ್ರ ವೃತ್ರಾಸುರನ ಎರಡು ಕೈಗಳನ್ನು ಕತ್ತರಿಸ್ತಾನೆ. ಆಗ ವೃತ್ರಾಸುರ ಇಂದ್ರನನ್ನ ಬಾಯಿಂದ ನುಂಗಿಬಿಡ್ತಾನೆ. ಇಂದ್ರ ಹೊಟ್ಟೆಯೊಳಗೋದ. ಆದರೆ ಇಂದ್ರನಿಗೆ ನಾರಾಯಣ ಕವಚ ದೊರಕಿತ್ತು. ವಿಶ್ವರೂಪರ ಕೃಪೆಯಿಂದ, ನಾರಾಯಣ ಕವಚದ ಪ್ರಭಾವದಿಂದ ಇಂದ್ರನಿಗೇನು ಆಗ್ಲಿಲ್ಲ. ಇಂದ್ರ ವೃತ್ರಾಸುರನ ದೇಹದಿಂದ ಹೊರಬಂದ. ಆದರೆ ವೃತ್ರಾಸುರ ಯೋಗ ನಿದ್ರೆಗೆ ಹೋದ. ಬಾಹ್ಯ ಪ್ರಜ್ಞೆಯನ್ನು ತೊರೆದು ಭಗವಂತನ ಸ್ಮರಣೆ ಮಾಡುತ್ತಾ ಸಮಾಧಿ ಸ್ಥಿತಿಯಲ್ಲಿ ಮಲಗಿದ್ದ. ಆಗ ಇಂದ್ರ ವೃತ್ರಾಸುರನನ್ನ ಕೊಂದು ಬಿಡ್ತಾನೆ. ಮುಂದೆ ಏನಾಯ್ತು ಅನ್ನೋದನ್ನ ಇವತ್ತು ನಾವು ಚರ್ಚೆ ಮಾಡೋಣ. ಇದು 13ನೇ ಅಧ್ಯಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. 13ನೇ ಅಧ್ಯಾಯದಲ್ಲಿ ಪ್ರಥಮ 3 ಶ್ಲೋಕಗಳಲ್ಲಿ ಇಂದ್ರನ ಅಸಂತೋಷದ ಬಗ್ಗೆ ಪರೀಕ್ಷಿತನ ವಿಚಾರಣೆ.
ವೃತ್ರಾಸುರನನ್ನು ಕೊಂದ ಮೇಲೆ ಎಲ್ಲ ದೇವತೆಗಳಿಗೆ ತುಂಬಾ ಸಂತೋಷ ಆಯಿತು. ಇಂದ್ರನ ಹೊರತಾಗಿ ಎಲ್ಲರೂ ಸಂತೋಷ ಆಗಿದ್ರು. ಯಾಕೆ, ಇದಕ್ಕೆ ಕಾರಣ ಏನು ಅಂತ ಪರೀಕ್ಷಿತ ಪ್ರಶ್ನೆ ಮಾಡ್ತಾನೆ. ಆಗ ಗುರುಗಳು ಶುಕದೇವ ಗೋಸ್ವಾಮಿಯರು ಋಷಿಗಳೊಂದಿಗೆ ಇಂದ್ರನ ಹಿಂದಿನ ಮಾತುಕತೆಗಳ ಬಗ್ಗೆ ಹೇಳ್ತಾರೆ. ಸೊ ವೃತ್ರಾಸುರನನ್ನು ಕೊಲ್ಲೋ ಮುಂಚೆ ಇಂದ್ರ ತನ್ನ ಸಲಹೆಗಾರರು, ಮಂತ್ರಿಗಳು ಮತ್ತು ಋಷಿಗಳ ಜೊತೆ ಒಂದು ಸಂವಾದ ಮಾಡ್ತಾರೆ. ಅಲ್ಲಿ ಅವರಿಗೆ ಸಲಹೆ ಸಿಕ್ಕಿದ್ದು ನೀನು ಕೊಲ್ಲು ಅಂತ. ನೀವು ವೃತ್ರಾಸುರನನ್ನು ಕೊಲ್ಲಿ, ಅದರಿಂದ ಬರುವಂತಹ ಪಾಪ ಕರ್ಮಗಳನ್ನು ನಾವು ಅಶ್ವಮೇಧ ಯಜ್ಞವನ್ನು ಮಾಡಿ ಅದನ್ನು ನಾಶ ಮಾಡ್ತೀವಿ. ಎಲ್ಲ ಪಾಪಕರ್ಮಗಳು ನಿಮಗೆ ಅಂಟ್ಕೊಳ್ಳೋದಿಲ್ಲ. ಅಶ್ವಮೇಧ ಯಜ್ಞದ ಪ್ರಭಾವದಿಂದ ಎಲ್ಲ ಪಾಪಕರ್ಮಗಳು ನಾಶ ಆಗ್ತವೆ ಅಂತ ಅವರು ಸಲಹೆ ಕೊಡ್ತಾರೆ. ಸೊ ಇದನ್ನ ಕೇಳಿಕೊಂಡು ಇಂದ್ರ ವೃತ್ರಾಸುರನನ್ನು ಕೊಲ್ತಾನೆ. ಸೊ ವ್ಯಕ್ತಿಗತ ಪಾಪದ ಪ್ರತಿಕ್ರಿಯೆಗಳು ಇಂದ್ರನನ್ನು ಬೆನ್ನಟ್ಟಿದವು. ಇಂದ್ರನು ಪಾಪದಿಂದ ಮುಕ್ತನಾದನು ಮತ್ತು ಅವನ ಸ್ಥಾನದಲ್ಲಿ ಪುನಃ ಸ್ಥಾಪಿಸಲ್ಪಟ್ಟನು. ಅದೇ ಸ್ವರ್ಗಲೋಕದ ರಾಜನಾಗಿ ಮತ್ತೆ ಸ್ಥಾಪಿತ ಆಗ್ತಾನೆ. ಅದು ಹೇಗೆ ಅನ್ನೋದನ್ನು ಈಗ ನಾವು ಮುಂದೆ ನೋಡೋಣ. ಸೊ ಈ ಒಂದು ಅಧ್ಯಾಯದಲ್ಲಿ ಮುಖ್ಯ ವಿಷಯಗಳು ಏನಂತಂದ್ರೆ, ಫಸ್ಟು ಅಂದ್ರೆ ನಾಮದ ಬಲದ ಮೇಲೆ ಪಾಪವನ್ನು ಮಾಡಬಾರದು, ನಾಮಾಪರಾಧವನ್ನ ಮಾಡಬಾರದು ಅನ್ನುವ ಒಂದು ಮುಖ್ಯವಾದ ವಿಷಯವನ್ನ ಇಲ್ಲಿ ರೂಪಾದ್ರು ಹೇಳ್ತಾರೆ. ದಟ್ ಇಸ್ ದ ಮೇನ್ ಪಾಯಿಂಟ್ ಇನ್ ದಿಸ್ ಹೋಲ್ ಚಾಪ್ಟರ್. ಋಷಿಮುನಿಗಳು ಸಲಹೆ ಕೊಟ್ಟಿದ್ರು ಇಂದ್ರನಿಗೆ, ನೀನು ಈ ವೃತ್ರಾಸುರನನ್ನು ಕೊಲ್ಲು, ಅದರ ಪ್ರಕ್ರಿಯೆಯನ್ನು ನಾವು ನೋಡ್ಕೊಂತೀವಿ ಅಂತ. ಸೊ ಬಟ್ ನಾಮದ ಬಲದ ಮೇಲೆ ಅವರು ಪಾಪವನ್ನು ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ, ಇದು ಅಪರಾಧವಾಗ್ತದೆ. ನಾಮ್ನೋ ಬಲಾದ್ಯಸ್ಯ ಹಿ ಪಾಪ ಬುದ್ಧಿ. ಸೊ ನಾವು ಇವತ್ತು ವಿಶೇಷವಾಗಿ ಈ 10 ನಾಮಾಪರಾಧಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ, ಯಾಕೆಂದ್ರೆ ಅದು ತುಂಬಾ ಮುಖ್ಯವಾದದ್ದು. ಅಪರಾಧಗಳಿದ್ದಾಗ ನಾವು ಭಕ್ತಿಯಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ, ನಾವು ಭಕ್ತಿ ಸ್ಥಗಿತವಾಗ್ತದೆ. ಸೊ ಅಪರಾಧಗಳು ನಾಶವಾದಾಗ ನಾವು ಭಕ್ತಿಯಲ್ಲಿ ತುಂಬಾ ಬೇಗ ಹೋಗ್ಬೋದು, ಫಾಸ್ಟ್ ಆಗಿ ಪ್ರೋಗ್ರೆಸ್ ಮಾಡ್ಬೋದು. ಸೊ ಅದಕ್ಕೆ ಈ ವಿಷಯ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಇವತ್ತು. ಇಂದ್ರನನ್ನು ಬಿಟ್ಟು ಎಲ್ಲರೂ ಸಂತುಷ್ಟರಾದರು. ಶ್ರೀ ಶುಗೋವಾಚ. ಶುಭದೇವ ಗೋಸ್ವಾಮಿ ಹೇಳ್ತಾರೆ, ಏನಂತ ಹೇಳ್ತಾರೆ? ರಜಸ್ತಮಃ ಸ್ವಭಾವಸ್ಯ ಬ್ರಹ್ಮನ್ ವೃತ್ರಸ್ಯ ಪಾಪ್ಮನಃ ನಾರಾಯಣೇ ಭಗವತಿ. ಸಾರಿ, ಇದು 13ನೇ ಅಧ್ಯಾಯ. ಓಕೆ. ಶ್ರೀ ಶುಕೋವಾಚ. ವೃತ್ರೇ ಹತೆ ತ್ರಯೋ ಲೋಕ ವಿನಾಶಕ್ರೇಣ ಭೂರಿದಾ ಸಪಾಲಾ ಹಿ ಅಭವನ್ ಸದ್ಯೋ ವಿಜ್ವರಾ ನಿವೃತೇಂದ್ರಿಯಾ. ಭಾನುಕುಮಾರಿ ಮಾತಾಜಿ. ಕೃಷ್ಣ ಪ್ರಭುಜಿ ದಂಡ. ಶುಕಮುನಿಗಳು ಹೇಳಿದರು, ಮಹಾದಾನಿಯಾದ ಪರೀಕ್ಷಿತ್ ಮಹಾರಾಜನೇ, ವೃತ್ರಾಸುರನು ಸಂಹರಿಸಲ್ಪಟ್ಟಾಗ ಇಂದ್ರನನ್ನುಳಿದು ಮಿಕ್ಕೆಲ್ಲಾ ದೇವತೆಗಳು ಹಾಗೂ 3 ಲೋಕಗಳ ಸಕಲರು ತಮ್ಮ ಸಂಕಷ್ಟಗಳಿಂದ ಪಾರಾಗಿ ಸಂತುಷ್ಟರಾದರು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ನಿರ್ವೃತ ಇಂದ್ರಿಯ, ತುಂಬಾ ಸಂತುಷ್ಟರಾದರು. ವಿಜ್ವರ, ಎಲ್ಲ ಭಯದಿಂದ ಮುಕ್ತರಾದರು. ಎಲ್ಲ ಜ್ವರ ಅಂತಂದ್ರೆ ಟೆನ್ಷನ್, ಆಂಗ್ಸೈಟಿಯಿಂದ, ಟೆನ್ಷನಿಂದ ಎಲ್ಲರೂ ಮುಕ್ತರಾದರು. ವಿನಾಶಕ್ರೇಣ, ಇಂದ್ರನ ಇನ್ನೊಂದು ಹೆಸರು ಶಕ್ರ. ಸೊ ಇಂದ್ರನ ಹೊರತಾಗಿ ಎಲ್ಲರೂ ಸಂತೋಷವಾಗಿದ್ರು. ಸೊ ಇದು ಕೇಳಿದ್ಮೇಲೆ ಯಾಕೆ ಅಂತ ಒಂದು ಪ್ರಶ್ನೆ ಬರ್ಬೋದು. ಅದು ರಾಜ ಕೇಳ್ತಾನೆ. ದೇವರ್ಷಿ ಪಿತೃಭೂತಾನಿ ದೈತ್ಯ ದೇವಾನುಗಾ ಸ್ವಯಂ ಪ್ರತಿಜಗ್ಮೋ ಸ್ವಧಿಷ್ಣ್ಯಾನಿ ಬ್ರಹ್ಮ ಈಶೇಂದ್ರಾದಯಸ್ತತಃ. ಭಾನುಮತಿ. ಹರೇ ಕೃಷ್ಣ ಪ್ರಭು. ಅನಂತರ ದೇವತೆಗಳು, ಮಹಾ ಸಾಧು ಸತ್ಪುರುಷರು, ಪಿತೃಲೋಕ ಮತ್ತು ಭೂತಲೋಕದ ನಿವಾಸಿಗಳು, ದೈತ್ಯರು, ದೇವತೆಗಳ ಅನುಯಾಯಿಗಳು ಹಾಗೂ ಬ್ರಹ್ಮ, ಶಿವ ಮತ್ತು ಇಂದ್ರನ ಅಧೀನ ದೇವತೆಗಳು ತಮ್ಮ ತಮ್ಮ ನಿಜ ಧಾಮಗಳಿಗೆ ಹಿಂತಿರುಗಿದರು. ಹಾಗೆ ಹಿಂತಿರುಗುವಾಗ ಯಾರೂ ಸಹ ಇಂದ್ರನೊಂದಿಗೆ ಮಾತಾಡಲಿಲ್ಲ. ಹರೇ ಕೃಷ್ಣ. ಸೊ ಇಂದ್ರನೊಂದಿಗೆ ಯಾರು ಮಾತಾಡಲಿಲ್ಲ, ಅವರು ತಮ್ಮ ತಮ್ಮ
ಲೋಕಕ್ಕೆ ಹೋಗ್ಬಿಟ್ರು. ಸೊ ಸೊ ಇಲ್ಲಿ ವಿಶ್ವನಾಥ ಚಕ್ರವರ್ತಿ ಅವ್ರು ಹೇಳ್ತಾರೆ, ಬ್ರಹ್ಮ ಶಿವ ಎಲ್ಲ ದೇವತೆಗಳು ವಾಪಸ್ ಹೋಗ್ಬಿಟ್ಟು. ಸೊ ಇಂದ್ರ ಯಾಕೆ ಹೋಗ್ಲಿಲ್ಲ ಅಂತಂದ್ರೆ, ಯಾಕೆಂದ್ರೆ ಇಂದ್ರನಿಗೆ ಮನಸ್ಸಿನಲ್ಲಿ ಒಂದು ವಿಚಲನೆ ಉಂಟಾಗಿತ್ತು, ಶೋಕ ಉಂಟಾಗಿತ್ತು. ನಾನು ತಪ್ಪು ಮಾಡಿದ್ದೀನಿ, ಒಂದು ಪಶ್ಚಾತ್ತಾಪದ ಭಾವನೆ ಉಂಟಾಗಿತ್ತು. ಸೊ ವೃತ್ರವದ ಕ್ಷಣ ಏವ ಬ್ರಹ್ಮ ಹತ್ಯೋಪದ್ರವ ಪ್ರಾಪ್ತೇ, ಅಂದ್ರೆ ಬ್ರಹ್ಮ ಹತ್ಯೆಯ ಒಂದು ಪಾಪ ಉಪದ್ರವ ಪ್ರಾಪ್ತಿಯಾಯಿತು ಇಂದ್ರನಿಗೆ. ಸೊ ತಸ್ಮಾತ್ ತತ ಇತಿ ಅನೇನ ಮನಸಾ ಸರ್ವೋ ವರಾದ್ ಆಗತ್ಯ ಪ್ರವರ್ತಿತಾದ್ ಅಶ್ವಮೇಧಾತ್ ಪರತ ಇತಿ ವ್ಯಾಖ್ಯಾಯೇಯ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಋಷಿ ಮುನಿಗಳು ಉಪದೇಶ ಕೊಟ್ಟಿದ್ರು ಇಂದ್ರನಿಗೆ, ನೀನು ಈ ಕೆಲಸವನ್ನು ಮಾಡು, ಇದರಿಂದ ಉಂಟಾಗುವ ಪಾಪವನ್ನು ಅಶ್ವಮೇಧ ಯಜ್ಞವನ್ನು ಮಾಡಿ ಅದನ್ನೆಲ್ಲ ನಾಶಗೊಳಿಸಿ, ಸೊ ಚಿಂತೆ ಮಾಡಬೇಡ ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ರು. ಸೊ ಆ ಸಲಹೆ ಸ್ವೀಕರಿಸಿ ಇಂದ್ರ ಈ ಹತ್ಯೆಯನ್ನು ಮಾಡಿದ. ಆದರೂ ಪಾಪ ಅಂಟ್ಕೊಂತು, ಪಾಪದಿಂದ ಬಿಡುಗಡೆ ಆಗಲಿಲ್ಲ. ಸೊ ಯಾಕೆಂದ್ರೆ ಇದು ಅಪರಾಧವಾಯಿತು, ನಾಮದ ಬಲದ ಮೇಲೆ ಅಪರಾಧ ಆಯಿತು. ಸೊ ದಟ್ಸ್ ವೈ ಇಟ್ ಇಸ್ ವೆರಿ ವೆರಿ ಡೇಂಜರಸ್. ಈ ರೀತಿಯ ಸಲಹೆಗಾರಿಂದ ನಾವು ದೂರ ಇರಬೇಕು. ಇಲ್ಲಿ ನಾವು ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಇಂದ್ರ ಒಂದ್ ಕಡೆ ಕೂತ್ಕೊಂಡಿದ್ದಾನೆ, ಕೆಲವರು ಬಂದು ಸಲಹೆ ಕೊಡ್ತಾ ಇದ್ದಾರೆ. ಮತ್ತೆ ಎಲ್ಲ ದೇವತೆಗಳು ಸಂತುಷ್ಟರಾಗಿದ್ದಾರೆ. ಸೊ ಆಕ್ಚುಲಿ ವೃತರಾಸನ ಕೊಂದ ಮೇಲೆ ಇದು ವೃತರಾಸನ ಕೊಂದ ಮೇಲೆ ಎಲ್ಲಾ ದೇವತೆಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಹರ್ಷಿತರಾಗಿದ್ದಾರೆ ಇಂದ್ರನ ಹೊರತಾಗಿ. ಸೊ ಇಸ್ ಇಂಟೆನ್ಷನ್. ರಾಜೋವಾಚ ಇಂದ್ರಸ್ಯ ನಿವೃತ್ತೇರ್ಹೇತುಂ ಶ್ರೋತುಮಿಚ್ಛಾಮಿ ಭೋ ಮುನೆ, ಏನಾಸನ್ ಸುಖಿನೋ ದೇವಾ ಹರಿರ್ದುಃಖಂ ಕುತೋ ಅಭವತ್. ಪ್ರಭಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪರೀಕ್ಷಿತ ಮಹಾರಾಜನು ಸುಖಮುನಿಗಳನ್ನು ಕೇಳಿದರು, ಮಹರ್ಷಿಯೇ, ಇಂದ್ರನ ಶೋಭೆಗೆ ಕಾರಣವೇನು? ಅದರ ಬಗ್ಗೆ ತಿಳಿಯಲು ನನಗೆ ಆಸೆ ಇದೆ. ವೃತ್ರಾಸುರನ ಸಂಹಾರದಿಂದ ಎಲ್ಲಾ ದೇವತೆಗಳು ಅತ್ಯಂತ ಸಂತೋಷಗೊಂಡವರಲ್ಲವೇ? ಅಂದ ಬಳಿಕ ಸ್ವತಃ ಇಂದ್ರನೇಕೆ ವ್ಯಾಕುಲಗೊಂಡನು? ಹರೇ ಕೃಷ್ಣ. ಸೊ ಒಬ್ಬ ಅಸುರನ ವಧ ಆದ್ಮೇಲೆ ಸಾಮಾನ್ಯವಾಗಿ ಇಂದ್ರ ಸಂತೋಷನಾಗ್ತಾನೆ. ನೋಡಿ, ಉದಾಹರಣೆಗೆ ಹಿರಣ್ಯಕಶಿಪು ಸತ್ತಾಗ, ಹಿರಣ್ಯಕಶಿಪು ಭಾಗವತದಲ್ಲಿ ಹೇಳ್ತಾರೆ, ಅವನು ಮಸ್ತಕ ಜ್ವರ ಆಗಿದ್ದ. ಮಸ್ತಕ ಜ್ವರಂ, ತಲೆನೋವು, ತಲೆಬೇನೆ. ಎಲ್ಲಾ ದೇವತೆಗಳಿಗೆ, ವಿಶೇಷವಾಗಿ ಇಂದ್ರನಿಗೆ ಮಸ್ತಕ ಜ್ವರನಾಗಿದ್ದ. ಈ ವಾಸ್ ಡಿಸ್ಟರ್ಬಿಂಗ್ ದೇವತಾಸ್. ಸೊ ಅವನ ಹತ್ಯೆ ಆದ್ಮೇಲೆ ತುಂಬಾ ಸಂತೋಷಗೊಂಡ್ರು ಇಂದ್ರ ಇವರೆಲ್ಲ. ಅದೇ ರೀತಿ ಹಿರಣ್ಯಕಶಿಪು, ಹಿರಣ್ಯಾಕ್ಷನ ವಧ ಶೂಕರ ರೂಪದಲ್ಲಿ ರೈಟ್ ವರಾಹ ಅವತಾರವನ್ನು ಮಾಡ್ತಾರೆ. ಸೊ ಅವಾಗ್ಲೂ ಎಲ್ಲ ದೇವತೆಗಳು ತುಂಬಾ ಸಂತೋಷ ಆಯ್ತು. ಆದ್ರೆ ಇಲ್ಲಿ ವೃತ್ರಾಸುರನ ವಧ ಆದ್ಮೇಲೆ ಇಂದ್ರನಿಗೆ ಯಾಕೆ ಪಶ್ಚಾತ್ತಾಪ ಆಗ್ತಾ ಇದೆ, ಯಾಕೆ ಸಂತುಷ್ಟನಾಗ್ಲಿಲ್ಲ? ದುಃಖಂ ಕುತಃ ಅಭವತ್, ದುಃಖ ಎಲ್ಲಿಂದ ಬಂತು, ಯಾಕೆ ಬಂತು ಅಂತ ಇಲ್ಲಿ ಪ್ರಶ್ನೆ. ಸೊ ಪ್ರಭುಪಾದರು ಹೇಳ್ತಾರೆ, ಇಂದ್ರನಿಗೆ ಯಾಕೆ ಈ ರೀತಿ ದುಃಖ ಆಗ್ತದೆ ಅಂತಂದ್ರೆ, ಯಾಕಂದ್ರೆ ಇಂದ್ರನಿಗೆ ಗೊತ್ತು, ಬೇರೆ ದೇವತೆಗಳಿಗೆ ಗೊತ್ತಿಲ್ಲ ವೃತ್ರಾಸುರ ಯಾರು ಅಂತ. ಯಾಕೆಂದ್ರೆ ಇಂದ್ರ ವೃತ್ರಾಸುರನ ಸಂವಾದವನ್ನು ಕೇಳಿದ್ದ, ಅವನ ಮಾತುಗಳನ್ನು ಕೇಳಿದ್ದ, ಅದಕ್ಕೆ ಇಂದ್ರನಿಗೆ ಗೊತ್ತಾಗಿತ್ತು, ಇವನು ಸಾಮಾನ್ಯ ಅಸುರನಲ್ಲ, ಇವನು ಮಹಾಭಕ್ತ. ಸೊ ಮಹಾಭಕ್ತ ಅಂತ ಗೊತ್ತಾದ್ಮೇಲೆ ಇಂದ್ರನಿಗೆ ವೃತ್ರಾಸುರನ ವಧೆ ಮಾಡುವ ಇಚ್ಛೆ ಇರಲಿಲ್ಲ. ಆದ್ರೆ ಅವರ ಕುಮಂತ್ರಣದಿಂದ ಬೇರೆಯವರು ಸಲಹೆ ಕೊಡ್ತಾರೆ, ಇನ್ನು ಕೊಲ್ಲು ಅಂತ. ಅದನ್ನ ಕೇಳಿ ಪಾಪವನ್ನು ಎಸಗಿದ, ಅಪರಾಧವನ್ನು ಮಾಡಿದ. ಸೊ ಅದಕ್ಕೆ ಇಂದ್ರನಿಗೆ ದುಃಖ ಆಗ್ತದೆ. ಇಂದ್ರ ನ್ಯೂ ದಿಸ್, therefore he was morose at having killed such a demon. ಸೊ ಇಂದ್ರನಿಗೆ ಗೊತ್ತಿತ್ತು, ಈ ವೃತ್ರಾಸುರನನ್ನು ಕೊಂದ ಮೇಲೆ ವೃತ್ರಾಸುರನಿಗೆ ಯಾವ ಗತಿ ಸಿಕ್ಕಿತು? ಎಲ್ಲಿಗೆ ಹೋದ ವೃತ್ರಾಸುರ? ವೈಕುಂಠಕ್ಕೆ ಹೋದ. ಆದ್ರೆ ಇಂದ್ರ ವೈಕುಂಠ ಇಲ್ಲೇ ಉಳಿದ್ಬಿಟ್ಟ. ಸೊ ವೃತ್ರಾಸುರನಿಗೆ ವೈಕುಂಠ ಪ್ರಾಪ್ತಿ ಆಯಿತು. ಅಂತಹ ಮಹಾಭಾಗವತವನ್ನು
ಭಾಗವತನ ಮೇಲೆ ನಾನು ಅಪರಾಧವನ್ನು ಎಸಗಿದ್ದೇನೆ ಅಂತ ಗೊತ್ತಾದ್ಮೇಲೆ ಪಶ್ಚಾತ್ತಾಪದ ಭಾವನೆ ಬರ್ತಾ ಇದೆ. ಸೊ ಆಕ್ಚುಲಿ ವೈಷ್ಣವ ಅವರ ಬ್ರಾಹ್ಮಣ. ಆಕ್ಚುಲಿ ಇಲ್ಲಿ ವೃತ್ರಾಸುರ ವೈಷ್ಣವನಾಗಿದ್ದ. ಸೊ ಬ್ರಾಹ್ಮಣ ಬ್ರಹ್ಮ ಹತ್ಯೆ ಮಹಾಪಾಪ, ಅದ್ರ ಮೇಲೆ ವೈಷ್ಣವರ ಹತ್ಯೆ ಮಹಾಪಾಪ, ಅತಿ ಮಹಾಪಾಪ. ಯಾಕೆಂತಂದ್ರೆ ವೈಷ್ಣವರು ಬ್ರಾಹ್ಮಣಗಿಂತಲೂ ಮೇಲೆ. ಸೊ ಬ್ರಾಹ್ಮಣಿಸಮ್ ಈಸ್ ಇನ್ಕ್ಲೂಡೆಡ್ ಇನ್ ವೈಷ್ಣವಿಸಮ್. ಒಬ್ಬ ವೈಷ್ಣವನಾಗಿದ್ದಾನಂತಂದ್ರೆ ಅವನು ಬ್ರಾಹ್ಮಣನ್ ಕೂಡ ಹೌದು. ಆದರೆ ಎಲ್ಲಾ ಬ್ರಾಹ್ಮಣರು ವೈಷ್ಣವರಾಗಿರ್ಲಿಕ್ಕಿಲ್ಲ. ಬ್ರಾಹ್ಮಣರಲ್ಲಿ ಯಾರು ವಿಷ್ಣು ಭಕ್ತರಾಗ್ತಾರೆ, ವಿಷ್ಣುವಿಗೆ ಸಂಪೂರ್ಣವಾಗಿ ಶರಣಾಗತರಾಗ್ತಾರೆ, ಅವರನ್ನ ವೈಷ್ಣವರು ಅಂತ ಕರೀತಾರೆ. ಷಟ್ಕರ್ಮ ನಿಪುಣೋ ವಿಪ್ರೋ ಮಂತ್ರತಂತ್ರ ವಿಶಾರದ ಅವೈಷ್ಣವ ಗುರು ನ ಸ್ಯಾತ್ ವೈಷ್ಣವೋ ಸ್ವಪಚೋ ಗುರು. ಒಬ್ಬ ಬ್ರಾಹ್ಮಣ ಎಲ್ಲ ಷಟ್ಕರ್ಮಗಳಲ್ಲಿ ನಿಪುಣನಾಗಿದ್ದಾನೆ. ಪಠನ ಪಾಠನ ಯಜನ ಯಾಜನ ದಾನ ಪ್ರತಿಗ್ರಹ ಇವಾರು ಷಟ್ಕರ್ಮಗಳು ಬ್ರಾಹ್ಮಣನ ಕರ್ತವ್ಯಗಳು. ರೈಟ್. ಪಠನ ಪಾಠನ ಕಲಿಯೋದು, ಕಲಿಸುವುದು. ಯಜನ ಯಾಜನ ಯಜ್ಞ ಮಾಡುವುದು, ಯಜ್ಞ ಮಾಡಿಸುವುದು. ದಾನ ಪ್ರತಿಗ್ರಹ ದಾನ ನೀಡುವುದು, ದಾನ ಸ್ವೀಕರಿಸುವುದು. ಇದು ಬ್ರಾಹ್ಮಣನ ಕರ್ತವ್ಯ. ಷಟ್ಕರ್ಮ ನಿಪುಣ ವಿಪ್ರು ಮಂತ್ರತಂತ್ರ ವಿಶಾರದ, ಮತ್ತೆ ಎಲ್ಲ ಮಂತ್ರದಲ್ಲಿ ತಂತ್ರದಲ್ಲಿ ನಿಪುಣನಾಗಿದ್ದಾನೆ. ಆದರೆ ಅವೈಷ್ಣವ ಗುರುರ್ನ ಸ್ಯಾತ್. ಇಷ್ಟೆಲ್ಲ ಗೊತ್ತಿದ್ರು ಅವನು ವಿಷ್ಣು ಭಕ್ತನಾಗದೇ ಇದ್ರೆ ಪಂಚ ಸಿಗ್ಲಿಲ್ಲ, ಅವನು ಪಂಚ ಸಿಗ್ಲಿಲ್ಲ, ಗುರು ಆಗಲು ಸಾಧ್ಯವಿಲ್ಲ. ಈಸ್ ನಾಟ್ ಕ್ವಾಲಿಫೈಡ್ ಟು ಬಿ ಎ ಗುರು. ಅರ್ಥ ಆಗ್ತಾ ಇದೆಯಾ? ವೈಷ್ಣವ ಸ್ವಪಚೋ ಗುರು. ಆದರೆ ಒಬ್ಬ ವ್ಯಕ್ತಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ಲಿಕ್ಕಿಲ್ಲ, ಶ್ವಪಚ ಚಾಂಡಾಲರ ಮನೇಲಿ ಹುಟ್ಟಿದ್ದಾನೆ, ಯಾವುದೋ ನೀಚ ಜಾತಿಯ ಕುಲದಲ್ಲಿ ಹುಟ್ಟಿದ್ದಾನೆ, ಆದರೆ ಅವನು ಮಹಾವೈಷ್ಣವನಾಗಿಬಿಟ್ಟ, ಅವನು ಗುರು ಆಗಲು ಸಾಧ್ಯ. ರೈಟ್. ವೈಷ್ಣವ ಸ್ವಪಚೋ ಗುರು. ಸೊ ದಟ್ಸ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಇದರ ಅರ್ಥ ಏನಂದರೆ ಕೇವಲ ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದವರು ಮಾತ್ರ ಗುರು ಆಗಲು ಅರ್ಹತೆಯನ್ನು ಹೊಂದಿರೋದಿಲ್ಲ. ಅನ್ಯ ಕುಲದಲ್ಲಿ ಹುಟ್ಟಿದವರು ಕೂಡ ಗುರುಗಳಾಗಬಹುದು, ಆದರೆ ಆ ಯೋಗ್ಯತೆ ಇರಬೇಕು. ಅವರು ವೈಷ್ಣವರಾಗಿರಬೇಕು, ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗತರಾಗಿರಬೇಕು. ರೈಟ್. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಮತ್ತೆ ಈವನ್ ಭಾಗವತದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಯಾರು ವೈಷ್ಣವರಾಗಿದ್ದಾರೆ ಅವರು ಗುರು ಆಗಲು ಸಾಧ್ಯ. ಮತ್ತೆ ಗುರುಗಳ ಅರ್ಹತೆ ಏನಂತ ಕೊಟ್ಟಿದ್ದಾರೆ. ಅಲ್ಲಿ ಕುಲದ ಬಗ್ಗೆ ಗಣನೆ ಇಲ್ಲ. ಅರ್ಹತೆ ಏನು? ಈ ಶುಡ್ ಬಿ ಬ್ರಹ್ಮನಿಷ್ಠಂ. ಅಂದ್ರೆ ಅವರು ಬ್ರಹ್ಮನಿಷ್ಠಂ ಅಂದ್ರೆ ಕೃಷ್ಣನಿಗೆ ಸಂಪೂರ್ಣವಾಗಿ ನಿಷ್ಠೆಯನ್ನು ಹೊಂದಿರಬೇಕು, ಮತ್ತೆ ಅವರಿಗೆ ಎಲ್ಲಾ ಶಾಸ್ತ್ರದ ಸಾರವು ತಿಳಿದಿರಬೇಕು. ಸೊ ದಿಸ್ ಆರ್ ದ ಟು ಕ್ವಾಲಿಫಿಕೇಶನ್ಸ್. ಸೊ ಅಂತಹ ಗುರುಗಳಿಗೆ ನಾವು ಶರಣಾಗಬೇಕು. ಸೊ ಶಿಲ ಪ್ರಭುಪಾದರು ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡಿದ್ರು. ಆಗ ಅಲ್ಲಿ ಸಹ ಸುಮಾರು ಜನ ಭಕ್ತರಾದರು, ಸಾವಿರಾರು ಜನ ಭಕ್ತರಾದರು. ಶಿಲ ಪ್ರಭುಪಾದರು ಕೆಲವು ಶಿಷ್ಯರನ್ನ ನೇಮಕಗೊಳಿಸಿದ್ರು. ನೀವು ಶಿಷ್ಯರಾಗಿ ನೀವು ಮುಂದೆ ಗುರುಗಳಾಗಿ ನೀವು ದೀಕ್ಷೆಯನ್ನು ಕೊಡಿ ಅಂತ. ಮತ್ತೆ ಶಿಲ ಪ್ರಭುಪಾದರು ಅವರಿಗೆ ಸನ್ಯಾಸವನ್ನು ಕೂಡ ಕೊಟ್ಟಿದ್ರು. ಕೆಲವು ಶಿಷ್ಯರಿಗೆ ಸನ್ಯಾಸ ದೀಕ್ಷೆ, ಮಂತ್ರ ದೀಕ್ಷೆ, ಅವರಿಗೆ ಬ್ರಾಹ್ಮಣರಾಗಿ ಮಾಡಿದರು. ಆಗ ವಿದೇಶಿ ಭಕ್ತರು ಭಾರತಕ್ಕೆ ಬಂದಾಗ ಕೆಲವರು ಆಬ್ಜೆಕ್ಟ್ ಮಾಡ್ತಾ ಇದ್ರು. ಎಂತ ಆಬ್ಜೆಕ್ಷನ್? ನಾವು ಇವರನ್ನ ಒಪ್ಕೊಳ್ಳೋದಿಲ್ಲ, ಇವರನ್ನ ವೈಷ್ಣವರಂತೆ ಅಥವಾ ಗುರುವಾಗಿ ಒಪ್ಕೊಳ್ಳೋದಿಲ್ಲ, ಯಾಕಂದ್ರೆ ಇವರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿಲ್ಲ. ಆಗ ಪ್ರಭುಪಾದರು ರೆಫ್ಯೂಟ್ ಮಾಡ್ತಾರೆ ಈ ಆರ್ಗ್ಯುಮೆಂಟ್ನ. ಏನಂತ ಹೇಳ್ತಾರೆ? ಯಾವ ಶಾಸ್ತ್ರದಲ್ಲಿ ಕೊಟ್ಟಿದೆ ಕೇವಲ ಬ್ರಾಹ್ಮಣನೇ ಗುರು ಆಗಬೇಕು ಅಂತ? ಎನ್ನಾಮಧೇಯೇ ಶ್ರವಣಾನುಕೀರ್ತನ ದ್ಯಪ್ರಹವಣಾದ್ಯ ಸ್ಮರಣಾದಿ ವಿಪರಿ ಸ್ವಾಧೋಪಿ ಸದ್ಯ ಸವನಾಯ ಕಲ್ಪತೆ. ಯಾರು ಭಗವಂತನ ನಾಮವನ್ನ ತಗೊಂತಾರೆ, ಅವನು ಚಾಂಡಾಲನ ಮನೆಯಲ್ಲಿ ಹುಟ್ಟಿದ್ರು ಕೂಡ ಯಜ್ಞ ಮಾಡುವ ಒಂದು ಅರ್ಹತೆಯನ್ನ ಸವನಾಯ ಕಲ್ಪತೆ, ಆ ಒಂದು ಅರ್ಹತೆಯನ್ನು ಪಡೆದುಕೊಳ್ತಾನೆ ಅಂತ ಹೇಳಲಾಗಿದೆ. ಸೊ ವಿ ಶುಡ್ ನಾಟ್ ಕೆಟಗರೈಸ್ ಇವರು ವಿದೇಶಿ ಗುರುಗಳು, ಇವರು ಭಾರತೀಯ ಗುರುಗಳು, ಇವರು ಬ್ರಾಹ್ಮಣರುಗಳು ಎಲ್ಲ. ಗುರು ಮೀನ್ಸ್ ಗುರು. ಗುರು ಅಂದ್ರೆ ಯಾರು? ಶಾಬ್ದೇ ಪರಿಚಯ ನಿಷ್ಣಾತಂ ಬ್ರಹ್ಮಣಿ ಉಪಶಮಾಶ್ರಯಂ. ಸೊ ಅವರಿಗೆ ಶಾಸ್ತ್ರದ ಒಂದು ಸಾರ ಗೊತ್ತಿರಬೇಕು, ಮತ್ತೆ ದೇವರಲ್ಲಿ ಅವ್ರಿಗೆ ಸಂಪೂರ್ಣ ಶರಣಾಗತಿ ಇರಬೇಕು. ಸೊ ಬ್ರಾಹ್ಮಣಿ ಉಪಶಮಾಶ್ರಯಂ ಅಂತ ಹೇಳ್ತಾರೆ. ಸೊ ಈ ರೀತಿ ಗುರು ಅಂದ್ರೆ ಏನು ಅಂತ ನಾವು ಇಲ್ಲಿ ತಿಳ್ಕೋಬೇಕು. ವೈಷ್ಣವ ಸ್ವಪಚೋ ಗುರು. ವೃತ್ರಾಸುರ ಇಸ್ ಎ ಪರ್ಫೆಕ್ಟ್ ವೈಷ್ಣವ, therefore he was a ಬ್ರಾಹ್ಮಣ.
ಸೊ ವೃತ್ರಾಸುರ ವೈಷ್ಣವನಾಗಿದ್ದ, ಅದಕ್ಕಾಗಿ ವೃತ್ರಾಸುರ ಬ್ರಾಹ್ಮಣನು ಹೌದು. ತ್ವಾಷ್ಟನ ಮಗ, ರೈಟ್? ತ್ವಾಷ್ಟ ಇಸ್ ಬ್ರಾಹ್ಮಣ. ಸೊ ಬ್ರಾಹ್ಮಣನ ಮಗನಾಗಿದ್ದಾನೆ, ಅಸುರನಾಗಿದ್ದ, ಅಸುರ ಕುಲದಲ್ಲಿ ಅಸುರನಾಗಿ ಹುಟ್ಟಿದ್ದ, ಆದರೂ ಕೂಡ ಮಹಾನ್ ವೈಷ್ಣವನಾಗಿದ್ದ, ಗುರು ಆಗಿದ್ದ ಕೂಡ. ಇಂದ್ರನಿಗೆ ಬೋಧನೆಯನ್ನು ನೀಡಿದ, ತತ್ವಜ್ಞಾನವನ್ನ, ಭಕ್ತಿ ಜ್ಞಾನವನ್ನು ಕೂಡ ಬೋಧನೆ ಮಾಡಿದ್ದ. ಸೊ ಬ್ರಾಹ್ಮಣನ ಕೊಲ್ಲುವ ಭಯ. ಶ್ರೀ ಶುಕೋವಾಚ ವೃತ್ರವಿಕ್ರಮ ಸಂವಿಘ್ನಾ ಸರ್ವೇ ದೇವಾಃ ಸಹರ್ಷಿಭಿಃ ತದ್ವಧಾಯಾರ್ಥಯನ್ ಇಂದ್ರಂ ನೈಚ್ಛದ್ಭೀತೋ ಬೃಹದ್ವಧಾತ್. ಯಾರು ಕೇಳ್ತಿದ್ದಾರೆ? ಯಾರಿಗೆ ಓದೋ ಇಚ್ಛೆ ಇದೆ ಅವರು ಕೈ ಎತ್ಬೋದು. ಪ್ರಭುಜಿ ಓದ್ಲಾ? ಹೌದು, ಬರುತ್ತೆ. ಶುಕಮುನಿಗಳು ಉತ್ತರಿಸಿದರು, ವೃತಾಸುರನ ಅಸಾಧಾರಣ ಶಕ್ತಿಯಿಂದ ವಿಹ್ವಲರಾಗಿ ಎಲ್ಲ ಮಹರ್ಷಿಗಳು ಹಾಗೂ ದೇವತೆಗಳು ಅವನನ್ನು ಸಂಹರಿಸಬೇಕೆಂದು ಇಂದ್ರನನ್ನು ಕೋರಲು ಸಭೆ ಸೇರಿದ್ದರು. ಆದರೆ ಬ್ರಹ್ಮಹತ್ಯೆಯ ಭಯದಿಂದ ಇಂದ್ರನು ಅವರ ಕೋರಿಕೆಯನ್ನು ಈಡೇರಿಸಲು ನಿರಾಕರಿಸಿದನು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹೇಳ್ತಾರೆ ನೈಚ್ಛದ್ ಭೀತೋ ಬೃಹದ್ವಧಾತ್. ಬೃಹದ್ವಧಾತ್ ಅಂತಂದ್ರೆ ದೊಡ್ಡವರ ವಧೆ, ಅಂದ್ರೆ ಬೃಹತ್ ಅಂದ್ರೆ ಇಲ್ಲಿ ವೈಷ್ಣವರನ್ನ ವಧೆ ಮಾಡುವ ಭಯದಿಂದ ನ ಇಚ್ಛದ್, ಅವನಿಗೆ ಇಚ್ಛೆ ಆಗ್ಲಿಲ್ಲ ವಧೆ ಮಾಡೋದಕ್ಕೆ. ಅದೇ ಸರ್ವೇ ದೇವಾಹ ಸಹ ಋಷಿಭಿ, ಎಲ್ಲ ದೇವತೆಗಳು ಋಷಿಗಳು ಬಂದು ತದ್ವಧಾಯಾರ್ಥಯನ್ ಇಂದ್ರಂ. ಸೊ ಇಂದ್ರನಿಗೆ ಅವರೆಲ್ಲರೂ ರಿಕ್ವೆಸ್ಟ್ ಮಾಡ್ತಾರೆ ವೃತ್ರಾಸುರನ ಕೊಲ್ಲು ಅಂತ. ಆದ್ರೆ ಇಂದ್ರನಿಗೆ ಇಚ್ಛೆ ಇರಲಿಲ್ಲ. ಇಂದ್ರ ಏನ್ ಹೇಳ್ತಾನೆ? ಸ್ತ್ರೀಭೂ ದ್ರುಮದ್ ಜಲೈರ್ ಏನೋ ವಿಶ್ವರೂಪ ವದೋದ್ಭವಂ ವಿಭಕ್ತಂ ಅನುಗ್ರಹಣದ್ಭಿರ್ ವೃತ್ರಹತ್ಯಾಂ ತ್ವಮಾರ್ಜ್ಮ್ಯಹಂ. ಎಸ್, ಕೀರ್ತಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಇಂದ್ರನು ಉತ್ತರಿಸಿದನು, ವಿಶ್ವರೂಪನನ್ನು ನಾನು ಕೊಂದಾಗ ಅಪಾರ ಪಾಪರಾಶಿಯು ನನ್ನ ಪಾಲಾಯಿತು. ಆದರೆ ಸ್ತ್ರೀಯರು, ಭೂಮಿ, ಜಲ ಮತ್ತು ತರುಗಳು ನನ್ನ ಮೇಲೆ ತಮ್ಮ ಅನುಗ್ರಹ ತೋರಿದ್ದರಿಂದ ಆ ಪಾಪವನ್ನು ಅವರ ನಡುವೆ ಹಂಚಲು ನನಗೆ ಸಾಧ್ಯವಾಯಿತು. ಆದರೆ ಈಗ ಇನ್ನೊಬ್ಬ ಬ್ರಾಹ್ಮಣನಾದ ವೃತ್ರಾಸುರನನ್ನು ನಾನು ಕೊಂದರೆ ಅದರಿಂದ ಸಂಚಿತವಾಗುವ ಪಾಪದಿಂದ ನಾನು ಪಾರಾಗುವ ಬಗೆ ಹೇಗೆ? ಹರೇ ಕೃಷ್ಣ ಪ್ರಭು. ಇಲ್ಲಿ ಫಸ್ಟ್ ಟೈಮ್ ನಾನು ಪಾಪ ಮಾಡಿದಾಗ ಈ 4 ಜನ ನನಗೆ ಕಾಪಾಡಿದ್ರು. ಸ್ತ್ರೀ ಭೂದ್ರಮ ಜಲೈಹಿ, ರೈಟ್? ಅದ ಕತೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ರೈಟ್? ಇಂದ್ರನ ಪಾಪ ಕರ್ಮದ ಕಾಲು ಭಾಗವನ್ನ ಸ್ತ್ರೀಯರು ಸ್ವೀಕರಿಸ್ತಾರೆ, ಕಾಲು ಭಾಗ ಭೂಮಂಡಲ ಸ್ವೀಕರಿಸ್ತದೆ, ಇನ್ನು ಕಾಲು ಭಾಗ ಗಿಡ ಮರಗಳು, ಇನ್ನು ಕಾಲು ಭಾಗ ನೀರು ಸ್ವೀಕರಿಸ್ತದೆ. ಈ ರೀತಿ 4 ಭಾಗದಲ್ಲಿ ಅದು ವಿಂಗಡಣೆ ಆಯ್ತು. ಇಂದ್ರ ಪಾಪ ಮುಕ್ತನಾದ. ಈಗ ನಾನು ವೃತ್ರಹತ್ಯಾಂ ಕ್ವ ಮಾರ್ಜ್ಮ್ಯಹಂ, ಹೇಳಿ ವೃತ್ರಹತ್ಯಾಂ, ಈ ವೃತ್ರಾಸುರನ ಕೊಂದಾಗ ಅದರಿಂದ ಹೇಗೆ ನಾನು ಪರಿಶುದ್ಧನಾಗಲಿ, ಪಾರಾಗಲಿ ಅಂತ ಕೇಳಿದಾಗ ಋಷಿಗಳು ಹೇಳ್ತಾರೆ. ಶ್ರೀ ಶುಕೋವಾಚ ಋಷಯಸ್ತದುಪಾಕರ್ಣ್ಯ ಮಹೇಂದ್ರಂ ಇದಮಬ್ರುವನ್ ಯಾಜಯಿಷ್ಯಾಮ ಭದ್ರಂ ತೇ ಹಯಮಹೇದೇನ ಮಾಸ್ಮ ಭೈಃ. ಎಸ್, ನಾಗಪ್ಪ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. ಶುಕಮುನಿಗಳು ಹೇಳಿದರು. ಇದನ್ನು ಕೇಳಿ ಮಹರ್ಷಿಗಳು ಇಂದ್ರನಿಗೆ ಹೀಗೆ ಉತ್ತರಿಸಿದರು. ಹೇ ಸ್ವರ್ಗಾಧಿಪತಿಯೇ, ಸಕಲ ಸೌಭಾಗ್ಯಗಳು ನಿನ್ನದಾಗಲಿ. ಹೆದರಬೇಡ. ಬ್ರಹ್ಮಹತ್ಯೆಯಿಂದ ನಿನಗೆ ಒದಗಬಹುದಾದ ಯಾವುದೇ ಪಾಪದಿಂದ ನಿನ್ನನ್ನು ಮುಕ್ತನಾಗಿಸಲು ನಾವು ಅಶ್ವಮೇಧ ಯಜ್ಞವನ್ನು ನೆರವೇರಿಸುತ್ತೇವೆ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. ಅಶ್ವಮೇಧ ಯಜ್ಞವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಹೋಗಿ ಇನ್ನೊಂದು 2 ಶ್ಲೋಕ ಓದೋಣ, ನಂತರ ಚರ್ಚೆ ಮಾಡೋಣ. ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿ. ಹಯಮೇಧೇನ ಪುರುಷಂ ಪರಮಾತ್ಮಾನಂ ಈಶ್ವರಂ ಇಷ್ಟ್ವಾ ನಾರಾಯಣಂ ದೇವಂ ಮೋಕ್ಷ್ಯಸೇಪಿ ಜಗದ್ವಧಾತ್. ವಿಜಯ ಮಾತಾಡಿ.
ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಅನುವಾದ. ಋಷಿಗಳು ಮುಂದುವರಿಸಿದರು. ಹೇ ಇಂದ್ರನೇ, ಅಶ್ವಮೇಧ ಯಜ್ಞವನ್ನು ಆಚರಿಸಿ ಪರಮಾತ್ಮನು ನಾರಾಯಣನು ಪರಮ ನಿಯಾಮಕನೂ ಆದ ದೇವೋತ್ತಮ ಪರಮ ಪುರುಷನನ್ನು ನೀನು ಸಂತೋಷಗೊಳಿಸಿದರೆ ವೃತ್ರಾಸುರನಂತಹ ದಾನವನನ್ನು ಕೊಲ್ಲುವುದರಲ್ಲಿ ಇಡೀ ಜಗತ್ತನ್ನೇ ಸಂಹರಿಸಿದ ಪಾಪದಿಂದಲೂ ನೀನು ಮುಕ್ತನಾಗಬಲ್ಲೆ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ಸೊ ಹಯಮೇಧದಿಂದ ಎಲ್ಲ ಪಾಪಗಳಿಂದ ಮುಕ್ತರಾಗ್ತೀವಿ. ಹೇಗೆ? ಪುರುಷಂ ಪರಮಾತ್ಮಾನಂ ಈಶ್ವರಂ ಈಷ್ಟ್ವ. ಯಾಕಂದ್ರೆ ನಾವು ಪರಮ ಪುರುಷನಾದ ನಾರಾಯಣನನ್ನ ನಾರಾಯಣಂ ದೇವಂ. ನಾರಾಯಣ ಯಾರು? ಪರಮ ಪುರುಷ, ಪರಮಾತ್ಮ, ಈಶ್ವರ. ಅಂತಹ ಭಗವಂತನನ್ನ ನಾವು ಆರಾಧನೆ ಮಾಡ್ತೀವಿ. ಈಷ್ಟ್ವ ಮೋಕ್ಷಸೇಪಿ ಜಗದ್ವದಾತ್. ಇಡೀ ಜಗತ್ತನ್ನ ಕೊಂದರೂ ಕೂಡ ಅಂತಹ ಪಾಪವನ್ನು ಕೂಡ ಪಾಪದಿಂದಲೂ ಕೂಡ ಮುಕ್ತರಾಗುವುದು. ಸೊ ಅಷ್ಟು ಪವರ್ ಇದೆ ಇದರಲ್ಲಿ. ಸೊ ನಾವು ನಿನ್ನ ಪಾಪಕರ್ಮಕ್ಕೆ ಪರಿಹಾರವನ್ನ ಹುಡುಕಿದ್ದೀವಿ. ಸೊ ನಿಶ್ಚಿಂತವಾಗಿ ನೀನು ಯುದ್ಧ ಮಾಡು ಅಂತ ಹೇಳ್ತಾರೆ. ಬ್ರಹ್ಮ ಪಿತೃ ಗೋಘ್ನೋ ಮಾತೃಚಾರಿ ಗವಾನ್ ಶ್ವಾದ ಪುಲ್ಕಶಕೋ ವಾಪಿ ಶುದ್ಧೇರನ್ ಯಸ್ಯ ಕೀರ್ತನಾತ್ ತಮ್ ಅಶ್ವಮೇಧೇನ ಮಹಾಮಖೇನ ಶ್ರದ್ಧಾನ್ವಿತೋऽಸ್ಮಾಭಿರನುಷ್ಠಿತೇನ ಹತ್ವಾಪಿ ಸಬ್ರಹ್ಮಚರಾಚರಂ ತ್ವಂ ನ ಲಿಪ್ಯಸೆ ಕಿಂ ಖಲು ನಿಗ್ರಹೇಣ. ಸೊ ಅವ್ರು ಹೇಳ್ತಾರೆ, ಫುಲ್ ಲಿಸ್ಟ್ ಕೊಡ್ತಾರೆ. ಈ ಯಜ್ಞದಿಂದ, ಅಶ್ವಮೇಧ ಯಜ್ಞದಿಂದ ಯಾರ್ಯಾರು ಎಂತಹ ಪಾಪದಿಂದ ಮುಕ್ತರಾಗಬಹುದು ಅಂತ. ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ, ನಾನು ಓದ್ಲರಿ. ಓಕೆ, ಯಾರದು? ಸುವರ್ಣ ಮಾತಾಜಿ. ಸುವರ್ಣ ಓದಿ. ಬ್ರಾಹ್ಮಣನನ್ನು ಜಯಶ್ರೀಲ ಪ್ರಭುಪಾದ್. ಬ್ರಾಹ್ಮಣನನ್ನು ಅಥವಾ ಹಸುವನ್ನು ಅಥವಾ ತನ್ನ ತಂದೆ ತಾಯಿ ಅಥವಾ ಗುರುವನ್ನು ಕೊಂದವನು ಸಹ ನಾರಾಯಣನ ಪುಣ್ಯನಾಮವನ್ನು ಪಠಿಸಿದ ಮಾತ್ರದಿಂದಲೇ ತನ್ನೆಲ್ಲ ಪಾಪಗಳ ಪರಿಣಾಮಗಳಿಂದ ಕೂಡಲೇ ವಿಮುಕ್ತನಾಗಬಲ್ಲನು. ಶೂದ್ರಗಿರಿಗಿಂತಲೂ ಹೀನರಾದ ಶ್ವಪಚ ಚಂಡಾಲರಂತಹ ಪಾಪಿಗಳು ಸಹ ಈ ರೀತಿಯಲ್ಲಿ ಪಾಪಮುಕ್ತರಾಗಬಲ್ಲರು. ನೀನೇನಾದರೂ ಒಬ್ಬ ಭಕ್ತನಾಗಿದ್ದೀಯ, ಆದ್ದರಿಂದ ನಾವು ಅಶ್ವಮೇಧ ಯಜ್ಞವನ್ನು ಆಚರಿಸಿ ನಿನಗೆ ನೆರವಾಗುತ್ತೇವೆ. ಈ ರೀತಿಯಲ್ಲಿ ನೀನು ನಾರಾಯಣನನ್ನು ಸಂತುಷ್ಟಗೊಳಿಸಿದರೆ ಅನಂತರ ಹೆದರಲು ಕಾರಣವಾದರೂ ಏನಿದೆ? ಬ್ರಾಹ್ಮಣರು ಸೇರಿದಂತೆ ಇಡೀ ಜಗತ್ತನ್ನೇ ಸಂಹರಿಸಿದರೂ ನೀನು ಮುಕ್ತನಾಗಬಲ್ಲೆ. ಅಂದ ಮೇಲೆ ವೃತಾಸುರನಂತ ಈ ಉಪದ್ರವಕಾರಿ ದಾನವನ ಮಾತೇನು? ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು, ಪ್ರಣಾಮಗಳು. ಇದು ನಿಮಗೆ, ಸಾರಿ, ನೀವೆಲ್ಲ ಓದಿದಿರಲ್ಲ, ಇದನ್ನೆಲ್ಲ ಕೇಳಿಸ್ಕೊಂಡಿದ್ದೀರಾ? ಸೊ ನಿಮಗೇನು ಅನ್ಸುತ್ತೆ? ಇಂತಹ ಉಪದೇಶ ಸರಿನಾ? ಈ ರೀತಿ ಉಪದೇಶ ಕೊಡೋದು ಸರಿನಾ? ಇಲ್ಲ. ಇರಲಿ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ರಾಂಗ್ ಇನ್ಸ್ಟ್ರಕ್ಷನ್. ಅದಕ್ಕೆ ನಾವು ಯಾರಿಂದ ಸಲಹೆ ಪಡಿಬೇಕು ಅನ್ನೋದು ಕೂಡ ತುಂಬ ಮುಖ್ಯ. ಯಾರಿಗೆ ಧರ್ಮ ತತ್ವಗಳು ಗೊತ್ತು, ಯಾರಿಗೆ ಅಪರಾಧ ಅಂದ್ರೆ ಏನು ಅನ್ನೋದು ಗೊತ್ತು, ಅಂತಹವರಿಂದ ಸಲಹೆಯನ್ನು ಪಡೆಯಬೇಕು. ಸೊ ಇಲ್ಲಿ ಋಷಿ ಮುನಿಗಳು ಸರಿಯಾಗಿ ಉಪದೇಶ ಕೊಡಲಿಲ್ಲ. ಅದಕ್ಕಾಗಿ ನೋಡಿ, ಇಂದ್ರ ಮಹಾಪಾಪವನ್ನ, ಮಹಾ ಅಪರಾಧವನ್ನ ಮಾಡಿದ, ವೈಷ್ಣವ ಅಪರಾಧವನ್ನು ಮಾಡಿದ. ಅದರ ಪರಿಣಾಮವಾಗಿ ಅವನು 1 ವರ್ಷ ಇನ್ಕಾಗ್ನಿಟೋ ಅಡಗಬೇಕಾಯ್ತು ಪಾಪ ಕರ್ಮದಿಂದ ಮುಕ್ತರಾಗಲು. ಹಿ ವಾಸ್ ಹೈಡಿಂಗ್. ಸೊ ಇಲ್ಲಿ ಅದು ಫಸ್ಟ್ ಶ್ಲೋಕ ಸರಿನಾ? ಓಕೆ, ಇಲ್ಲಿ ಹೇಳಿದ್ರು ಸರಿ, ಆದ್ರೆ ಅಪ್ಲೈ ಮಾಡ್ತಾ ಇರೋದು ತಪ್ಪು. ನೋಡಿ ಇಲ್ಲಿ, ರೈಟ್. ಸೊ ಇದು ನಿಮಿಷ. ಬ್ರಹ್ಮ ಪಿತೃ ಗೋಘ್ನೋ. ಬ್ರಹ್ಮಣರ ಹತ್ಯೆ ಮಾಡಿದವನು, ಪಿತೃರ ಹತ್ಯೆ ಮಾಡಿದವನು, ಗೋ ಅಂದ್ರೆ ಹಸುಗಳನ್ನು ಹತ್ಯೆ ಮಾಡಿದವನು, ಮಾತ್ರ ಆಚಾರ್ಯ ಅಘವಾನ್. ಸೊ ತಾಯಿಯನ್ನ ಅಥವಾ ಆಚಾರ್ಯನ ಕೊಂದವನು. ಶ್ವ ಅದ ಅವನು ನಾಯಿ ತಿನ್ನೋನಾಗಿರ್ಲಿ. ಶ್ವ ಅಂದ್ರೆ ಶ್ವಾನ ಅಂದ್ರೆ ನಾಯಿ.
ನಾಯಿ ತಿನ್ನುವನು ಪುಲ್ಕಸೋ ವಾಪಿ ಶುದ್ಧೇರನ್ ಯಸ್ಯ ಕೀರ್ತನಾಥ್, ಅಂದರೆ ಭಗವಂತನ ಕೃಷ್ಣಸ್ಯ ಕೀರ್ತನಾಥ್, ಕೃಷ್ಣನ ಕೀರ್ತನೆ ಮಾಡೋದ್ರಿಂದ ಎಂತಹ ಪಾಪದಿಂದಲೂ ಒಬ್ಬ ವ್ಯಕ್ತಿ ಮುಕ್ತನಾಗಲು ಸಾಧ್ಯ. ಇದು ಸರಿನೇ. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಶ್ವಾದೋಪಿ ಶದ್ಯ ಸವನಾಯ ಕಲ್ಪತೆ ಅಂತ ಹೇಳಿದ್ದಾರೆ. ಆದರೆ ಗೊತ್ತಿದ್ದು ಪಾಪ ಮಾಡಬಾರ್ದು. ಗೊತ್ತಿಲ್ಲದೆ ಒಬ್ಬ ವ್ಯಕ್ತಿ ಬ್ರಾಹ್ಮಣರ ಹತ್ಯೆಯನ್ನು ಮಾಡಿದ, ಪಿತೃರ ಹತ್ಯೆ ಮಾಡಿದ, ಹಸುವಿನ ಹತ್ಯೆ ಮಾಡಿದ, ಅಕಸ್ಮಾತ್ ಆಗಿ ಏನೋ ಆಯ್ತು ತಪ್ಪು, ಭಗವಂತನ ನಾಮ ಸಂಕೀರ್ತನೆ ಪಾಪದಿಂದ ಪರಿಹಾರ ಆಗ್ಬೋದು. ಆದರೆ ಗೊತ್ತಿದ್ದು ತಪ್ಪು ಮಾಡುವುದು ಅದು ಅಪರಾಧವಾಗ್ತದೆ. ನಾಮನೋ ಬಲಾದ್ಯಸ್ಯ ಹಿ ಪಾಪ ಬುದ್ಧಿ. ಇದು ಹರಿನಾಮದ ಪ್ರತಿ 7ನೇ ನಾಮ ಅಪರಾಧ ಆಗ್ತದೆ. 7th offense, which is committing sinful activities on the strength of the holy names. ಅದು ಮಹಾ ಅಪರಾಧ. ಸೊ ಇಲ್ಲಿ ಗೊತ್ತಿದ್ದು ತಪ್ಪು ಮಾಡಬಾರ್ದು ಅಂತ ಪ್ರಭುಪಾದ ಹೇಳ್ತಾರೆ. ಸೊ if one repeatedly and intentionally commits sins while chanting the holy name, he is most condemned. Right? ಸೊ ಕೆಲವರು ಮನೋಭಾವನೆ ಇರ್ತದೆ, ಓಕೆ, ಸೊ ನಾನು ತಪ್ಪು ಮಾಡಿದ್ದೀನಿ ಹಿಂದೆ, ನಾಮ ಜಪ ಮಾಡ್ತಾ ಇದ್ದೀನಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಸೊ ಹಿಂದೆ ಮಾಡಿದ ಪಾಪ ಎಲ್ಲ ತೊಳೆದು ಹೋಗ್ತಾ ಇದೆ. ಆದರೆ ಮುಂದೆ ಪಾಪ ಮಾಡೋ ಇಚ್ಛೆ ಇದೆ ನನಗೆ. ಸೊ ಪಾಪ ಪ್ರವೃತ್ತಿ ಇದೆ. ಆಯ್ತು, ನಾನು ಈ ಕಡೆ ಪಾಪವನ್ನು ಮಾಡ್ತೀನಿ, ಅದ್ರ ಜೊತೆ ಹರಿಕೃಷ್ಣ ಜಪವನ್ನು ಕೂಡ ಮಾಡ್ತೀನಿ. ಇಂಥ ಭಾವನೆ ಏನಿದೆ ಅದು ತಪ್ಪು. ಎಸ್ ಮಾತಾರಿ, ಆತರ ಮಾಡೋದು ಸರಿಯಲ್ಲ ಅಲ್ವಾ ಅಂತ. ಹಾ, ಸರಿಯಲ್ಲ. ಅತ್ಲ ತಪ್ಪು ಮಾಡೋದು, ಇತ್ಲ ಕ್ಷಮೆನೂ ಕೇಳೋದು. ಹಾ, ತಪ್ಪು ಮಾಡೋದು ಮತ್ತು ಪ್ರಾಯಶ್ಚಿತ್ತ ಮಾಡೋದು. ತಪ್ಪು ಮಾಡೋದು, ಪ್ರಾಯಶ್ಚಿತ್ತ ಮಾಡೋದು. ಅದು ಎಂತಹ ಪ್ರಾಯಶ್ಚಿತ್ತ? ಭಗವಂತನ ನಾಮ ಜಪದ ಪ್ರಾಯಶ್ಚಿತ್ತ. ಸೊ ಅದು ನಾಮದ ಬಲದ ಮೇಲೆ ಪಾಪವನ್ನು ಮಾಡ್ತಾ ಇದ್ದಾನೆ. ಇದು ತಪ್ಪು. ಯಾಕೆ ತಪ್ಪು ಅಂತ ಯಾರಾದ್ರೂ ಹೇಳ್ಬೋದಾ? ಅವನಿಗೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಪರವಾಗಿಲ್ಲ. ಗೊತ್ತಿದ್ದು ತಪ್ಪು ಮಾಡಿ ಅವನು ಮತ್ತೆ ಪ್ರಾಯಶ್ಚಿತ ಮಾಡ್ಕೊಳ್ಳೋದು ಸರಿಯಲ್ಲ. ಅವನು ಅಕಸ್ಮಾತ್ ಒಂದು ಸರಿ ತಪ್ಪು ಮಾಡೋದು ಸರಿ, ಏನೋ ಗೊತ್ತಿಲ್ಲದೆ. ಮತ್ತೆ ಅದನ್ನ ಮಾಡಬಾರ್ದು. ಓಕೆ, ಒಂದು ಸಲ ಮಾಡ್ಬೋದು. 2 ಸತಿ, 2ನೇ ಬಾರಿ ಮಾಡಿದ್ರೆ ಭಗವಂತ ಕ್ಷಮಿಸೋದು. ಪದೇ ಮಾಡಿದ್ರೆ ಅದು ಭಗವಂತ ಅದನ್ನ ಕ್ಷಮಿಸೋದಿಲ್ಲ. ಕರೆಕ್ಟ್. ಇನ್ನೊಂದು ರೀತಿ ಇದನ್ನು ನೋಡ್ಬೋದು. ಬೇರೆ ಯಾರಿಗಾದ್ರೂ ಹೇಳಿ ಇಚ್ಛೆ ಇದೆಯಾ? ಎನಿ ಅದರ್ ಪಾಯಿಂಟ್? ಮಾತಾಜಿ, ಶಾರದಾ ಮಾತಾಜಿ ಹೇಳ್ತಾರೆ. 10 ಅಪರಾಧಗಳಲ್ಲಿ ಒಂದಾಗಿದೆ. ಭಗವಂತನ ಪವಿತ್ರ ನಾಮದ ಬಲದಿಂದ ಮಹಾಕಾರ್ಯ ಮಾಡೋದು, ಪಾಪ ಕಾರ್ಯ ಮಾಡೋದು ತಪ್ಪು. ಅದೇ ನಾನು ಕೇಳ್ತಾ ಇರೋದು ಯಾಕೆ ಅಂತ. ಹರೇ ಕೃಷ್ಣ ಪ್ರಭುಜಿ. ಈಗ ಹೇಗಿದ್ರು ಹರಿನಾಮ ಇದೆ, ತಪ್ಪು ಮಾಡ್ಬೇಡ ಅಂತ ಒಂದು ಮನೋಭಾವ ಇರುತ್ತಾಗ ಅವರು ನೆಮ್ಮನ ಯೂಸ್ ಮಾಡ್ಕೊಂಡಂಗೆ ಹೇಗಿದ್ರು ಆಮೇಲೆ ಪ್ರಾಯಶ್ಚಿತ ಮಾಡ್ಕೋಬಹುದು, ಈಗ ತಪ್ಪು ಮಾಡಿದ್ರು ಅಂತ ಒಂದು ಮನೋಭಾವ ಇರುತ್ತೆ ಹೊರತು ಆ ತಪ್ಪನ್ನ ತಿದ್ಕೊಳ್ಳೋ ಮನೋಭಾವ ಇರೋದಿಲ್ಲ. ಓಕೆ, ತಪ್ಪನ್ನ ತಿದ್ಕೊಳ್ಳೋ ಮನೋಭಾವ ಇರೋದಿಲ್ಲ ಅಂತ ಮಾತಾಜಿ ಹೇಳ್ತಾರೆ. ಓಕೆ, ನಾಗಪ್ಪ ಗುರು. ಹರೇ ಕೃಷ್ಣ ಪ್ರಭುಜಿ. ಅದು ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥದ್ದು ತಪ್ಪು. ಅದು ಉದ್ದೇಶಪೂರ್ವಕ ಮಾಡ್ತಕ್ಕಂಥದ್ದು. ಓಕೆ, ಗೊತ್ತಿದ್ದು ಮಾಡ್ತಕ್ಕಂಥದ್ದು. ಓಕೆ, ಎಸ್, ಥ್ಯಾಂಕ್ ಯು. ಎಲ್ಲರೂ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಎಲ್ಲ ಸರಿ ಉತ್ತರಗಳೇ. ಸಪೋಸ್ ಒಬ್ಬ ಪೊಲೀಸ್ ಇದ್ದಾನೆ. ಪೊಲೀಸ್ ಕಾವಿ ಬಟ್ಟೆ ಉಟ್ಕೊಂಡು ಏನಂತಾನೆ ಜನರಿಗೆ ರಕ್ಷಣೆ ಕೊಡ್ತಾನೆ. ಆದರೆ ಅವನೇ ಕಾವಿ ಬಟ್ಟೆ ಉಟ್ಕೊಂಡು ಮೋಸ ಮಾಡಿದ್ರೆ ಅದು ಮಹಾಪರಾಧವಾಗ್ತದೆ. ಗೊತ್ತಿದ್ದು ಏನಂತಾರೆ, ನ್ಯಾಯದ ರಕ್ಷಣೆ ಮಾಡುವವರು ನ್ಯಾಯನ ಉಲ್ಲಂಘಿಸಿದ್ರೆ ಇನ್ನೂ ಹೆಚ್ಚು ತಪ್ಪು. ಸೊ ಭಕ್ತರಾದವರು ಧರ್ಮದ ರಕ್ಷಣೆ ಮಾಡಬೇಕು, ಒಳ್ಳೆ ಉದಾಹರಣೆ ಸ್ಥಾಪನೆ ಮಾಡಬೇಕು. ಗೊತ್ತಿದ್ದು ತಪ್ಪು ಮಾಡಿದ್ರೆ ಭಗವಂತ ಅದನ್ನ ಮೆಚ್ಚೋದಿಲ್ಲ. ರೈಟ್. ಸೊ ಗೊತ್ತಿದ್ದು ತಪ್ಪು ಮಾಡೋದು ಸರಿಯಲ್ಲ. ಮತ್ತೆ ಇನ್ನೊಂದು ಆಂಗಲ್, ಸೊ ನಾವು ಭಗವಂತನನ್ನ ಕ್ಲೀನಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾ ಇದೀವಿ. ಭಗವಂತನನ್ನ ನಮ್ಮ ಸೇವೆಗಾಗಿ, ಭಗವಂತನ ನಾಮವನ್ನ ನಮ್ಮ ಸೇವೆಯಲ್ಲಿ ತೊಡಗಿಸ್ಕೊಂತ ಇದ್ದೀವಿ. ಸೊ ದಟ್ ಈಸ್ ಅಫೆನ್ಸಿವ್. ಈಗ ನಾವು ಭಗವಂತನ ಸೇವೆ ಮಾಡಬೇಕು, ಭಗವಂತನಿಗೆ ಸಂತೋಷವನ್ನು ಕೊಡಬೇಕು, ಭಗವಂತನಿಗೆ ವಿವಿಧ ಪ್ರಕಾರದ ಸೇವೆಯನ್ನು ಸಲ್ಲಿಸಿ ಭಗವಂತ ಸಂತುಷ್ಟನಾಗಬೇಕು. ಅದು ಭಕ್ತಿ. ಸೊ ಆದರೆ ನಾವು ನನ್ನ ಸಂತುಷ್ಟಿಗಾಗಿ ಇಂದ್ರ ತುತ್ತಿ ಮಾಡೋದು, ನಂತರ ಪಾಪವನ್ನು ತೊಳೆಯೋದಕ್ಕೆ ಭಗವಂತನ ನಾಮವನ್ನು ಉಪಯೋಗಿಸೋದು,
ಸೊ ನಾವು ಭಗವಂತನನ್ನ ನಮ್ಮ ಸೇವೆಗಾಗಿ ಬಳಸ್ಕೊಂತ ಇದ್ದೀವಿ. ಸೊ ಅದು ಕೂಡ ಅಪರಾಧ ಆಗ್ತದೆ. ರೈಟ್. ಸೊ ಅದಕ್ಕಾಗಿ ಈ ರೀತಿಯಾಗಿ ನಾವು ಸ್ವಲ್ಪ ಅನಲೈಸ್ ಮಾಡಿದ್ರೆ ಇದು ಒಂದು ದೊಡ್ಡ ಅಪರಾಧ. ನಾಮ್ನ ಬಲಾದೆ ಸಹಿ ಪಾಪ ಬುದ್ಧಿ. ಸೊ ಜನರಿಗೆ ಇದು ಗೊತ್ತಾಗೋದಿಲ್ಲ ಬೇಗ. ಸೊ ಜನರು ಸೊ ಕೆಲವೊಂದು ಧರ್ಮಗಳಲ್ಲಿ, ಇವನ್ ಹಿಂದೂ ಧರ್ಮದಲ್ಲೂ ಕೂಡ ನೋಡ್ತೀವಿ, ಪ್ರತಿದಿನ ತಿಂತಾ ಇರ್ತಾರೆ. ಕೆಲವರು ಮಾಂಸ ತಿಂತಾರೆ, ಪ್ರತಿ ತಿಂಗಳು ಪ್ರತಿ ವಾರ ತಿಂತಾರೆ. ಶ್ರಾವಣ ಬಂದಾಗ ಬಿಟ್ಬಿಡ್ತಾರೆ, ಮುಟ್ಬಾರ್ದು. ಅಲ್ಲಿಗೆ ತಪ್ಪು ಅಂತ ಗೊತ್ತಿರುತ್ತೆ ಅವರಿಗೆ, ಆದ್ರೂ ಹಾ, ಗೊತ್ತು, ತಪ್ಪು ಅಂತ ಗೊತ್ತು. ಚಪ್ಪಲ ಬಿಡಲ್ಲ, ಹಾ ಹಾ ಆ ಚಪ್ಪಲನ ಬಿಡಕ್ಕಾಗಲ್ಲ. ಸೊ ಇಡೀ ವರ್ಷ ಪೂರ್ತಿ ಮಾಡಿದ ಪಾಪವನ್ನು ಶ್ರಾವಣ ಮಾಸದಲ್ಲಿ ತೊಳ್ಕೊಳ್ಳೋಣ ಅಂತಾರೆ. ಸೊ ಈ ರೀತಿ ಪ್ರಾಯಶ್ಚಿತ್ತಂ ಮತೋಪಾರ್ಥಂ ಮನ್ಯ ಕುಂಜರ ಶೌಚವತ್. 6ನೇ ಸ್ಕಂದದ ಪ್ರಾರಂಭದಲ್ಲಿ ಪರೀಕ್ಷಿತ್ ಮಹಾರಾಜರು ಏನ್ ಹೇಳ್ತಾರೆ, ಈ ರೀತಿ ಜನರು ಪ್ರಾಯಶ್ಚಿತ್ತ ಏನ್ ಮಾಡ್ತಾರಲ್ಲ, ಅದು ಆನೆ ಸ್ನಾನ. ಆನೆ ಸ್ನಾನ ಅಂತಂದ್ರೆ ಆನೆ ನೀರೊಳಗೆ ಹೋಗಿ ಚೆನ್ನಾಗಿ ಸ್ನಾನ ಮಾಡ್ತದೆ, ಹೊರಗಡೆ ಬಂದ ಮೇಲೆ ಮತ್ತೆ ಆ ಮರಳಲ್ಲಿ ಓಡಾಡುತ್ತೆ, ಮರಳ ಮೇಲೆ ಹಾಕೊಂತ ಹೋಗುತ್ತೆ, ಮತ್ತೆ ಗಲೀಜಾಗ್ತದೆ. ಅದೇ ರೀತಿ ಜನರು ಪಾಪ ಕಾರ್ಯ ಮಾಡ್ತಾರೆ, ಗಜ ಸ್ನಾನಕ್ಕೆ ಹೋಗಿ ವ್ರತ ತಪ ದಾನ ಇತ್ಯಾದಿ ಮಾಡ್ತಾರೆ, ಶುದ್ಧರಾಗ್ತಾರೆ, ಮತ್ತೆ ಪಾಪ ಮಾಡ್ತಾರೆ. ಸೊ ಪ್ರಾಯಶ್ಚಿತ್ತ ಇಸ್ ನಾಟ್ ದ ಪರಿಹಾರ. ಕೇವಲ ಪ್ರಾಯಶ್ಚಿತ್ತ ಮಾಡೋದ್ರಿಂದ ಪಾಪ ಪ್ರವೃತ್ತಿ ಹೋಗೋದಿಲ್ಲ. ಅದಕ್ಕೆ ಶುದ್ಧ ಭಕ್ತಿಯು ನಮ್ಮ ಹೃದಯದಲ್ಲಿ ಉದಯವಾಗಬೇಕು. ಆ ಶುದ್ಧ ಭಕ್ತಿ ಬೆಳೆದಾಗ ಪಾಪ ಪ್ರವೃತ್ತಿ ಕೂಡ ನಾಶವಾಗ್ತದೆ. ಕೇಚಿತ್ ಕೇವಲಯ ಭಕ್ತಿಯ ವಾಸುದೇವ ಪರಾಯಣ ಅಘಂ ಧುನ್ವಂತಿ ಕಾರ್ಸ್ನೇನ ನಿಹಾರಮೇವ ಭಾಸ್ಕರ. ರೈಟ್, ನಿಹಾರಮೇವ ಭಾಸ್ಕರ. ಹೇಗೆ ಬೆಳಗಿನ ಜಾವ ಮಂಜು ತುಂಬಿಕೊಂಡಿರ್ತದೆ, ಸೂರ್ಯ ಉದಯವಾದಾಗ ಆ ಮಂಜು ನಾಶವಾಗ್ತದೆ. ಅದೇ ರೀತಿ ನಮ್ಮ ಹೃದಯದಲ್ಲಿ ಭಕ್ತಿ ಉದಯವಾದಾಗ ಎಲ್ಲ ಪಾಪ ಪ್ರವೃತ್ತಿಗಳು, ಪಾಪ ಕರ್ಮಗಳು ಎಲ್ಲವೂ ನಾಶವಾಗ್ಬಿಡ್ತವೆ. ಅದಕ್ಕೆ ಶುದ್ಧ ಭಕ್ತಿಯ ಉದಯವೇ ಒಂದು ಪ್ರಾಯಶ್ಚಿತ್ತ, ಅತ್ಯಂತ ಉತ್ತಮವಾದ ಪ್ರಾಯಶ್ಚಿತ್ತ. ಓಕೆ. ಪರಿಣಾಮದ ಮಹಿಮೆಯನ್ನು ಕೂಡ ಇಲ್ಲಿ ಗುರುವಾದ ಹೇಳ್ತಾರೆ. ನಾಮ್ನೋ ಹಿ ಯಾವತಿ ಶಕ್ತಿ ಪಾಪಂ ನಿರ್ಹರಣೆ ಹರೇ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕಿ ನರಹ. ಸೊ ಹರಿನಾಮದಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ಸೊ ಪಾಪಂ ನಿರ್ಹರಣೆ ಹರೇ ಯಾವತ್ ಕರ್ತುಂ ನ ಶಕ್ನೋತಿ. ರೈಟ್, ಹರಿನಾಮ ಎಷ್ಟು ಪಾಪ ನಾಶ ಮಾಡೋದಂದ್ರೆ ನಾವು ಅಷ್ಟು ಪಾಪ ಮಾಡೋಕ್ ಶಕ್ತಿ ನಮ್ಮ ಹತ್ರ ಇಲ್ಲ. ರೈಟ್, ತಾವತ್ ಕರ್ತುಂ ನ ಶಕ್ನೋತಿ. ಆದರೆ ಹರಿನಾಮ್ ಕ್ಯಾನ್ ಡೆಸ್ಟ್ರಾಯ್ ಮೋರ್ ಸಿನ್ಸ್ ದೆನ್ ವಿ ಕ್ಯಾನ್ ಕಮಿಟ್. ರೈಟ್, ಅಷ್ಟು ಶಕ್ತಿ ಹರಿನಾಮದಲ್ಲಿದೆ. ಸೊ ನಾವು ಹರಿನಾಮದ ಶಕ್ತಿಯನ್ನು ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗ್ಬಾರ್ದು. ಏಕ ಕೃಷ್ಣ ನಾಮ ಕರೆ ಸರ್ವ ಪಾಪಕ್ಷಯ. ಒಂದು ಕೃಷ್ಣ ನಾಮ, ಕೃಷ್ಣ ಅಂದ್ರೆ ಶುದ್ಧ ಭಕ್ತಿಯಿಂದ ಪ್ರೀತಿಯಿಂದ ಕೃಷ್ಣ ಅಂತ ಹೇಳಿದ್ರೆ ಸಾಕು, ಸರ್ವ ಪಾಪ ಕ್ಷಯವಾಗಿದೆ. ರೈಟ್, ಬಹು ಜನ್ಮೆ ಸೈ ಪಾಪಿ ಕರಿತೆ ನಾರಾಯ್. ನಾವು ಜನ್ಮ ಜನ್ಮಗಳಲ್ಲಿ ಮಾಡಲಾಗದಷ್ಟು ಪಾಪವನ್ನು ನಾಶ ಮಾಡುವ ಶಕ್ತಿ ಹರಿನಾಮದಲ್ಲಿ, ಒಂದು ನಾಮದಲ್ಲಿ ಕೃಷ್ಣ ಅಂತ ಹೇಳಿದ್ರೆ ಸಾಕು, ಎಲ್ಲ ಕರ್ಮ ನಾಶವಾಗಿದೆ. ಸೊ ಅದ್ರ ಈ ನಾಮ ಹೇಗಿರಬೇಕು? ಅಪರಾಧ ರಹಿತ ನಾಮ ಇರಬೇಕು. ರೈಟ್, ಅಪರಾಧಯುಕ್ತ ನಾಮ ಪಾಪಕ್ಷಯಗೊಳಿಸೋದಿಲ್ಲ, ತುಂಬ ಸ್ಲೋ ಆಗಿ ಅದು ಕೆಲಸ ಮಾಡ್ತದೆ. ಆದರೆ ಯಾವಾಗ ನಾವು ಭಗವಂತನ ನಾಮವನ್ನು ಅಪರಾಧವಿಲ್ಲದೆ ಉಚ್ಚಾರಣೆ ಮಾಡ್ತೀವಿ, ಆಗ ಅದು ಪಾಪಕ್ಷಯ ಮಾಡ್ತದೆ. ಶುದ್ಧ ನಾಮ ಕೂಡ ಅಲ್ಲ, ಇವನ್ ನಾಮಾಭಾಸ. ಏಕಕೃಷ್ಣ ನಾಮ ಅಂದರೆ ಒಂದು ನಾಮಾಭಾಸ, ಅಪರಾಧ ರಹಿತ ನಾಮ, ಅದನ್ನು ಉಚ್ಚಾರಣೆ ಮಾಡಿದಾಗ ಸಾಕು, ಎಲ್ಲ ಪಾಪ ನಾಶವಾಗ್ತದೆ. ಶುದ್ಧ ನಾಮ ಉಚ್ಚಾರಣೆ ಮಾಡಿದಾಗ ಪ್ರೇಮೋದಯವಾಗ್ತದೆ, ಭಗವಂತನ ಪ್ರೇಮ ಪ್ರಕಟವಾಗ್ತದೆ ಹೃದಯದಲ್ಲಿ. ಸೊ ಈ ರೀತಿ ಶಾಸ್ತ್ರ ಹೇಳಿದ್ದಾರೆ. ಸೊ ಸಾಮಾನ್ಯವಾಗಿ ಜನರು ಯಾರಿನ ಅಪರಾಧ ಯುಕ್ತ ನಾಮ 10 ನಾಮಾಪರಾಧಗಳಲ್ಲಿ ಅವರು ತೊಡಗಿರ್ತಾರೆ. ಆದರೆ ಅಪರಾಧ ರಹಿತ ನಾಮ ಉಚ್ಚಾರಣೆ ಮಾಡಿದಾಗ ಪಾಪ ನಾಶವಾಗ್ತದೆ. ಸೊ ನೀವು ಇದ್ರ ಬಗ್ಗೆ ಕೇಳಿದಿರಾ? ಅಪರಾಧ ನಾಮ, ನಾಮಾಭಾಸ, ಶುದ್ಧ ನಾಮ, ಈ 3 ಪ್ರಕಾರದ ನಾಮವನ್ನು ಕೇಳಿದಿರಾ? ಇಲ್ಲ ಪ್ರಭುಜಿ. ಕೇಳಿಲ್ವಾ? ಸೊ ತುಂಬಾ ಇಂಪಾರ್ಟೆಂಟ್ ಇದು ವಿಷಯ.
ಈ 10 ಪ್ರಕಾರದ ನಾಮಾಪರಾಧಗಳನ್ನು ತಿಳ್ಕೋಬೇಕು. ಈ ಅಪರಾಧಗಳು ಇಲ್ಲದೆ ಇದ್ದಾಗ ಅದು ನಾಮಾಭಾಸವಾಗ್ತದೆ, ನಂತರ ಅದು ಶುದ್ಧ ನಾಮವಾಗ್ತದೆ. ಈ 10 ನಾಮಾಪರಾಧಗಳು ಈ ರೀತಿ ಪದ್ಮಪುರಾಣದಲ್ಲಿ ಕೊಟ್ಟಿದ್ದಾರೆ. ಸದಾಂ ನಿಂದ ನಾಮ್ನಃ ಪರಮ ಅಪರಾಧಂ ವಿತನುತೆ ಯದಖ್ಯಾತಿಂ ಯಾತುಂ ಕಥಮು ಸಹತೆ ತದ್ವಿಗರ್ಹ. ಸೊ ಇಲ್ಲಿ ಸತಾಂ ನಿಂದ, ಸತಾಂ ಅಂತಂದ್ರೆ ಶುದ್ಧ ಭಕ್ತರು. ಶುದ್ಧ ಭಕ್ತರು ಏನ್ ಮಾಡ್ತಾ ಇದ್ದಾರೆ? ಖ್ಯಾತಿಂ ಖ್ಯಾತಿಂ ಯಾತಂ ಕಥಂ. ಅವರು ಭಗವಂತನ ನಾಮದ ಮಹಿಮೆಯನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಅವರ ನಿಂದನೆ ಮಾಡಿದ್ರೆ ಸದಾಂ ನಿಂದ, ಆ ಶುದ್ಧ ಭಕ್ತರ ನಿಂದನೆ ಮಾಡುವುದು ಪರಮ ಅಪರಾಧಂ, ಅಂದ್ರೆ ಅತ್ಯಂತ ದೊಡ್ಡ ಅಪರಾಧ. 10 ನಾಮಾಪರಾಧಗಳಲ್ಲಿ ಫಸ್ಟ್ ವೈಷ್ಣವ ನಿಂದನೆ. ಯಾಕಂದ್ರೆ ವೈಷ್ಣವರು ಹರಿನಾಮದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಪ್ರಚಾರಕರಿಗೆ ನಿಂದನೆ ಮಾಡಿದರೆ ಭಗವಂತ ಅದನ್ನು ಸಹಿಸಿಕೊಳ್ಳೋದು. ಯಾಕಂದ್ರೆ ಧರ್ಮ ಪ್ರಚಾರಕರು, ನಾಮ ಪ್ರಚಾರಕರು ಭಗವಂತನಿಗೆ ತುಂಬಾ ಪ್ರಿಯರಾದವರು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ 18ನೇ ಅಧ್ಯಾಯದ ಕೊನೆಯಲ್ಲಿ, ಯಾರು ಈ ಭಗವದ್ಗೀತೆ ಸಂದೇಶವನ್ನು ಹರಡಿಸ್ತಾ ಇದ್ದಾರೆ ಅವರು ತುಂಬಾ ಪ್ರಿಯರಾದವರು ನನಗೆ. ಸೊ ಅಂಥವರ ನಿಂದನೆ ಮಾಡುವುದು ಪರಮ ಅಪರಾಧ. ಸೊ ವೈಷ್ಣವ ಅಪರಾಧ ಅದು ದೊಡ್ಡ ಅಪರಾಧ. ಅತಿ ಮಾತ ವೈಷ್ಣವರ ಪ್ರತಿ ಅಪರಾಧ ಮಾಡಿದ್ರೆ ತಕ್ಷಣ ಅದು ರಿಸಲ್ಟ್ ಸಿಗ್ತದೆ. ಅದೇನು? ನಾಮದಲ್ಲಿ ರುಚಿ ಹೊರಟೋಗ್ಬಿಡ್ತದೆ, ಭಕ್ತಿ ಸೇವೆಯಲ್ಲಿ ರುಚಿ ಹೊರಟೋಗ್ಬಿಡ್ತದೆ. ಜಪ ಮಾಡ್ಬೇಕು ಅನ್ಸೋದಿಲ್ಲ, ಸಾಧನೆ ಮಾಡ್ಬೇಕು ಅನ್ಸೋದಿಲ್ಲ, ಬೆಳಗ್ಗೆ ಬೇಗ ಹೇಳ್ಬೇಕು ಅನ್ಸೋದಿಲ್ಲ, ರುಚಿ ತಕ್ಷಣ ಹೊರಟೋಗ್ಬಿಡ್ತದೆ. ಸೊ ವೈಷ್ಣವನಿಂದನೆ ಸತಾಂನಿಂದ. ಎರಡನೇ ಅಪರಾಧ ಏನು? ಶಿವಸ್ಯ ಶ್ರೀ ವಿಷ್ಣುವ್ರ ಯೈಹ ನಾಮಾದಿ ಗುಣನಾಮಾದಿ ಸಕಲಂ ಧಿಯಾ ಭಿನ್ನಂ ಪಶ್ಯೇತ್ ಸಕಲು ಪರಿಣಾಮ ಅಹಿತಕರ. ಅಂದ್ರೆ ಶಿವ ಮತ್ತೆ ವಿಷ್ಣು ಇವರಿಗೆ ಮತ್ತೆ ಅನ್ಯ ದೇವತೆಗಳು ಕೂಡ ಅವರು ಭಿನ್ನರಾಗಿದ್ದಾರೆ ಅಥವಾ ಅವರು ಒಂದೇ ಅಂತ ತಿಳ್ಕೊಳ್ಳೋದು. ಸೊ ದಟ್ಸ್ ಆಲ್ಸೋ ನೋ ಅಫೆನ್ಸ್. ಸೊ to consider the names of demigods like Lord Shiva, Lord Brahma to be equal to or independent. Right? So ಶಿವ ಮತ್ತೆ ಬ್ರಹ್ಮನ ಹೆಸರು ವಿಷ್ಣುವಿಗೆ ಸಮಾನ ಮತ್ತೆ ವಿಷ್ಣುವಿನಿಂದ ಸ್ವತಂತ್ರ ಅಂತ ತಿಳ್ಕೊಳ್ಳೋದು ಕೂಡ ಒಂದು ಅಪರಾಧ. ಸೊ ಭಗವಂತ ವಿಷ್ಣುವಿನಿಂದಲೇ ಶಿವ ಮತ್ತೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಬರ್ತಾರೆ. ಅಂದರೆ ಶಿವ ಮತ್ತೆ ಬ್ರಹ್ಮ ವಿಷ್ಣುವಿನ ಮೇಲೆ ನಿರ್ಭರರಾಗಿದ್ದಾರೆ. ಸೊ ದೇ ಆರ್ ಡಿಪೆಂಡೆಂಟ್ ಆನ್ ವಿಷ್ಣು. ಸೊ ದೇ ಆರ್ ನಾಟ್ ಇಂಡಿಪೆಂಡೆಂಟ್. ಮತ್ತೆ ಅವರು ವಿಷ್ಣುವಿಗೆ ಸಮಾನ ಕೂಡ ಅಲ್ಲ, ವಿಷ್ಣುವಿನಿಂದ ಭಿನ್ನರಾಗಿದ್ದಾರೆ. ಸೊ ಈ ಒಂದು ತಿಳುವಳಿಕೆ ಇಟ್ಕೋಬೇಕು. ಕೆಲವರು ಹೇಳ್ತಾರೆ ನಾರಾಯಣ ನಾಮ, ಗಣೇಶ ನಾಮ, ಶಿವನಾಮ ಎಲ್ಲೋ ಒಂದೇ, ಯಾರ ಹೆಸರು ಹೇಳಿದ್ರೆ ಏನಾಯ್ತು, ಅದೇ ಸ್ಥಾನಕ್ಕೆ ಹೋಗಬೇಕು. ಸೊ ಮಾರ್ಗ ಹಲವಾರು, ಆದರೆ ಗುರಿ ಒಂದು ಅಂತ ಹೇಳ್ತಾರೆ. ಸೊ ಯಾವುದೇ ದೇವತೆ ಪೂಜೆ ಮಾಡಿ ನೀವು ಅಲ್ಲಿಗೆ ಹೋಗ್ತೀರಾ, ಮೋಕ್ಷ ಸಿಗ್ತದೆ ಅಂತ ಹೇಳ್ತಾರ. ಅಲ್ಲ, ತಪ್ಪು. ಈ ರೀತಿ ಭಾವನೆಯಿಂದ ನಾಮೋಚ್ಚಾರಣೆ ಮಾಡುವುದು ಕೂಡ ಒಂದು ಅಪರಾಧವಾಗ್ತದೆ. ಸೊ ಶಿವ, ಬ್ರಹ್ಮ, ದುರ್ಗಾ, ಗಣೇಶ, ಸ್ಕಂದ ಇತ್ಯಾದಿ ದೇವತೆಗಳ ಸಂಬಂಧ ಏನು ಭಗವಂತನ ಜೊತೆ ಅದು ತಿಳ್ಕೋಬೇಕು. ವಿತ್ ರೈಟ್ ನಾಲೆಡ್ಜ್ ಒನ್ ಶುಡ್ ಚಾಂಟ್ ಕೃಷ್ಣಸ್ ನೇಮ್. ಸರಿಯಾದ ಜ್ಞಾನದಿಂದ ನಾವು ಭಗವಂತನ ನಾಮೋಚ್ಚಾರಣೆ ಮಾಡಬೇಕು. ಸೊ ಶಿವ ಭಗವಂತನ ಸೇವಕ. ರೈಟ್. ವೈಷ್ಣವಾನಾಂ ಯಥಾಶಂಭು, ಎಲ್ಲ ವೈಷ್ಣವರಲ್ಲಿ ಶ್ರೇಷ್ಠ ಯಾರು? ಶಿವ. ಶಿವನ ನಾಮ ಕೂಡ ಪವಿತ್ರವಾಗಿದೆ, ಆದರೆ ಶಿವ ಈಸ್ ಸಬಾರ್ಡಿನೇಟ್ ಟು ಲಾರ್ಡ್ ವಿಷ್ಣು. ಶಿವ ಯಾರ ನಾಮ ಜಪ ಮಾಡ್ತಾನೆ? ರಾಮನಾಮ ಜಪ ಮಾಡ್ತಾನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ರಾಮೇ. ಶಿವ ಪಾರ್ವತಿ ಹೇಳ್ತಾನೆ, ಹೇ ವರಾನನೆ, ಹೇ ಬ್ಯೂಟಿಫುಲ್ ಫೇಸ್ಡ್ ಒನ್, ರಾಮನಾಮ ರಾಮ 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 ಅಂತ 3 ಸರಿ ಹೇಳ್ಬಿಟ್ರೆ ಸಾಕು, ವಿಷ್ಣು ಸಹಸ್ರನಾಮಕ್ಕೆ ಸಮಾನ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ. ಸೊ 3 ಸಲ ರಾಮನಾಮ ಹೇಳಿದ್ರೆ ಇಟ್ಸ್ ಈಕ್ವಲ್ ಟು ಚಾಂಟಿಂಗ್ 1000 ನೇಮ್ಸ್ ಆಫ್ ವಿಷ್ಣು. 1000 ನಾಮಗಳ ಉಚ್ಚಾರಣೆ ಮಾಡ್ದಂಗೆ. ಒಂದು ಕೃಷ್ಣ ನಾಮ ಉಚ್ಚಾರಣೆ ಮಾಡಿದರೆ 3 ಸಲ ರಾಮ ಅಂದಂಗೆ, ರಾಮ ರಾಮ ರಾಮ. ಸೊ ಒನ್ ಶುಡ್ ಸಿ. ಸೊ ದಟ್ಸ್ ದ ಪವರ್ ಆಫ್ ದ ಹೋಲಿ ನೇಮ್. ಭಗವಂತನ ನಾಮ ಅಷ್ಟು ಪವರ್ಫುಲ್ ಆಗಿದೆ.
ಸೊ ಭಗವಂತ ಶಿವ ಕೂಡ ಕೃಷ್ಣನ ನಾಮ ಜಪ ಮಾಡ್ತಾ ಇದ್ದಾನೆ, ರಾಮ ನಾಮ ಜಪವನ್ನ ಮಾಡ್ತಾ ಇದ್ದಾನೆ. ಸೊ ಅದು ಎರಡನೇ ಅಪರಾಧವಾಯಿತು. ಮೂರನೇ ಅಪರಾಧ ಏನು? ಗುರುವರ ಅವಜ್ಞಾ ಗುರುವಿನ ಆದೇಶವನ್ನು ಆ ಪಾಲಿಸದಿರುವುದು, ಗುರುವಿನ ಆಜ್ಞೆಯನ್ನ ಪಾಲನೆ ಮಾಡದಿರುವುದು, ಪಾಲಿಸದಿರುವುದು, ಅವನೊಬ್ಬ ಉಲ್ಲಂಘಿಸುವುದು, ಸಾಮಾನ್ಯ ವ್ಯಕ್ತಿ ಅಂತ ತಿಳಿಯುವುದು. ಗುರುವನ್ನ ಸಾಮಾನ್ಯ ವ್ಯಕ್ತಿ ಅಂತ ತಿಳಿಯೋದು, ಅದು ಕೂಡ ಅಪರಾಧ. ಸೊ ಇನ್ನೊಂದು ಶಾಸ್ತ್ರದಲ್ಲಿ ಹೇಳ್ತಾರೆ, ಹ್ಮ್ ಗುರುಷು ನರಮಪಿ, ಗುರುವನ್ನ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಳ್ಳೋದು, ಸೊ ಅದು ಕೂಡ ಅಪರಾಧ. ಮತ್ತೆ ಅರ್ಚೆ ವಿಷ್ಣು ಶಿಲಾದಿ, ಗುಡಿಯಲ್ಲಿರುವಂತಹ ಭಗವಂತನ ವಿಗ್ರಹವನ್ನ ಕಲ್ಲು ಅಂತ ಭಾವಿಸುವುದು. ಅರ್ಚೆ ವಿಷ್ಣು ಶಿಲಾದಿ ಗುರುಷು ನರಮತಿ ವೈಷ್ಣವೇ ಜಾತಿ ಬುದ್ಧಿ, ಈ ವೈಷ್ಣವರು ಈ ಜಾತಿಯವರು, ಇವನು ಆ ಜಾತಿಯವನು ಅಂತ ಈ ರೀತಿ ಪರಿಗಣಿಸುವುದು, ಅದು ಕೂಡ ಅಪರಾಧ. ಸೊ ಗುರು ರವಜ್ಞ, ಎಲ್ಲ ವೈಷ್ಣವರಲ್ಲಿ ಗುರು ಶ್ರೇಷ್ಠರು. ಸೊ ಗುರುವಿನ ಪ್ರತಿ ಅಪರಾಧ ಮಾಡುವುದು ಕೂಡ ಒಂದು ಗುರುವಿನ ಆದೇಶದ ಉಲ್ಲಂಘನೆ ಮಾಡುವುದು ಅಪರಾಧ. ನಂತರ ಶ್ರುತಿ ಶಾಸ್ತ್ರ ನಿಂದನಂ, ಶ್ರುತಿ ಅಂದರೆ ವೇದಗಳು, ಸೊ ಶ್ರುತಿ ಸ್ಮೃತಿ ಎಲ್ಲ ಶಾಸ್ತ್ರಗಳ ನಿಂದನೆ ಮಾಡುವುದು, ಅದು ಕೂಡ ಅಪರಾಧವಾಗ್ತದೆ. ಯಾಕಂದ್ರೆ ಶ್ರುತಿಯಲ್ಲಿ ಎಲ್ಲ ವೇದಗಳಲ್ಲಿ ಹರಿ ಸರ್ವತ್ರ ಗೀಯತೆ, ಹರಿಯ ಮಹಿಮೆ ಎಲ್ಲ ಕಡೆ ಇದೆ. ವೇದೇ ರಾಮಾಯಣೇ ಚೈವ ಭಾರತೆ, ಮರ್ತೋಗ್ತಾ ಇದೆ, ಎಲ್ಲ ವೇದಗಳಲ್ಲಿ, ರಾಮಾಯಣದಲ್ಲಿ, ಮಹಾಭಾರತದಲ್ಲಿ, ಉಪನಿಷತ್ತುಗಳಲ್ಲಿ ಹರಿ ಆದೋ ಮಧ್ಯೆ ಅಂತ್ಯೇಚ ಹರಿ ಸರ್ವತ್ರ ಗೀಯತೆ, ಪ್ರಾರಂಭದಲ್ಲಿ ಮಧ್ಯದಲ್ಲಿ ಅಂತ್ಯದಲ್ಲಿ ಎಲ್ಲ ಕಡೆ ಹರಿಯ ನಾಮ ವರ್ಣನೆ ಇದೆ. ಅದಕ್ಕೆ ಶ್ರುತಿ ಶಾಸ್ತ್ರ ನಿಂದನೆ ಮಾಡೋದು ಕೂಡ ಒಂದು ನಾಮ ಅಪರಾಧ. ತಥಾ ಅರ್ಥವಾದ ಅಂತಂದ್ರೆ ಹರಿನಾಮಕ್ಕೆ ಒಂದು ಅರ್ಥವನ್ನ ಕೊಡುವುದು, ಅಂದ್ರೆ ನಮ್ಮ ಏನಂತ ಇಮ್ಯಾಜಿನರಿ ಮೀನಿಂಗ್ಸ್ ಅನ್ನು ಕೊಡುವುದು. ಸೊ ಅದು ಅರ್ಥವಾದ. ಹರಿಕೃಷ್ಣ ಮಂತ್ರ ಅರ್ಥ ಏನಿದೆ? ಹೇ ಕೃಷ್ಣ, ಹೇ ರಾಧೆ, ದಯವಿಟ್ಟು ನನ್ನನ್ನು ನಿಮ್ಮ ಸೇವೆಯಲ್ಲಿ ತೊಡಗಿಸಿ. ಸೊ ಅದು ಅರ್ಥ, ಮೂಲ ಅರ್ಥ. ಆದರೆ ಅದಕ್ಕೆ ಬೇರೆ ಒಂದು ಅರ್ಥವನ್ನು ಕೊಡೋದು, ಇಂಟರ್ಪ್ರಿಟೇಷನ್ ಕೊಡೋದು, ಅದು ಅಪರಾಧವಾಗ್ತದೆ. ಹರಿನಾಮ್ನಿ ಕಲ್ಪನಂ, ಹರಿನಾಮದ ಮಹಿಮೆಯನ್ನ ಕಾಲ್ಪನಿಕ ಅಂತ ಭಾವಿಸೋದು. ಶಾಸ್ತ್ರದಲ್ಲಿ ಹೇಳ್ತಾ ಇರ್ತಾರೆ, ಒಂದು ಕೃಷ್ಣ ನಾಮ ತಗೊಳ್ಳೋದ್ರಿಂದ ಎಲ್ಲ ಪಾಪನಾಶ ಆಗ್ತದೆ. ಆದ್ರೆ ಶುದ್ಧ ಭಕ್ತರು ಯಾಕೆ ತೊಂದರೆ ಬರ್ತಾ ಇದೆ? ಕಾಲ್ಪನಿಕ ಅಂತ ತಿಳ್ಕೊಂತಾರೆ, ಡೌಟ್ಸ್ ಬರ್ತದೆ ಅವರಿಗೆ. ರೈಟ್? ಶುದ್ಧ ಭಕ್ತರಿಗೆ ಬರುವ ಪಾಪ ಏನಂತಾರೆ, ಅದು ನೋವು, ಅದು ಪಾಪ ಕರ್ಮದಿಂದ ಅಲ್ಲ. ಶುದ್ಧ ಭಕ್ತರಿಗೆ ಬರ್ತಕ್ಕಂಥ ನೋವು ಅದು ಭಗವಂತನ ಇಚ್ಛೆಯಿಂದ. ಸೊ ಹರಿನಾಮ ಉಚ್ಚಾರಣೆಯಿಂದ ಎಲ್ಲ ಪಾಪ ನಾಶವಾಗ್ತದೆ ಅನ್ನೋ ಒಂದು ನಂಬಿಕೆ, ದೃಢ ಶ್ರದ್ಧೆ ಇರಬೇಕು. ಹರಿನಾಮದ ಮಹಿಮೆ ಕಾಲ್ಪನಿಕವಲ್ಲ, ಅದು ನಿಜ. ನಂತರ 7ನೇ ಶ್ಲೋಕದಲ್ಲಿ ಹೇಳ್ತಾರೆ, ನಾಮ್ನೋ ಬಲಾದಿಸಿ ಪಾಪ ಬುದ್ಧಿ. ಇಂದ್ರ ಈ ಒಂದು ಅಪರಾಧವನ್ನ ಎಸಗುತ್ತಾನೆ. ಈಗ ನಾಮ್ನೋ ಬಲಾದ್, ನಾಮದ ಬಲದ ಮೇಲೆ ಪಾಪ ಬುದ್ಧಿ, ಪಾಪವನ್ನು ಮಾಡುವುದು. ನ ವಿದ್ಯತೆ ಯಸ್ಯ ಯಮರ್ಹಿ ಶುದ್ಧಿ, ಎಲ್ಲ ಯಮ ನಿಯಮಗಳಿಂದ ಅವನು ಈ ಪಾಪದಿಂದ ಶುದ್ಧನಾಗಲು ಸಾಧ್ಯವಿಲ್ಲ. ನ ವಿದ್ಯತೆ ಯಸ್ಯ ಯಮರ್ಹಿ ಶುದ್ಧಿ. ಯಮ ಅಂತಂದ್ರೆ ಯಮ ಶೌಚ, ಸಂತೋಷ, ಸ್ವಾಧ್ಯಾಯ, ಜಪ, ಈಶ್ವರ ಪ್ರಣಿಧಾನಿ, ಯಮಾಹ. ಪತಾಂಜಲಿ ಯೋಗ ಸೂತ್ರದಲ್ಲಿ ಹೇಳ್ತಾರೆ, ಈ 5 ಅಂಗಗಳೇನಿವೆ, ಇದು ಯಮ. ಯಮೈ ಶುದ್ಧಿ ನ ವಿದ್ಯತೆ. ಸೊ ಎಷ್ಟೇ ವ್ರತ, ದಾನ, ತಪ ಇತ್ಯಾದಿಗಳನ್ನು ಮಾಡಿದ್ರು ಕೂಡ ಅದರಿಂದ ಶುದ್ಧರಾಗಲು ಸಾಧ್ಯವಿಲ್ಲ ಅಂತ ಎಲ್ಲಿ ಹೇಳಿದೆ? ಪದ್ಮ ಪುರಾಣದಲ್ಲಿ ಹೇಳಿದೆ. ಅದೇ ಇಂದ್ರ ಗೊತ್ತಿದ್ದು ಕೂಡ ಪಾಪವನ್ನು ಮಾಡಲು ಹೊರಟಿದ್ದಾನೆ. ಧರ್ಮ ವ್ರತ ತ್ಯಾಗ ಹುತಾದಿ ಸರ್ವಶುಭ ಕ್ರಿಯಾ ಸಾಮ್ಯಂ ಅಪಿ ಪ್ರಮಾದ. ಈ ಹರಿನಾಮವನ್ನ ಬೇರೆ ಧರ್ಮ ಕಾರ್ಯಗಳೇನಿವೆ, ಸೊ ಧರ್ಮ, ವ್ರತ, ಕೆಲವೊಂದು ಜನರು ಕರ್ಮಕಾಂಡಿ ವ್ರತಗಳನ್ನು ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಶ್ರದ್ಧೆ ಮಾಡ್ತಾರೆ, ತ್ಯಾಗ, ಭೂತ, ಕೆಲವೊಂದು ಯಜ್ಞ ಕಾರ್ಯಗಳನ್ನು ಮಾಡ್ತಾರೆ. ಸರ್ವ ಶುಭ ಕ್ರಿಯಾ, ಇವೆಲ್ಲ ಶುಭ ಕ್ರಿಯೆಗಳು. ಸೊ ಹರಿನಾಮವನ್ನು ಕೂಡ, ಹರಿಕೃಷ್ಣ ಜಪವನ್ನು ಕೂಡ ಬೇರೆ ಶುಭ ಕ್ರಿಯೆಗೆ ಹೋಲಿಸುವುದು ಪ್ರಮಾದ, ಅದು ಕೂಡ ಅಪರಾಧ. ಸೊ ದೇರ್ ಇಸ್ ಗ್ರೇಟ್ ಡಿಫರೆನ್ಸ್ ಬಿಟ್ವೀನ್ ಶುಭ ಕ್ರಿಯಾಸ್ ಅಂಡ್ ಹರಿನಾಮ್. ಹರಿನಾಮ ಉಚ್ಚಾರಣೆಯಿಂದ ನಮಗೇನಾಗ್ತದೆ? ಕೃಷ್ಣ ಪ್ರೇಮ ಪ್ರಾಪ್ತಿ ಆಗ್ತದೆ. ಶುಭ ಕ್ರಿಯೆಯಿಂದ ಒಬ್ಬನು ಸ್ವರ್ಗಕ್ಕೆ ಹೋಗ್ಬೋದು,
ಆದರೆ ಕೃಷ್ಣ ಪ್ರೇಮ ದೊರಕಲು ಸಾಧ್ಯವಿಲ್ಲ, ವೈಕುಂಠಕ್ಕೆ ಹೋಗಲು ಕೂಡ ಸಾಧ್ಯವಿಲ್ಲ. ಸೊ ಹರಿನಾಮದ ಬೆನಿಫಿಟ್ ಅನ್ನ ಶುಭಕ್ರಿಯೆ ಬೆನಿಫಿಟ್ಗೆ ಹೋಲಿಸುವುದು ಅಪರಾಧ. ಅದು 8ನೇ ಅಪರಾಧವಾಯಿತು. ಈ 9ನೇ ಅಪರಾಧ ನೋಡಿ. ಅಶ್ರದ್ಧಾನೇ ವಿಮುಖೇಪಿ ಅಶೃಣ್ವತಿ ಯಶ್ಚೋಪದೇಶ ಶಿವ ನಾಮಾಪರಾಧ. ಅಶ್ರದ್ಧಾನ, ಯಾರಿಗೆ ಭಗವಂತನ ಮೇಲೆ ಶ್ರದ್ಧೆ ಇಲ್ಲ. ವಿಮುಖೆ, ಭಗವಂತನಿಂದ ವಿಮುಖರಾಗಿದ್ದಾರೆ, ಅಂದರೆ ನಾಸ್ತಿಕರು. ಅಶೃಣ್ವತಿ ಯಶ್ಚೋಪದೇಶ ಶಿವನಾಮಾಪರಾಧ. ಸೊ ಭಗವಂತನ ಪವಿತ್ರ ನಾಮದ ಮಹಿಮೆಯನ್ನ ಎಂಥ ಅಶ್ರದ್ಧಾಲು ಜನರಿಗೆ ಹೇಳುವುದು ಕೂಡ ಅಪರಾಧ. ಸೊ ಅಂಥವ್ರಿಗೆ ನಾವು ಏನು ಹೇಳ್ಬೇಕು? ಹರೇ ಕೃಷ್ಣ ಜಪ ಮಾಡು ಅಂತ ಹೇಳ್ಬೇಕು. ಹರೇ ಕೃಷ್ಣ ಹರೇ ಕೃಷ್ಣ, ಇದು ಜಪ ಇದೆ, ಈ ಕಾರ್ಡ್ ಇದೆ, ತಗೋ ಜಪ ಮಾಡು ಅಂತ ಹೇಳ್ಬೇಕು. ಮಹಿಮೆಯನ್ನ ಹೇಳಕ್ ಹೋಗ್ಬಾರ್ದು. ಸೊ ಮಹಿಮೆ ಫಸ್ಟ್ ಜಪ ಮಾಡಕ್ಕೆ ಸ್ಟಾರ್ಟ್ ಮಾಡಲಿ, ನಂತರ ಅದ್ರ ಮಹಿಮೆಯನ್ನ ಹೇಳ್ಬೋದು. ಸೊ ಮೊದಲೇ ಅದ್ರ ಮಹಿಮೆಯನ್ನು ಹೇಳಿಬಿಟ್ರೆ ಅವ್ರಿಗೆ ಇದು ಕಾಲ್ಪನಿಕ, ಇದೇ ಹೇಗೆ ಸಾಧ್ಯ ಅಂತ ಒಂದು ಡೌಟ್ ಬರೋ ಸಾಧ್ಯತೆ ಇದೆ. ಅದಕ್ಕಾಗಿ ಹರಿನಾಮದ ಮಹಿಮೆಯನ್ನ ಹೇಳಬಾರದು ಹೊಸ ಜನರಿಗೆ. ನಾವೇನು ಹೇಳ್ಬೇಕು? ಓಕೆ, ಚಾಂಟಿಂಗ್ ಮಾಡು, ಮನಸ್ಸು ಶಾಂತವಾಗ್ತದೆ, ಅಥವಾ ಮೆಡಿಟೇಷನ್ ಮಾಡು, ಎಲ್ಲ ಟೆನ್ಷನ್ ದೂರ ಆಗ್ತದೆ ಅಂತ ಇನಿಷಿಯಲಿ ನಾವು ಹೇಳ್ತೀವಿ. ನಂತರ ಅವ್ರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಗ್ತದೆ ಅವ್ರಿಗೆ, ಇದರಿಂದ ಅತಿ ಉತ್ತಮ ಲಾಭ ಏನು? ಕೃಷ್ಣ ಪ್ರೇಮ ಪ್ರಾಪ್ತಿ. ಮೆಡಿಟೇಷನ್, ಮೈಂಡ್ ಕಂಟ್ರೋಲ್ ಇದೆಲ್ಲ ಸೈಡ್ ಬೆನಿಫಿಟ್, ಬಟ್ ಮೇನ್ ಬೆನಿಫಿಟ್ ಈಸ್ ಕೃಷ್ಣ ಪ್ರೇಮ ಪ್ರಾಪ್ತಿ. 10ನೇ ಅಪರಾಧ ಏನು? ಶ್ರುತ್ವೇಪಿ ನಾಮ ಮಾಹಾತ್ಮ್ಯ ಇಹ ಪ್ರೀತಿ ರಹಿತೋ ನರಃ ಅಹಂ ಮಮಾದಿ ಪರಮೋ ನಾಮ್ನಿ ಸೋಪಿ ಅಪರಾಧಕೃತ್. ಶ್ರದ್ಧೆಯಿಂದ ಜಪಿಸಬೇಕು. ನಾಮ ಮಹಿಮೆಯನ್ನ ಕೇಳಿದ ಮೇಲೂ ಕೂಡ ಶ್ರುತ್ವೇಪಿ ನಾಮ ಮಹಾತ್ಮ್ಯ ಪ್ರೀತಿ ರಹಿತೋ ನರಃ, ಭಗವಂತನ ನಾಮದ ಪ್ರತಿ ಆಕರ್ಷಣೆ ಇಲ್ಲ. ರೈಟ್? ಅಹಂ ಮಮಾದಿ ಪರಮೋ, ಮತ್ತೆ ಅವನಿಗೇನಿದೆ? ಇದು ನಾನು, ನನ್ನದು ಅನ್ನೋ ಒಂದು ಅಹಂಕಾರ ಬಿಟ್ಟಿಲ್ಲ. ನಾನು ಈ ದೇಹ, ನಾನು ಡಾಕ್ಟರ್, ನಾನು ಇಂಜಿನಿಯರ್, ನಾನು ಶ್ರೀಮಂತ ಅನ್ನೋ ಒಂದು ಅಹಂಕಾರ ಏನು ಬಿಟ್ಟಿಲ್ಲ. ಅಹಂ ಮಮಾದಿ ಪರಮೋ ನಾಮ್ನಿ ಸೋಪಿ ಅಪರಾಧ ಕೃತ್, ಅವನು ಕೂಡ ಅಪರಾಧಿ. ರೈಟ್? ಸೊ ಇದು 10ನೇ ನಾಮ ಅಪರಾಧ. ಅಂದ್ರೆ ಇಷ್ಟು ಕೆಲವರು ನೋಡಿ ಜಪ ಮಾಡ್ತಾ ಇರ್ತಾರೆ, 5 ವರ್ಷ 10 ವರ್ಷ 15 ವರ್ಷ ಜಪ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ನಾನು ನನ್ನದು ಅನ್ನೋದು ಬಿಟ್ಟಿಲ್ಲ. ಎಲ್ಲದೂ ಕೃಷ್ಣಂದು ಅಂತ ತಿಳುವಳಿಕೆ ಏನು ಬಂದಿಲ್ಲ. ಈ ಮನೆ ಕೃಷ್ಣಂದು, ಈ ಕಾರು ಕೃಷ್ಣಂದು, ನನ್ನ ದೇಹ ಕೂಡ ಕೃಷ್ಣಂದು, ನನ್ನ ಮನಸ್ಸು ಎಲ್ಲವೂ ನಿನ್ನದೇ ಕೃಷ್ಣ ಅನ್ನೋ ಭಾವನೆ ಏನು ಬಂದಿಲ್ಲ. ಅವರು ಹರೇ ಕೃಷ್ಣ ಜಪ ಮಾಡ್ತಾ ಇದ್ದಾರೆ. ಸೊ ಅದು ಅಪರಾಧ. ಸೊ ಎಂಥ ಭಾವನೆ ಬರಬೇಕು? ಕೃಷ್ಣ ನಾನು ನಿನ್ನವನು, ಐ ಆಮ್ ಯುವರ್ಸ್. ಆಯ್ತು, ದಯವಿಟ್ಟು ನನ್ನನ್ನು ನಿನ್ನ ಸೇವೆಯಲ್ಲಿ ತೊಡಗಿಸಿ ಕೃಷ್ಣ. ಮತ್ತೆ ನನ್ನಲ್ಲಿರೋದು, ನನ್ನ ಸಂಪತ್ತೇನಿದೆ ಅದೆಲ್ಲ ನಿನ್ನದೇ. ರೈಟ್? ಸೊ ಇಂತಹ ಭಾವನೆಯನ್ನ ಮೂಡಿಸಿಕೊಂಡು ಜಪ ಮಾಡಿದಾಗ ಅದು ಅಪರಾಧ ರಹಿತ ನಾಮ ಆಗ್ತದೆ. ಸೊ ಭಕ್ತನ ಠಾಕೂರ್ ಸಿಂಗ್, ಮಾನಸ ದೇಹೋ ಗೇಹೋ ಜೋ ಕಿಚುಮೋ ಅರ್ಪಿಲು ತುವಾ ಪಡೆ ನಂದ ಕಿಶೋರ್. ನನ್ನ ಮನಸ್ಸು, ನನ್ನ ದೇಹ, ನನ್ನ ಮನೆ, ಜೋಗಿಚ್ಚು ಎಲ್ಲವೂ ನಿನ್ನದೇ ಕೃಷ್ಣ, ನಿನ್ನ ಪಾದಕ್ಕೆ ಅರ್ಪಣೆ ಮಾಡಿದ್ದೀನಿ ಕೃಷ್ಣ. ಸೊ ಅಹಂಕಾರ, ಮಮಕಾರವನ್ನು ತೊರೆದು ಭಗವಂತನ ಭಕ್ತರಾಗಬೇಕು. ದಟ್ ಈಸ್ ಟಾಪ್ ಮೋಸ್ಟ್. ಸೊ ಅಂತಹ ಭಾವನೆಯಿಂದ ಜಪ ಮಾಡಿದಾಗ ನಾವು ಮುಂದೆ ಹೋಗ್ಬೋದು, ನಾವು ಭಕ್ತಿಯಲ್ಲಿ ಬೆಳಿಬಹುದು. ಮತ್ತೆ ಎಲ್ಲ ಅಪರಾಧಗಳು ಎಲ್ಲಿಂದ ಉಂಟಾಗ್ತವೆ? ಇನ್ಅಟೆನ್ಷನ್. ರೈಟ್? ಏಕಾಗ್ರತೆಯಿಂದ ಜಪ ಮಾಡಬೇಕು. ಏಕಾಗ್ರತೆಯಿಂದ ಜಪ ಮಾಡದೆ ಹೋದ್ರೆ ಅಪರಾಧಗಳು ಮಾಡ್ತಾ ಇರ್ತೀವಿ. ಸೊ ಈ 10 ಅಪರಾಧಗಳನ್ನ ನಾವು ಮೀರಿದಾಗ ನಾಮಾಭಾಸ ಸ್ತರಕ್ಕೆ ಬರ್ತೀವಿ. ನಾಮಾಭಾಸ ಅಂತಂದ್ರೆ ಅಲ್ಲಿ ಅಪರಾಧಗಳಿಲ್ಲ, ಆದರೆ ಶುದ್ಧ ನಾಮ ಕೂಡ ಇಲ್ಲ, ಅಪರಾಧ ರಹಿತ ನಾಮ. ಇಂಥ ನಾಮಾಭಾಸ ಸ್ಟೇಜಲ್ಲಿ ಚಾಂಟಿಂಗ್ ಮಾಡಿದಾಗ ನಮ್ಮ ಪಾಪಗಳೆಲ್ಲ ನಾಶವಾಗ್ತವೆ. ನಾಮಾಭಾಸದಲ್ಲಿ ಕೂಡ 2 ಪ್ರಕಾರ: ಛಾಯಾ ನಾಮಾಭಾಸ, ಪ್ರತಿಬಿಂಬ ನಾಮಾಭಾಸ. ಛಾಯಾ ಅಂದ್ರೆ ಶ್ಯಾಡೋ, ಪ್ರತಿಬಿಂಬ ಅಂದ್ರೆ ರಿಫ್ಲೆಕ್ಷನ್. When the chanting of the holy name is without offenses, but also without the knowledge of one's original spiritual identity, it's called Chayanavas. So Chayanavas ಅಂತಂದ್ರೆ ಏನು? ಜಪದಲ್ಲಿ ಅಪರಾಧಗಳಿಲ್ಲ, ಆದರೆ ನನ್ನ ನಿಜವಾದ ಗುರುತು ಸ್ವರೂಪದ ಒಂದು ಅರಿವು ಇಲ್ಲ, ನಾನು ಭಗವಂತನ ದಾಸನ ಅರಿವಿಲ್ಲ, ಅದು ಛಾಯಾನಾಮಭಾಸ. This quality of chanting in the association of pure devotees soon brings about realization of Swarupa.
and one then begins to chant the pure name Shuddhanam. ಸೊ ಛಾಯಾನಾಮಾಭಾಸದಿಂದ ಒಬ್ಬ ವ್ಯಕ್ತಿ ಶುದ್ಧ ನಾಮಕ್ಕೆ ಹೋಗಬಹುದು. ಅದು ಹೇಗೆ ಸಾಧ್ಯ? ಶುದ್ಧ ಭಕ್ತರ ಸಂಘದಿಂದ ಸಾಧ್ಯ. When chanting is performed with the consciousness called by material desire for sense gratification, liberation, by the desire for empiric knowledge, fruity activity, and by the desire for severe austerities and donation, that's called ಪ್ರತಿಬಿಂಬ ನಾಮಭಾಸ. ಸೊ ಪ್ರತಿಬಿಂಬ ನಾಮಭಾಸ ಅಂತಂದ್ರೆ ಅಲ್ಲಿ ಅಪರಾಧಗಳಿಲ್ಲ, ಬಟ್ ಅನ್ಯ ಅಭಿಲಾಷೆಗಳಿಂದ ತುಂಬಿದೆ. ಜ್ಞಾನ, ಕರ್ಮ, ಯೋಗ ಇತ್ಯಾದಿಗಳ ಅಭಿಲಾಷೆಗಳಿವೆ. ಸೊ ಅಪರಾಧ ಇಲ್ಲ, ಬಟ್ ಅಭಿಲಾಷೆಗಳಿವೆ. ಅಂತಹ ಅಭಿಲಾಷೆಯಿಂದ ಜಪ ಮಾಡಿದಾಗ ಅದು ಪ್ರತಿಬಿಂಬ ನಾಮಭಾಸ ಅಂತ ಹೇಳ್ತಾರೆ. Whereas this type of second type of namabhasa can sometimes lead to chaya namabhasa. It can also lead to danger of namaparad. So ಈ ಒಂದು ಪ್ರತಿಬಿಂಬ ನಾಮಭಾಸ ಅದು ಕೆಲವೊಮ್ಮೆ ಛಾಯಾ ನಾಮಭಾಸ ಆಗ್ಬೋದು, ಆದರೆ ಅದು ಡೇಂಜರ್ ಅಂತ, ಅದು ಜನರಲಿ ಅಪರಾಧ ಮಾಡಕ್ಕೆ ಸ್ಟಾರ್ಟ್ ಆಗ್ತದೆ. Offensive chanting. So always chanting in association is the only means to liquidate namaparad. There is no other method. ಸೊ ನಾಮಪರಾಧದಿಂದ ಮುಕ್ತರಾಗೋದಕ್ಕೆ ಒಂದೇ ಒಂದು ಮಾರ್ಗ ಏನು? ದ ಓನ್ಲಿ ಮೀನ್ಸ್ ಅಂತ ಹೇಳ್ತಾರೆ. ಒಂದೇ ಮಾರ್ಗ, ಅದೇನು? ಭಕ್ತರ ಜೊತೆ ಜಪ ಮಾಡೋದು. ಶುದ್ಧ ಭಕ್ತರ ಜೊತೆ ಅಸೋಸಿಯೇಷನ್ ಸೇಂಟ್ಲಿ ಡಿವೋಟೀಸ್ ಅಂತ ಹೇಳ್ತಾರೆ. ಸೊ ದಿಸ್ ದ ವೇ ಟು ಗೆಟ್ ರಿಡ್ ಆಫ್ ನಾಮ ಅಪರಾಧ. ಸೊ ಅದಕ್ಕೆ ಆದಷ್ಟು ಗ್ರೂಪ್ ಅಲ್ಲಿ ಜಪ ಮಾಡುವುದು ಉತ್ತಮ. ರೈಟ್. ಸೊ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಅದು ಟೆಂಪಲಿಗೆ ಬಂದು ಜಪ ಮಾಡೋದು, ಭಕ್ತರ ಜೊತೆ ಜಪ ಮಾಡೋದು ಅತಿ ಉತ್ತಮ. ಸಾಧ್ಯ ಆದರೆ ಡೈಲಿ ಜಪ ಮಾಡೋದು ಉತ್ತಮ. ಸಾಧ್ಯ ಆಗದಿದ್ರೆ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಭಕ್ತರ ಜೊತೆ ಬಂದು ಜಪ ಮಾಡೋದು ಇನ್ನೂ ಉತ್ತಮ. ಸೊ ಅದರಿಂದ ಏನಾಗ್ತದೆ, ನಮ್ಮ ಜಪದ ಕ್ವಾಲಿಟಿ ಇಂಪ್ರೂವ್ ಆಗ್ತದೆ. ಇಲ್ಲಾಂದ್ರೆ ಕೇವಲ ಮನೆಯಲ್ಲಿ ಹೇಗೋ ಜಪ 16 ಮೇಲೆ ಮುಗಿದೋಗ್ತದೆ, ಅಟೆಂಟಿವ್ಲಿ ಆಗಿರೋದಿಲ್ಲ. ಆದರೆ ಭಕ್ತರ ಜೊತೆ ಮಾಡಿದಾಗ ಇಟ್ ಬಿಕಮ್ಸ್ ಮೋರ್ ಅಟೆಂಟಿವ್ ಅಂಡ್ ಎಫೆಕ್ಟಿವ್. ಸೊ ಅದಕ್ಕಾಗಿ ಇಲ್ಲಿ 10 ನಾಮಪರಾಧಗಳನ್ನ ನಾವು ಮೀರಬೇಕು, ಅದನ್ನು ಅವಾಯ್ಡ್ ಮಾಡಬೇಕು. ಸೊ ಅಫ್ಕೋರ್ಸ್ ಅದು ನಾಟ್ ವೆರಿ ಈಸಿ, ತುಂಬ ಸರಳ ಏನಲ್ಲ. ಪ್ರಯತ್ನ ಅಂತೂ ಮಾಡಲೇಬೇಕು. ನಮ್ಮ ಪ್ರಯತ್ನ ನಾವು ಮಾಡಬೇಕು. ನಂತರ ಭಗವಂತನ ಅನುಗ್ರಹ, ಶುದ್ಧ ಭಕ್ತರ ಅನುಗ್ರಹದಿಂದ ನಾವು ಈ ಅಪರಾಧ ಸ್ಟೇಜ್ ಅನ್ನು ಕ್ರಾಸ್ ಮಾಡಿ ನಾಮಭಾಸ ಶುದ್ಧ ನಾಮ ಹಂತಕ್ಕೆ ಹೋಗಬಹುದು. ಸೊ ಋಷಿಗಳು ಇಂದ್ರನಿಗೆ ಹೇಳಿದರು, ಇನ್ನು ವೃತ್ರಾಸುರನನ್ನು ಕೊಲ್ಲು, ನಂತರ ಅಪರಾಧವನ್ನು ನಾವು ಅಪರಾಧದಿಂದ ಮುಕ್ತಗೊಳಿಸ್ತೀವಿ, ಹೇಗೆ ಅಶ್ವಮೇಧ ಯಜ್ಞವನ್ನು ಮಾಡಿ ಅಂತ. ಪ್ರಭುಪಾದ ಹೇಳ್ತಾರೆ, such purposefully devised atonement, however, cannot relieve the performer of sinful acts. ಈ ರೀತಿ ಗೊತ್ತಿದ್ದು ಪಾಪ ಮಾಡುವುದು, ಮತ್ತೆ ಪ್ರಾಯಶ್ಚಿತ್ತ ಮಾಡುವುದು, ಅದು ಪಾಪ ಕರ್ಮದಿಂದ ಪ್ರತಿಕ್ರಿಯೆಯಿಂದ ಮುಕ್ತಿ ಕೊಡೋದಿಲ್ಲ. ಸೊ ದಟ್ ಬಿಕಮ್ಸ್ ಅಫೆನ್ಸಿವ್ ಅಂತ ಪ್ರಭಾವ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ನಾವು ನೋಡ್ತೀವಿ ಇದನ್ನು. ಶ್ರೀ ಶುಕೋವಾಚ ಏವಂ ಸಂಚೋದಿತೋ ವಿಪ್ರೈರ್ಮರುತ್ವಾ ಅಹನದ್ರಿಪುಂ ಬ್ರಹ್ಮಹತ್ಯಾ ಹತೆ ತಸ್ಮಿನ್ ಆಸಸಾದ ವೃಷಾ ಕಪಿಂ. ಭಾನುಕುಮಾರಿ ಮಾತಾಜಿ. ಕೃಷ್ಣ ಪ್ರಭುಜಿ. ಋಷಿಗಳ ಮಾತುಗಳಿಂದ ಪ್ರಚೋದಿತನಾಗಿ ಇಂದ್ರನು ವೃತ್ರಾಸುರನನ್ನು ಕೊಂದನು. ವೃತ್ರಾಸುರನು ಕೊಲ್ಲಲ್ಪಟ್ಟ ಬಳಿಕ ಬ್ರಹ್ಮಹತ್ಯೆಯ ಪಾಪವು ಇಂದ್ರನನ್ನು ಆವರಿಸಿತು. ಧನ್ಯವಾದಗಳು. The planned execution of sinful deeds on the strength of holy name of the Lord or under prashchita cannot relieve anyone. ಅಂದ್ರೆ ಗೊತ್ತಿದ್ದು ಪ್ಲಾನ್ ಮಾಡಿ, ಪ್ರೀ ಮೆಡಿಟೇಟ್ ಮಾಡಿ ಮಾಡುವಂತಹ ಪಾಪ, ಅದರಿಂದ ಪರಿಹಾರ ಸಿಗೋದಿಲ್ಲ. ಸೊ ಗೊತ್ತಿದ್ದು ತಪ್ಪು ಮಾಡಬಾರದು ಅನ್ನುವ ಒಂದು ಪಾಠ ನಾವಿಲ್ಲಿಂದ ಕಲಿಯಬಹುದು. ಮತ್ತೆ ತುಂಬಾ ಭಯಂಕರ ಪಾಪ ಅಂಟ್ಕೊಳ್ಳುತ್ತೆ, ಹಿಂಬಾಲಿಸುತ್ತೆ ಇಂದ್ರನನ್ನು. ತಯೇಂದ್ರಃ ಸ್ಮಾಹಸತ್ತಾಪಂ ನಿರ್ವೃತಿರ್ನಾಮಂ ಆವಿಶತ್ ಶ್ರೀಮಂತಂ ವಾಚ್ಯತಾಂ ಪ್ರಾಪ್ತಂ ಸುಖಯಾಂತಿ ಅಪಿ ನೋ ಗುಣಾಃ. ಹರೇ ಕೃಷ್ಣ. ನಾವು ಓದ್ಲಾ ಪ್ರಭುಜಿ? ಯಾರದು? ಸಾಗರಮ್ಮ ಅವರು ಓದಿ.
ಹರೇ ಕೃಷ್ಣ. ದೇವತೆಗಳ ಸಲಹೆಯಂತೆ ಇಂದ್ರನು ವೃತ್ರಾಸುರನನ್ನು ಕೊಂದನು ಮತ್ತು ಈ ಪಾಪಕಾರಕ ಹತ್ಯೆಯಿಂದ ದುಃಖವನ್ನು ಅನುಭವಿಸಿದನು. ವೃತ್ರಾಸುರನ ಹತ್ಯೆಯಿಂದ ಇತರ ದೇವತೆಗಳಿಗೆ ಸಂತೋಷವಾಯಿತಾದರೂ ಇಂದ್ರನಿಗೆ ಸಂತೋಷವಾಗಲಿಲ್ಲ. ಇಂದ್ರನ ಇತರ ಸದ್ಗುಣಗಳಾದ ಸಹನೆ ಮತ್ತು ಸಂಪತ್ತು ಸಹ ಅವನ ಈ ದುಃಖದಲ್ಲಿ ಅವನ ನೆರವಿಗೆ ಬರಲಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಸುಖಯಾಂತಿ ಅಪಿ ನೋ ಗುಣ. ಸುಖ ಅವನಿಗೆ ಸಿಗ್ಲೇ ಇಲ್ಲ, ದುಃಖವೇ ಬಂತು. ಮತ್ತೆ ಜನ ಕೂಡ ಮಾತಾಡ್ತಾ ಇದ್ರಂತೆ, ನೋಡು ಇಂದ್ರನ ಪದವಿಗಾಗಿ ತನ್ನ ಪದವಿಯನ್ನು ಉಳಿಸ್ಕೊಳ್ಳೋದಕ್ಕೆ ವೃತ್ತರಾಸುರನ್ ಕೊಂದು ಬಿಟ್ಟ, ಎಷ್ಟು ಸ್ವಾರ್ಥಿ ಅಂತ ಜನರು ಮಾತಾಡ್ಕೊಂತ ಇದ್ರು. ಆಕ್ಚುಲಿ ಕ್ಷತ್ರಿಯರಿಗೆ ಈ ರೀತಿ ದುರುಕ್ತಿ ಅಂದ್ರೆ ಕೆಟ್ಟ ಮಾತನ್ನು ಕೇಳಿಸ್ಕೊಳ್ಳೋದು ಕೂಡ ಮೃತ್ಯುಗಿಂತಲೂ ಕೀಳು, ಇಟ್ ವರ್ಸ್ ದನ್ ಡೆತ್. ಸೊ ದಟ್ಸ್ ವೈ ಇಂದ್ರನಿಗೆ ತುಂಬಾ ದುಃಖ ಆಯ್ತು, ನನ್ನ ಪದವಿಯನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ಮಹಾಭಾಗತನ ಹತ್ಯೆ ಮಾಡಿದೆ ನಾನು. ಸೊ ಆಕ್ಚುಲಿ ಇಂದ್ರ ಕೂಡ ಭಕ್ತನೇ ಹೌದು, ಆದರೆ ಮಿಶ್ರಿತ ಭಕ್ತ ಆದ ಕಾರಣದಿಂದ ಸೊ ಕೆಲವೊಮ್ಮೆ ತಪ್ಪು ಮಾಡ್ತಾನೆ, ಆದ್ರೆ ತಪ್ಪು ಮಾಡಿದ ತಕ್ಷಣ ಗೊತ್ತಾಗ್ತದೆ ನಾನು ತಪ್ಪು ಮಾಡಿದ್ದೀನಿ ಅಂತ. ಆದ್ರೆ ಕೆಟ್ಟವರಿಗೆ ಗೊತ್ತೇ ಆಗೋದಿಲ್ಲ, ತಪ್ಪು ಮಾಡಿದ್ರು ಅವರಿಗೆ ತಪ್ಪಂತ ಅನ್ಸೋದಿಲ್ಲ, ಮತ್ತೆ ಮತ್ತೆ ಮಾಡ್ತಾ ಇರ್ತಾರೆ, ಮತ್ತೆ ಮತ್ತೆ ಮಾಡ್ತಾ ಇರ್ತಾರೆ. ಸೊ ತಪ್ಪು ಮಾಡಿದೀನಿ ಅಂತ ಗೊತ್ತಾದ ತಕ್ಷಣ ಅದನ್ನು ತಿದ್ದುಕೊಳ್ಳುವುದು ಒಳ್ಳೆಯವರ ಜನ. ಎಲ್ಲರಿಂದ ತಪ್ಪು ಆಗಿದೆ, ಯಾವುದೋ ಒಂದು ಸಮಯದಲ್ಲಿ ಎಲ್ಲರೂ ತಪ್ಪು ಮಾಡಿರ್ತಾರೆ, ಆದರೆ ಒಳ್ಳೆಯವರ ಸ್ವಭಾವ ಏನು, ತಪ್ಪು ಮಾಡಿದ್ದೀನಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಅವ್ರು ತಿಳ್ಕೊಂಡು ಮತ್ತೆ ಅದನ್ನು ತಿದ್ದೋದಕ್ಕೆ ಪ್ರಯತ್ನ ಪಡ್ತಾರೆ, ಮತ್ತೆ ಗೊತ್ತಿದ್ದು ಮಾಡಕ್ ಹೋಗೋದಿಲ್ಲ. ನಿಜವಾದ ಪ್ರಾಯಶ್ಚಿತ ಅಂತಂದ್ರೇನು, ಮಾಡಿದ ತಪ್ಪನ್ನ ಮತ್ತೆ ಮಾಡಬಾರ್ದು, ಅದು ನಿಜವಾದ ಪ್ರಾಯಶ್ಚಿತ. ಬೇರೆ ಏನೋ ತಪ್ಪು ಮಾಡಿದ್ರೆ ಓಕೆ, ಬಟ್ ಮಾಡಿದ ತಪ್ಪನ್ನ ತಿಳ್ಕೊಂಡು ಅದು ತಪ್ಪಾಗಿದೆ ಅಂತ ತಿಳ್ಕೊಂಡು ಮತ್ತೆ ಅದನ್ನೇ ಮಾಡಿದ್ರೆ ಭಗವಂತ ಅದನ್ನ ಕ್ಷಮಿಸೋದಿಲ್ಲ. ಸೊ ಇಲ್ಲೇನು ನಾವು ತಿಳ್ಕೊಬೇಕಂದ್ರೆ ಗೊತ್ತಿದ್ದು ತಪ್ಪು ಮಾಡಬಾರದು. ಸೊ ಇಲ್ಲಿ 12-13 ಶ್ಲೋಕದಲ್ಲಿ ಪಾಪ ಪ್ರತಿಕ್ರಿಯೆ ಯಾವ ರೀತಿ ಬಂತು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. ತಂ ದದರ್ಶಾನುಧಾವಂತಿ, ನೋಡ್ತಾನೆ ಯಾರನ್ನ, ಯಾರೋ ಒಬ್ಬಳು ಹಿಂಬಾಲಿಸ್ತಾ ಇದ್ಲು. ಚಂಡಾಲಿಂ ಇವ ರೂಪಿಣಿಂ, ಚಾಂಡಾಳಿ ರೂಪವನ್ನು ಧರಿಸಿದ್ಲು. ಜರಯಾವೇಪ ಮಾನಾಂಗೀಂ, ರೈಟ್. ಸೊ ವಯಸ್ಸಾಗಿತ್ತು ಅವಳಿಗೆ, ಚಾಂಡಾಳಿಗೆ, ಮತ್ತೆ ಅವಳ ದೇಹ ಎಲ್ಲ ನಡುಗ್ತಾ ಇತ್ತು. ವಿಕೀರ್ಯ ಫಲಿತಾನ್ ಯಕ್ಷ್ಮಗ್ರಸ್ತಾಂ ಸೃಕ್ಪಟಂ, ರೈಟ್. ಮೈ ತುಂಬಾ ಟ್ಯೂಬರ್ಕ್ಯುಲೋಸಿಸ್ ಆಗಿತ್ತು, ಮತ್ತೆ ಬಟ್ಟೆಗಳಿಗೆಲ್ಲ ರಕ್ತ ಅಂಟ್ಕೊಂಡಿತ್ತು. ವಿಕೀರ್ಯ ಫಲಿತಾನ್ ಕೇಶಾಂ, ಕೂದಲೆಲ್ಲ ಲೂಸ್ ಆಗಿತ್ತು. ಮತ್ತೆ ತಿಷ್ಠೇತಿ ಭಾಷಿಣಿ, ನಿಂದ್ರು ಅಂತ ಹೇಳ್ತಾ ಇದ್ಲು, ಕೂಗ್ತಾ ಇದ್ಲು, ತಿಷ್ಠ. ಮೀನಗಂಧಿ ಅಸುಗಂಧೇನ ಅಂದ್ರೆ ಅವಳ ದೇಹದಿಂದ ಒಂದು ಮೀನಿನ ಬ್ಯಾಡ್ ಸ್ಮೆಲ್, ದುರ್ಗಂಧ ಬರ್ತಾ ಇತ್ತು. ಕುರ್ವತಿ ಮಾರ್ಗದೂಷಣಂ, ಅವಳೆಲ್ಲೆಲ್ಲ ಓಡಾಡ್ತಿದ್ಲು ಅಲ್ಲೆಲ್ಲ ಗಬ್ಬು ವಾಸನೆ ಬರ್ತಾ ಇತ್ತು. ಅಂತಹ ಒಂದು ಪಾಪರೂಪಿ ನಾರಿ ಇಂದ್ರನನ್ನ ಹಿಂಬಾಲಿಸ್ತಾ ಇದ್ದಾಳೆ. ಮತ್ತೆ ಯಾರು ಹೋಗ್ತೀರಾ? ಹರೇ ಕೃಷ್ಣ ಪ್ರಭು, ಓದ್ಲಾ? ಪ್ರಭಾ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭು. ತನ್ನ ಪಾಪದ ಪರಿಣಾಮವು ಅತ್ಯಂತ ಹೀನ ವರ್ಗದ ಚಾಂಡಾಲ ಸ್ತ್ರೀಯ ರೂಪದಲ್ಲಿ ಮೂರ್ತಿವೆತ್ತು ತನ್ನನ್ನು ಬೆನ್ನಟ್ಟುತ್ತಿರುವುದನ್ನು ಇಂದ್ರನು ಕಂಡನು. ಆಕೆಯು ಹಣ್ಣು ಮುದುಕಿಯಾಗಿದ್ದಳು ಮತ್ತು ಆಕೆಯ ದೇಹದ ಎಲ್ಲಾ ಅಂಗಾಂಗಗಳು ನಡುಗುತ್ತಿದ್ದವು. ಕ್ಷಯರೋಗ ಪೀಡಿತಳಾಗಿದ್ದರಿಂದ ಆಕೆಯ ದೇಹ ಮತ್ತು ವಸ್ತ್ರಗಳು ರಕ್ತಸಿಕ್ತವಾಗಿದ್ದವು. ಅಸಹ್ಯವಾದ ಮೀನಿನ ದುರ್ಗಂಧವನ್ನು ತನ್ನ ಉಸಿರಿನಿಂದ ಹೊರಸೂಸಿ ಇಡೀ ಬೀದಿಯನ್ನೇ ಮಲಿನಗೊಳಿಸುತ್ತಾ ಆಕೆ ನಿಲ್ಲು ಎಂದು ಇಂದ್ರನನ್ನು ಕರೆದಳು. ಹರೇ ಕೃಷ್ಣ. ಯಾರಿಗೆ ಟಿಬಿ ಆಗ್ತದಲ್ಲ ಅವರು ಏನಂತಾರೆ, ಜನ ಕೆಮ್ತಾ ಇರ್ತಾರೆ, ವೀಕ್ ಆಗಿರ್ತಾರೆ, ಮತ್ತೆ ಅವರ ಒಂದು ಕೆಲವು ರಕ್ತ ಕಾರ್ತಾರೆ ಅವರು ಕೆಮ್ಮಿದಾಗ. ಸೊ
ಆ ರೀತಿ ಇವಳು ಕಾಣಿಸ್ತಾ ಇಲ್ಲ, ಅವಳು ಹಿಂಬಾಲಿಸ್ತಾಳೆ. ಫೋಟೋ ಇತ್ತು ಅದ್ರದ್ದು, ಎಲ್ಲೋ ಒಂದ್ ಕಡೆ ಇತ್ತು, ನೀವು ತೋರಿಸ್ತಾನೆ. ನಭೋ ಗತೋ ದಿಶಃ ಸರ್ವಾ ಸಹಸ್ರಾಕ್ಷೋ ವಿಶಾಂಪತೆ ಪ್ರಾಗ್ ಉದೀಚೀಂ ದಿಶಂ ತೂರ್ಣಂ ಪ್ರವಿಷ್ಟೋ ನೃಪಮಾನಸಂ. ಎಸ್, ಯಾರೋ ಓದಕ್ಕೆ ರೆಡಿ ಇದ್ರು, ಅನ್ಮ್ಯೂಟ್ ಮಾಡಿದ್ರಲ್ಲ ಅವರು. ಹರೇ ಕೃಷ್ಣ ಪ್ರಭು. ಪ್ರಭುಜಿ. ರಾಧಾ ಮಾತಾಜಿ, ಓಕೆ. ಹರೇ ಕೃಷ್ಣ ಪ್ರಭು. ಹೇ ರಾಜನೇ, ಇಂದನು ಮೊದಲಿಗೆ ಆಕಾಶಕ್ಕೆ ಪಲಾಯನಗೈದನು. ಆದರೆ ಪಾಪರೂಪಿಯಾದ ಆ ಹೆಂಗಸು ಅಲ್ಲಿಗೂ ತನ್ನನ್ನು ಬೆನ್ನಟ್ಟಿ ಬಂದುದನ್ನು ಕಂಡನು. ಆ ಮಾಟಗಾತಿಯು ಅವನು ಹೋದಲ್ಲೆಲ್ಲ ಅವನನ್ನು ಬೆನ್ನಟ್ಟಿದಳು. ಕೊನೆಗೆ ಅವನು ಬಹು ವೇಗದಿಂದ ಈಶಾನ್ಯ ದಿಕ್ಕಿಗೆ ಧಾವಿಸಿ ಮಾನಸ ಸರೋವರವನ್ನು ಹೊಕ್ಕನು. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಈಶಾನ್ಯ ದಿಕ್ಕು, ನಾರ್ತ್ ಈಸ್ಟ್ಗೆ ಹೋಗ್ತಾಳೆ. ಅಲ್ಲಿ ಮಾನಸ ಸರೋವರ ಒಂದು ಸರೋವರ ಇದೆ, ಪವಿತ್ರ ಸರೋವರ. ಅಲ್ಲಿ ಲಕ್ಷ್ಮೀ ವಾಸ ಇದೆ. ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಆಶ್ರಯ ತಗೊಂತಾನೆ. ಸ ಆವಸತ್ ಪುಷ್ಕರ ನಾಲ ತಂತುಂ. ಸೊ ಅಲ್ಲಿ ಪುಷ್ಕರ ಅಂತಂದ್ರೆ ಕಮಲದ ನಾಳ. ಪುಷ್ಕರದ ನಾಳ ತಂತುಂ, ಕಮಲದ ನಾಳದಲ್ಲಿ ಇಂದ್ರ ಹೋಗಿ ಕೂತ್ಕೋತಾನೆ. ನೋಡಿ, ನೀರಿನೊಳಗಡೆ ಕಮಲ ಬೆಳೆದಿದೆ, ಕಮಲದ ನಾಳದೊಳಗಡೆ ಕೂತಿದ್ದಾನೆ. ತಪ್ಪಿಸ್ಕೊಳ್ಳೋದಿಕ್ಕೆ, ಪಾಪ ಪ್ರತಿಕ್ರಿಯೆಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ. ಅಲಬ್ಧ ಭೋಗೋ ಯದ್ ಇಹ ಅಗ್ನಿದೂತ. ಸಾಮಾನ್ಯವಾಗಿ ದೇವತೆಗಳಿಗೆ ಆಹಾರ ಎಲ್ಲಿಂದ ಸಿಗ್ತದೆ? ಯಾರಾದ್ರೂ ಹೇಳ್ತೀರಾ? ದೇವತೆಗಳಿಗೆ ಯಜ್ಞದಲ್ಲಿ ಆಹುತಿ ಕೊಟ್ಟಾಗ. ಯಜ್ಞದಲ್ಲಿ ಆಹುತಿ ಕೊಟ್ಟಾಗ. ಓಕೆ ಓಕೆ, ಯಜ್ಞಾಹುತಿ. ಇದಂ ಇಂದ್ರಾಯ ಸ್ವಾಹ, ಇದಂ ಇಂದ್ರಾಯ ಸ್ವಾಹ ಅಂದ ತಕ್ಷಣ ಇಂದ್ರನೇ ಹೋಗ್ತದೆ ಆ ಭಾಗ. ಇದಂ ವರುಣಾಯ ಸ್ವಾಹ, ವರುಣನೇ ಹೋಗ್ತದೆ. ಸೊ ಯಜ್ಞದ ಮುಖಾಂತರ, ಅಗ್ನಿ ಮುಖಾಂತರ, ಆಕ್ಚುಲಿ ವಿಷಯ ಅಗ್ನಿ ಮುಖಾಂತರ ಒಂದು ಆಹುತಿ ದೇವತೆಗಳಿಗೆ ತಲುಪುತ್ತದೆ. ಸೊ ಇಲ್ಲಿ ಭೂಮಿ ಮೇಲೆ ಯಜ್ಞ ಮಾಡ್ತಾರೆ ಜನರು. ಸೊ ಇಲ್ಲಿ ಭೂಮಿ ಮೇಲೆ ಯಜ್ಞ ಮಾಡಿದಾಗ ಒಂದು ಫಲ ದೇವತೆಗಳಿಗೆ ತಲುಪುತ್ತದೆ. ಸೊ ಅಗ್ನಿ ಇಂದ್ರನ ಭಾಗವನ್ನ ತರ್ತಾ ಇದ್ದ, ಆದ್ರೆ ಇಂದ್ರ ನೀರೊಳಗೆ ಕೂತ್ಕೊಂಡಿದ್ದಾನೆ. ಆದ್ರೆ ಅಗ್ನಿ ನೀರೊಳಗೆ ಪ್ರವೇಶ ಮಾಡೋಕ್ಕಾಗಲ್ಲ. ಅಗ್ನಿ ನೀರು ವಿರುದ್ಧ ಪ್ರಕೃತಿ. ಸೊ ಅಗ್ನಿ ನೀರೊಳಗೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಇಂದ್ರನಿಗೆ ಆಹಾರ ಸಿಗ್ಲಿಲ್ಲ. 1 ವರ್ಷ ಇಂದ್ರ ಉಪಾಸನೆ ಇದ್ದ, ನೋ ಫುಡ್. ನ ಲಬ್ಧ ಭೋಗೋ ಯದಗ್ನಿ ದೂತ ವರ್ಷಾಣಿ ಸಹಸ್ರಾಮಲ ಲಕ್ಷಿತೋಕ್ತಂತಹ ಸಚಿಂತಯನ್ ಬ್ರಹ್ಮವಧಾದ್ ವಿಮೋಕ್ಷಂ. ಸೊ ಆಕ್ಚುಲಿ ವರ್ಷಾಣಿ ಸಹಸ್ರಂ, 1 ವರ್ಷ ಅಲ್ಲ, 1000 ವರ್ಷ. ವರ್ಷಾಣಿ ಸಹಸ್ರಂ, 1,000 ವರ್ಷ ಆ ಒಂದು ಕಮಲದ ನಾಳದೊಳಗಡೆನೆ ಕೂತ್ಕೊಂಡಿದ್ದು. ಅಷ್ಟು ಸಮಯ ಕಾಲ ಇಂದ್ರನಿಗೆ ಕಷ್ಟ ಆಯಿತು. ಆಹಾರವಿಲ್ಲ, ಮೋಸ್ಟ್ಲಿ ನೀರು ಸಿಗ್ತಾ ಇತ್ತು, ಬಟ್ ಆಹಾರ ಭೋಗ ಸಿಗ್ತಾ ಇರಲಿಲ್ಲ. ಕೃಷ್ಣ ಪ್ರಭುಜಿ, ಎಸ್. ಇಂದ್ರ 1000 ವರ್ಷಗಳು ಅಲ್ಲಿದ್ರೆ ಇಂದ್ರಲೋಕದಲ್ಲಿ ಅವನ ಪೊಸಿಷನ್ ಅಲ್ಲಿ ಎಲ್ಲಿದ್ರು, ಯಾರಿದ್ರು ಪ್ರಭು? ಒಳ್ಳೆ ಪ್ರಶ್ನೆ ಬರ್ತಾ ಇದೆ. ಮುಂದಿನ ಶ್ಲೋಕದಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಶ್ಲೋಕ ಅದೇ ಇದೆ. ಎಲ್ಲಿದೆ ನೋಡಿ. ತಾವತ್ರಿಣಾಕಂ ನಹುಷ ಸಹಾಸ ವಿದ್ಯಾ ತಪೋ ಯೋಗ ಬಲಾನುಭಾವಃ ಸ ಸಂಪದೈಶ್ವರ್ಯ ಮದಾಂಧ ಬುದ್ಧಿ ನೀತಸ್ಥಿರಶ್ಚಾಂ ಗತಿಮಿಂದ್ರ ಪತ್ನ್ಯಾ. ನಹುಷನು ಇಂದ್ರಲೋಕದ ರಾಜನಾಗ್ತಾನೆ. ಯಾರು ಓದ್ತಿರೋದನ್ನು? ನಾನು ಓದ್ತೀನಿ ಪ್ರಭು. ಯಾರದು? ಇನ್ನೊಬ್ರು ಯಾರೋ ರೆಡಿ ಇದ್ರು, ನಾಗರತ್ನ ಮಾತಾಡಿ. ಕರೆಕ್ಟ್. ಓದಿ. ಇಂದ್ರನು ತಾವರೆಯ ದಂಟಿನಲ್ಲಡಗಿ ಸರೋವರದ ನೀರಿನಲ್ಲಿ ವಾಸಿಸುತ್ತಿರುವವರೆಗೂ
ನಹುಷನು ತನ್ನ ಜ್ಞಾನ, ತಪಸ್ಸು ಮತ್ತು ಯೋಗಶಕ್ತಿಗಳ ಕಾರಣವಾಗಿ ಸ್ವರ್ಗವನ್ನು ಆಳಲು ಸಮರ್ಥನಾದನು. ಆದರೆ ಅಧಿಕಾರ ಮತ್ತು ಐಶ್ವರ್ಯಗಳಿಂದ ಮದೋನ್ಮತ್ತನು, ಕಾಮಾಂಧನು ಆದ ಅವನು ಇಂದ್ರನ ಪತ್ನಿಯನ್ನು ಭೋಗಿಸುವ ಆಸೆಯಿಂದ ಆಕೆಯಲ್ಲಿ ಆ ಬಗ್ಗೆ ಅನುಚಿತ ಪ್ರಸ್ತಾಪವನ್ನು ಮಾಡಿದನು. ಪರಿಣಾಮವಾಗಿ ನಹುಷನು ಬ್ರಾಹ್ಮಣನೊಬ್ಬನ ಶಾಪಕ್ಕೆ ಗುರಿಯಾದನು ಮತ್ತು ಆ ಬಳಿಕ ಒಂದು ಸರ್ಪವಾದನು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಈ ಕಥೆ ತಮಗೆಲ್ಲ ಗೊತ್ತಿರಬೇಕು. ಸೊ ನಹುಷ ರಾಜನಾದ, ಸೊ ಇಂದ್ರಲೋಕದ ರಾಜನ. ಯಾಕಂದ್ರೆ ನಹುಷ ರಾಜ 100 ಅಶ್ವಮೇಧ ಯಜ್ಞ ಮಾಡಿದ್ದ, ಅದಕ್ಕೆ ಇಂದ್ರ ಪದವಿಯ ಯೋಗ್ಯತೆ ಇತ್ತು. ಸೊ ಅಲ್ಲಿಗೆ ಹೋಗ್ತಾರೆ, ಟೆಂಪರರಿ, ರೈಟ್? ಆಕ್ಟಿಂಗ್ ಇಂದ್ರ, ಆಕ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಇರ್ತಾರಲ್ಲ, ಸೊ ಅದೇ ರೀತಿ ಡೆಪ್ಯುಟೇಷನ್ ತರ. ಡೆಪ್ಯುಟೇಷನ್ ಅಂತಾರೆ, ಕರೆಕ್ಟ್. ಸೊ ಆದ್ರೆ ಇಂದ್ರನ ಪದವಿಯಲ್ಲಿ ಕೂತ್ಕೊಂಡ ಮೇಲೆ ಸ್ವಲ್ಪ ಅಹಂಕಾರ ಬಂತು, ಗರ್ವ ಬಂತು. ಇಂದ್ರನ ಪತ್ನಿ ಶಚಿ, ಅವಳನ್ನ ನಾನು ಭೋಗಿಸ್ತೇನೆ ಅಂತ ಒಂದು ಮನಸ್ಸು ಆಯ್ತು. ಸೊ ಆಗ ಅವಳಿಗೆ ಹೋಗಿ ಪ್ರಪೋಸ್ ಮಾಡ್ತಾನೆ. ಸೊ ನನ್ನ ಜೊತೆ ಎಂಜಾಯ್ ಮಾಡು ಅಂತ. ಆಗ ಅವಳು ಹೇಳ್ತಾಳೆ, ಹಾಗೆ ಅವಳು ಪತಿವ್ರತ ನಾರಿ. ಸೊ ದೆನ್ ಶಿ ಸೇಸ್ ನೋ. ನೋ ಅಂತ ಹೇಳೋದಿಲ್ಲ, ಇಂಡೈರೆಕ್ಟ್ ಆಗಿ ಅವಳೇನು ಹೇಳ್ತಾಳೆ, ಆಯ್ತು, ಸೊ ನೀವು ನನ್ನ ಹತ್ರ ಬರಬೇಕು. ಹೇಗೆ ಬರ್ಬೇಕಂದ್ರೆ 4 ಋಷಿಗಳು ನಿಮ್ಮನ್ನು ಎತ್ಕೊಂಡ್ ಬರ್ಬೇಕು, ಪಲ್ಲಕ್ಕಿ ಮೇಲೆ ಎತ್ಕೊಂಡ್ ಬರ್ಬೇಕು. ಆಗ ಅವ್ರು ಎತ್ಕೊಂಡ್ ಬಂದಾಗ ನಾನು ಸ್ವೀಕರಿಸ್ತೇನೆ. ಆಗ ಅಗಸ್ತ್ಯ ಇತ್ಯಾದಿ ಋಷಿಗಳನ್ನ ಕರೀತಾನೆ ನಹುಷ. ಪಲ್ಲಕ್ಕಿಯಲ್ಲಿ ಕುತ್ಕೊಂತಾನೆ, ಅವರೆಲ್ಲರೂ ಎತ್ಕೊಂತಾರೆ, ನಡ್ಕೊಂಡು ಹೋಗ್ತಾ ಇದ್ರು. ಅಗಸ್ತ್ಯ ಋಷಿಗಳು ಸ್ವಲ್ಪ ಕೊಳ್ಳಗೆ, ಶಾರ್ಟ್ ಹೈಟ್, ಸೊ ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ರು. ಆದರೆ ಇವನಿಗೆ ಅಷ್ಟು ಸಮಯ ಇರಲಿಲ್ಲ, ಅರ್ಜೆಂಟ್ ಇತ್ತು. ಅರ್ಜೆಂಟ್, ಬೇಗ ಹೋಗ್ಬೇಕು, ಟೈಮ್ ಹೋಗ್ತಾ ಇದ್ದೇನು, ಆ ಟೈಮ್ ಹೋಗ್ಬೇಕು, ನಾನು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾನೆ. ಸೊ ಸ್ವಲ್ಪ ಬೇಗ ಬೇಗ ಅಂತ, ಬೇಗ ಹೋಗಿ ಅಂತ ಹೇಳ್ತಾ ಇದ್ರು. ಇದನ್ನ ಕೇಳಿದಾಗ ಋಷಿಗಳಿಗೆ ಸಿಟ್ಟು ಬಂತು, ಕೋಪ ಬಂತು. ನಮಗೆ ಸರ್ಪ ಅಂತೀಯ? ಸರ್ಪ ಅಂದ್ರೆ ಫಾಸ್ಟ್, ಗೋ ಫಾಸ್ಟ್ ಅಂತ. ಸೊ ನೀನು ಸರ್ಪನಾಗು ಅಂತ ನಹುಷನಿಗೆ ಶಾಪ ಕೊಡ್ತಾರೆ. ಆ ನಹುಷ ಸರ್ಪವಾಗಿ ಭೂಮಿಗೆ ಬರ್ತಾನೆ. ಸೊ ಮಹಾಭಾರತದಲ್ಲಿ ಈ ನಹುಷನ ಉಲ್ಲೇಖ ಬರ್ತದೆ, ತಾವು ಓದಿರ್ಬೋದಲ್ಲಿ. ಭೀಮನನ್ನ ಒಮ್ಮೆ ಹಿಡ್ಕೊಂಡಿದ್ದ. ಭೀಮ ಕಾಡಲ್ಲಿ ಓಡಾಡುವಾಗ ನಹುಷ ಅಲ್ಲಿ ಹತ್ತಿರ ಇದ್ದ. ನಹುಷ ಹೆಬ್ಬಾವಿನ ರೂಪದಲ್ಲಿದ್ದ. ಸೊ ನಹುಷ ಭೀಮನನ್ನ ಸುತ್ತಿಕೊಂಡು ಕಟ್ಟಾಕ್ತಾನೆ. ಅದು ಇದಿಷ್ಟು ಹುಡ್ಕೊಂಡು ಬಂದ, ಎಲ್ಲಿದ್ದಾನೆ ನನ್ನ ಸಹೋದರ ಭೀಮ ಅಂತ. ನೋಡ್ತಾನೆ ನಹುಷನ ಕಾಯಿಲ್ಸ್ ಅಲ್ಲಿ ಸುತ್ಕೊಂಡಿದ್ದಾನೆ. ಅಣ್ಣ ಬಿಡಿಸು ನನ್ನನ್ನು ಅಂತ ಹೇಳ್ತಾನೆ. ನಹುಷ ಹೇಳ್ತಾನೆ, ನಾನು ಬಿಡೋದಿಲ್ಲ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಮಾತ್ರ ಬಿಡ್ತೀನಿ ಅಂತ. ಆಗ ಯುಧಿಷ್ಠಿರ ನಹುಷನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ. ನಹುಷ ಉತ್ತರಗಳನ್ನ ಕೇಳಿ ಸಂತುಷ್ಟನಾಗ್ತಾನೆ. ಆಗ ಭೀಮನನ್ನು ಬಿಟ್ಟು ಬಿಡ್ತಾನೆ. ಒಂದು ಅದು ಯಕ್ಷ ಪ್ರಶ್ನೆನಾ ಪ್ರಭುಜಿ? ಯಕ್ಷ ಪ್ರಶ್ನೆ ಬೇರೆ, ಇದೇ ಬೇರೆನಾ? ಯಕ್ಷ ಪ್ರಶ್ನೆ ಬೇರೆ, ಇದು ಬೇರೆ. ಇದು ಬೇರೆ ಪ್ರಸಂಗ. ಯಕ್ಷ ಪ್ರಶ್ನೆ ಅವರು ಒಂದು ನದಿಯಲ್ಲಿ, ಒಂದು ಸರೋವರದಲ್ಲಿ ನೀರು ಕುಡಿದವರು ಮೂರ್ಛಿತವಾಗಿ ಬಿದ್ದಿದ್ರು, ಎಲ್ಲರೂ ಸತ್ತಿದ್ರು. ನಕುಲ ಸಹದೇವ ಭೀಮ ಅರ್ಜುನ ಎಲ್ಲರೂ ಸತ್ತೋಗಿದ್ರು. ಯುಧಿಷ್ಠಿರ ಪ್ರಶ್ನೆಗೆ ಉತ್ತರ ಕೊಟ್ಟು ನಂತರ ಎಲ್ಲರನ್ನ ಜೀವಂತಗೊಳಿಸ್ತಾನೆ. ಇದು ಹಿಮಾಲಯದಲ್ಲಿ ಆಗಿದ್ದ ಪ್ರಸಂಗ. ಎಲ್ಲರೂ ಹಿಮಾಲಯಕ್ಕೆ ಹೋಗಿದ್ರು, ಬದ್ರಿಕಾಶ್ರಮದಲ್ಲಿದ್ರು. ಅಲ್ಲಿ ಕಾಡಿನಲ್ಲಿ ಒಮ್ಮೆ ಭೀಮ ಸಂಚಾರಕ್ಕೆ ಹೋಗಿದ್ದ. ಅಲ್ಲಿ ನಹುಷನ ಸುತ್ತಿನಲ್ಲಿ ಸಿಕ್ಕಿಬಿದ್ದಿದ್ದ. ಆಗ ಯುಧಿಷ್ಠಿರ ಹುಡುಕಿಕೊಂಡು ಬರ್ತಾನೆ. ಹುಡುಕಿಕೊಂಡು ಬಂದು ನಹುಷನನ್ನು ಬಿಡುಗಡೆ ಮಾಡ್ತಾನೆ. ಸೊ ನಹುಷನಿಂದ ಭೀಮನನ್ನು ಬಿಡುಗಡೆ ಮಾಡ್ತಾನೆ. ಇದು ಬೇರೆ ಪ್ರಸಂಗ. ಹರೇ ಕೃಷ್ಣ ಪ್ರಭು. ನಹುಷ ಬಗ್ಗೆ ತಿಳ್ಕೊಬೋದು ಪ್ರಭು, ಯಾರು ಅವ್ರು ಗೊತ್ತಾಗ್ತಾರೆ? ನಹುಷ ರಾಜ. ಆಕ್ಚುಲಿ ಇದು ಬರ್ತದೆ ಭಾಗವತದಲ್ಲಿ. ಭಾಗವತದ ಅದೇ 9ನೇ ಸ್ಕಂದದಲ್ಲಿ ಒಂದು ಉಲ್ಲೇಖ ಬರ್ತದೆ. ಯಯಾತಿ ಮಗ ಅಲ್ವಾ? ಪುರೂರವನ ಮಗ. ಸೊ ಇಲ್ಲಿ ನೋಡಿ, Ayu, the eldest son of Purura, had 5 sons. Ayu, the son of Purura, had 5 sons: Nahusha, Kshatravaruddha, Raji, Ravaga and Manyana. ಸೊ ಇಲ್ಲಿ ನಹುಷನ ಇದು 9ನೇ ಸ್ಕಂದದಲ್ಲಿ ಬರ್ತದೆ. ಡೀಟೇಲ್ಸ್ ಮುಂದೆ ಬರ್ತದೆ.
ಇಲ್ಲೊಂದು ಬರ್ತದೆ. ಯಾತಿ ದ ಸನ್ ಆಫ್ ನಹುಷ. ಯಾತಿ ನಹುಷನ ಮಗ. ಮತ್ತೆ ಮತ್ತೆ ಯಾತಿಗೆ 5 ಮಕ್ಕಳಿದ್ರು. ಸೊ ಯಾತಿಯ ತಂದೆ ಹೆಸರು ನಹುಷ. ಸೊ ಇದನ್ನು ಇನ್ನೊಂದು ಏನ್ ಅರ್ಥ ಆಗ್ತದೆ ಅಂದ್ರೆ, ಪೋಸ್ಟ್ ಸಿಕ್ಕ ಮೇಲೆ ಗರ್ವ ಬರಬಾರ್ದು. ಯಾವುದೋ ಒಂದು ಪೋಸ್ಟಲ್ಲಿ ಕೂತ್ಕೊಂಡ್ಬಿಟ್ಮೇಲೆ ಗರ್ವ ಬಂದ್ರೆ ಅಲ್ಲಿಂದ ಪತನ ಖಚಿತ, ಗ್ಯಾರಂಟಿ ಪತನ ಆಗ್ತದೆ. ಸೊ ಯಾರಿಗೂ ಏನಾದ್ರು ಪೋಸ್ಟ್ ಸಿಕ್ಕಿದ್ರೆ ಆ ಪೋಸ್ಟ್ ಅಲ್ಲಿ ಸೇವೆ ಮಾಡೋ ಭಾವನೆಯನ್ನು ಬೆಳೆಸ್ಕೋಬೇಕು. ಸರ್ವೆಂಟ್ ಆಫ್ ದ ಸರ್ವೆಂಟ್. ಸೇವೆ ಮಾಡೋದಕ್ಕೆ ಆ ಪದವಿಯನ್ನು ಕೊಟ್ಟಿದ್ದಾರೆ. ಆ ಪದವಿಯಿಂದ ನಾವು ಜನರ ಸೇವೆಯನ್ನು ಮಾಡಬೇಕು, ಪ್ರಚಾರ ಮಾಡಬೇಕು, ಭಕ್ತಿಯ ಪ್ರಚಾರ ಮಾಡಬೇಕು. ಸೊ ದಟ್ ಇಸ್ ದ ಪರ್ಪಸ್. ಅದನ್ನ ಆ ಪೋಸ್ಟ್ ಜೊತೆ ಸಿಗುವ ಸೌಕರ್ಯಗಳನ್ನ ಭೋಗಿಸೋಕೆ ಹೋದ್ರೆ ಅದರಿಂದ ಅನಾಹುತ ಆಗಲು ಸಾಧ್ಯತೆ ಇದೆ. ಸೊ ಈಗ ನೆಕ್ಸ್ಟ್ ಲಾಸ್ಟ್ 6 ಶ್ಲೋಕಗಳಲ್ಲಿ ಇಂದ್ರ ಹೇಗೆ ಪಾಪದಿಂದ ಮುಕ್ತನಾಗ್ತಾನೆ ಅಂತ ಹೇಳ್ತಾರೆ. ತಥೋ ಗತೋ ಬ್ರಹ್ಮ ಗಿರೋಪಹೂತೋ ವೃತಂ ಭರಧ್ಯಾನ ನಿವಾರಿತಾಗ್ನಃ ಪಾಪಸ್ತು ದಿಗ್ದೇವತೆಯ ಹತೋಜ ತಂ ನಾಭಯಾಭೂದ್ ಅವತಿಂ ವಿಷ್ಣು ಪತ್ನ್ಯಾ. ಕೀರ್ತಿ ಮಾತರಿ. ಹರೇ ಕೃಷ್ಣ ಪ್ರಭುಜಿ. ಸಕಲ ದಿಕ್ಪಾಲನಾದ ರುದ್ರನ ಪ್ರಭಾವದಿಂದ ಇಂದ್ರನ ಪಾಪಗಳು ಕ್ಷೀಣಿಸಿದವು. ಮಾನಸ ಸರೋವರದ ತಾವರೆಗಳ ಗೊಂಚಲಲ್ಲಿ ವಾಸಿಸುವ ವಿಷ್ಣು ಪತ್ನಿಯಾದ ಲಕ್ಷ್ಮಿಯ ರಕ್ಷೆ ಇಂದ್ರನಿಗೆ ಇದ್ದುದರಿಂದ ಅವನ ಪಾಪಗಳು ಅವನನ್ನು ಬಾಧಿಸಲಿಲ್ಲ. ಕೊನೆಗೆ ವಿಷ್ಣುವನ್ನು ನಿಷ್ಠೆಯಿಂದ ಅರ್ಚಿಸಿ ಇಂದ್ರನು ತನ್ನೆಲ್ಲಾ ಪಾಪಗಳ ಪರಿಣಾಮಗಳಿಂದ ಮುಕ್ತನಾದನು. ಆ ಬಳಿಕ ಬ್ರಾಹ್ಮಣರು ಇಂದ್ರನನ್ನು ಸ್ವರ್ಗಕ್ಕೆ ಮತ್ತೆ ಬರಮಾಡಿಕೊಂಡು ಅವನ ಸ್ವಸ್ಥಾನದಲ್ಲಿ ಅವನನ್ನು ಪುನಃ ಪ್ರತಿಷ್ಠಾಪಿಸಿದರು. ಹರೇ ಕೃಷ್ಣ ಪ್ರಭುಜಿ. ಸೊ ಪಾಪದಿಂದ ಮುಕ್ತರಾದ ಮೇಲೆ ಋಷಿಗಳು ಮತ್ತೆ ಇಂದ್ರನನ್ನ ಬರಮಾಡ್ಕೊಂತಾರೆ, ಮತ್ತೆ ರೀಇನ್ಸ್ಟೇಟ್ ಮಾಡ್ತಾರೆ, ತನ್ನ ಸ್ಥಾನದಲ್ಲಿ ಪುನಃ ಸ್ಥಾಪನೆಗೊಳಿಸ್ತಾರೆ, ದೇವೇಂದ್ರನಾಗಿ ಸ್ಥಾಪನೆ ಮಾಡ್ತಾರೆ. ಮತ್ತೆ ಅಶ್ವಮೇಧ ಯಜ್ಞವನ್ನು ಕೂಡ ಮಾಡ್ತಾರೆ. ಸೊ ಇಲ್ಲಿ ಪಾಪದಿಂದ ಮುಕ್ತರಾಗೋದಕ್ಕೆ ಕಾರಣ ಏನು? ರುದ್ರರು. ಓಕೆ, ಋತಂಬರ ಧ್ಯಾನ, ಭಗವಂತನ ಪ್ರತಿ ಮೇಲೆ ಧ್ಯಾನವನ್ನು ಮಾಡ್ತಾ ಇದ್ದ. 1000 ವರ್ಷ ಕಂಟಿನ್ಯೂಸ್ ಧ್ಯಾನ ಮಾಡ್ತಾ ಇದ್ದ. ನಂತರ ಪಾಪಸ್ತು ದಿಗ್ದೇವತೆಯ ಹತೋಜಸ್, ದಿಗ್ದೇವತೆಗಳ ಸಹಾಯದಿಂದ ಮತ್ತೆ ಲಕ್ಷ್ಮಿ ಸಹಾಯ, ವಿಷ್ಣು ಪತ್ನಿಯ. ಸೊ ಇಲ್ಲಿ ನೋಡಿ ಎಷ್ಟೊಂದು ವೈಷ್ಣವರ ಸಂಘದಿಂದ ಮತ್ತೆ ವಿಷ್ಣುವಿನ ಧ್ಯಾನದಿಂದ ದೀರ್ಘಕಾಲ ಈ ರೀತಿ ಧ್ಯಾನ ಮಾಡಿ ಮತ್ತೆ ಲಕ್ಷ್ಮಿ ಅನುಗ್ರಹ ಪಡೆದು ದಿಗ್ದೇವತೆಗಳ ರುದ್ರರು ಕೂಡ ಭಗವಂತನ ಸೇವಕರು. ರುದ್ರಜನಾನಂದನ ಶಿವ, ಅಂಶ ಆಫ್ ಶಿವ. ಸೊ ಅವರ ಒಂದು ಸಂಘದಿಂದ ಇಂದ್ರ ಎಲ್ಲ ಪಾಪಗಳನ್ನ ನಾಶ ಮಾಡಿ ಮುಕ್ತನಾಗ್ತಾನೆ. he becomes free. ತಂ ಚ ಬ್ರಹ್ಮರ್ಷಯೋ ಭೇತ್ಯ ಹಯಮೇಧೇನ ಭಾರತ ಯಥಾವದ್ ದೀಕ್ಷಯನ್ ಚಕ್ರು ಪುರುಷಾರಾಧನೇನ. ಓಕೆ, ಯಾರು ಓದ್ತೀರಾ? ಎನಿ ಪ್ರಭುಜೀಸ್ ಯಾರು ಓದಲಿಲ್ಲ? ನಾಗಪ್ಪ ಅವ್ರು ಓದಿದ್ದಾರೆ, ಮತ್ತೆ ಬೇರೆ ಯಾರು ಇದ್ದಾರಾ? ಪ್ರಭುಜೀಸ್ ಯಾರು ಫ್ರೀ ಇಲ್ವಾ? ಯಾರು ಹಿಡಿದಾರೆ ಅವ್ರು ಓದಿ. ಹರೇ ಕೃಷ್ಣ ಪ್ರಭು. ಕುಲಕರ್ಣಿ ಅವರು ಇದ್ದಾರೆ, ಓದಿ. ಹೇ ರಾಜನೇ, ಇಂದ್ರನು ಸ್ವರ್ಗವನ್ನು ತಲುಪಿದ ನಂತರ ಸತ್ಪುರುಷರಾದ ಬ್ರಾಹ್ಮಣರು ಬಂದು ಪರಮಪ್ರಭುವನ್ನು ಸಂತುಷ್ಟಗೊಳಿಸುವ ಉದ್ದೇಶದಿಂದ ನಿಯೋಜಿಸಲಾದ ಅವನಲ್ಲಿ ಅಶ್ವಮೇಧ ಯಜ್ಞವನ್ನು ಆಚರಿಸಲು ಅವನಿಗೆ ಶಾಸ್ತ್ರೋಕ್ತವಾಗಿ ದೀಕ್ಷೆ ನೀಡಿದರು. ಹರೇ ಕೃಷ್ಣ. ಸೊ ಅಶ್ವಮೇಧ ಯಜ್ಞ ಮಾಡ್ತಾರೆ.
ಅಥೇಜ್ಯಮಾನೆ ಪುರುಷೇ ಸರ್ವದೇವ ಮಯಾತ್ಮನಿ ಅಶ್ವಮೇಧೆ ಮಹೇಂದ್ರೇಣ ಸಾರಿ ತೋರಿಸ್ತಾ ಇಲ್ಲ ಓಕೆ ಅಶ್ವಮೇಧೆ ಮಹೇಂದ್ರೇಣ ವಿತತೆ ಬ್ರಹ್ಮವಾದಿಭಿ ಸ ವೈ ತ್ವಾಷ್ಟವದೋ ಭೂಯಾನ್ ಅಪಿ ಪಾಪಚಯೋ ನೃಪ ನೀತಸ್ಥೇನೈವ ಶೂನ್ಯಾಯ ನಿಹಾರ ಇವ ಭಾನುನಾ ಸ ನಿಹಾರಮಿವ ಭಾಸ್ಕರ್. ಯಶ್ವಮೇಧ ಯಜ್ಞ ಮಾಡಿ ಭಗವಂತನ ಆರಾಧನೆಯಿಂದ ಎಲ್ಲ ಪಾಪದಿಂದ ಮುಕ್ತರಾಗ್ಬಿಡ್ತಾನೆ. ಓಕೆ ಓದಿ. ಓದ್ಲ ಪ್ರಭು? ಹರೇ ಕೃಷ್ಣ ಪ್ರಭು. ಓಕೆ ವಿಜಯ ಮಾತಾಡ್ತಾರೆ. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ್. ಅನುವಾದ. ಸಜ್ಜನರಾದ ಬ್ರಾಹ್ಮಣರಿಂದ ಆಚರಿಸಲ್ಪಟ್ಟ ಅಶ್ವಮೇಧ ಯಜ್ಞವು ಇಂದ್ರನನ್ನು ಅವನ ಪಾಪಗಳ ಪರಿಣಾಮಗಳಿಂದ ಮುಕ್ತನನ್ನಾಗಿಸಿತು. ಏಕೆಂದರೆ ಇಂದ್ರನು ಆ ಯಜ್ಞದಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಆರಾಧಿಸಿದನು. ಹೇ ರಾಜನೇ, ಇಂದ್ರನು ಗುರುತರವಾದ ಪಾಪಕರ್ಮವನ್ನು ಮಾಡಿದ್ದನಾದರೂ ಉಜ್ವಲವಾದ ಸೂರ್ಯೋದಯದಿಂದ ದಿಟ್ಟವಾಗಿ ಕವಿದ ಮಂಜು ಕರಗಿ ಹೋಗುವ ಹಾಗೆ ಆ ಯಜ್ಞದ ಪ್ರಭಾವದಿಂದ ಅವನ ಪಾಪಗಳೆಲ್ಲ ಕೂಡಲೇ ಪರಿಹಾರವಾದವು. ಹರೇ ಕೃಷ್ಣ ಪ್ರಭು. ದಂಡವತ್. ಸೊ ಮಂಜು ಕರಗಿ ಹೋಗುವ ಹಾಗೆ ಎಲ್ಲ ಪಾಪಗಳು ಕರಗಿ ಹೋದವು. ಸೊ ಇಲ್ಲಿ ಇನ್ನೊಂದು ಏನಂತಂದ್ರೆ, ಕೆಲವೊಮ್ಮೆ ಅಜ್ಞಾನದಲ್ಲಿ ಪಾಪವನ್ನು ಮಾಡ್ತಾರೆ, ಕೆಲವೊಮ್ಮೆ ಗೊತ್ತಿದ್ದು ಪಾಪವನ್ನು ಮಾಡ್ತಾರೆ. ಗೊತ್ತಿದ್ದು ಪಾಪವನ್ನು ಮಾಡಿದ ಮೇಲೆ ಅದಕ್ಕೆ ಪರಿಹಾರ ಏನು? ಪರಿಹಾರ ಇಲ್ವಾ? ಇದೆ. ರಿಯಾಕ್ಷನ್ ಬರ್ತದೆ, ಪರಿಣಾಮ ಬರ್ತದೆ, ಆದರೆ ಅದಕ್ಕೆ ಪ್ರಾಯಶ್ಚಿತ್ತ ತುಂಬ ದೀರ್ಘಕಾಲ, ಬೇಗ ಬಿಡೋದಿಲ್ಲ. 1,000 ವರ್ಷ ಪ್ರಾಯಶ್ಚಿತ್ತವನ್ನು ಮಾಡಬೇಕಾಯ್ತು, ಉಪವಾಸ ಮಾಡಬೇಕಾಯ್ತು, ಅಡಿಕೊಂಡಿರ್ಬೇಕಾಯ್ತು, ಯು ಹ್ಯಾವ್ ಟು ಹೈಡ್ ಹಿಮ್ಸೆಲ್ಫ್. ಸೊ ತುಂಬ ದೀರ್ಘಕಾಲ ತುಂಬ ತೊಂದರೆಯನ್ನು ಅನುಭವಿಸಿ ಅದರ ರಿಯಾಕ್ಷನ್ಸ್ ಎಲ್ಲ ಬಂದು ಅದೆಲ್ಲ ಕಳೆದು ಹೋದ್ಮೇಲೆ ಮತ್ತೆ ಅವನು ರೀಇನ್ಸ್ಟೇಟ್ ಆಗ್ಬೋದು, ತನ್ನ ನಿಜವಾದ ಸ್ಥಾನದಲ್ಲಿ ಸ್ಥಿರನಾಗ್ಬೋದು. ಸೊ ಅದಕ್ಕೆ ಈ ಅಪರಾಧ ತುಂಬ ಡೇಂಜರಸ್. ಅದಕ್ಕೆ ಅಪರಾಧದಿಂದ ಆದಷ್ಟು ನಾವು ದೂರ ಇರಬೇಕು. ವಿ ಶುಡ್ ಟ್ರೈ ಟು ಅವಾಯ್ಡ್ ಅಫೆನ್ಸಸ್. ಸೊ 1000 ವರ್ಷಗಳ ನಂತರ ಇಂದ್ರ ಮತ್ತೆ ಇಂದ್ರನ ಪದವಿಗೆ ಹೋಗ್ತಾನೆ. ಸೊ 21ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸವಾಜಿಮೇಧೇನ ಯಥೋದಿಕೇನ ವಿತಾಯಮಾನೇನ ಮರೀಚಿಮಿಶ್ರೈಃ ಇಷ್ಟ್ವಾಧಿಯಜ್ಞಂ ಪುರುಷಂ ಪುರಾಣಂ ಇಂದ್ರೋ ಮಹಾನ್ ಆಸ ವಿಧೂತ ಪಾಪಃ. ಯಾರು? ಶಾರದಾ ಮಾತಾಡಿ. ಹರೇ ಕೃಷ್ಣ. ಇಂದ್ರನು ಮರೀಚಿ ಮತ್ತಿತರ ಮಹರ್ಷಿಗಳ ಅನುಗ್ರಹಕ್ಕೆ ಪಾತ್ರನಾಗಿದ್ದನು. ಅವರು ಪರಮಾತ್ಮನು ಮೂಲ ಪುರುಷನೂ ಆದ ದೇವೋತ್ತಮ ಪರಮ ಪುರುಷನನ್ನು ಆರಾಧಿಸುತ್ತಾ ಅಶ್ವಮೇಧ ಯಜ್ಞವನ್ನು ಸಾಂಗೋಪಸಾಂಗವಾಗಿ ನೆರವೇರಿಸಿದರು. ಈ ರೀತಿ ಇಂದ್ರನು ತನ್ನ ಉನ್ನತ ಸ್ಥಾನವನ್ನು ಮರಳಿ ಪಡೆದು ಎಲ್ಲರ ಗೌರವಕ್ಕೆ ಮತ್ತೆ ಪಾತ್ರನಾದನು. ಹರೇ ಕೃಷ್ಣ. ಸೊ ವಿಧೂತ ಪಾಪ ಇಂದ್ರ ಮಹಾನ್ ಆಸ. ಇಂದ್ರ ಮತ್ತೆ ಮಹಾನ್, ದೊಡ್ಡವನಾದ, ರೆಸ್ಪೆಕ್ಟ್ಫುಲ್, ಗೌರವಾನ್ವಿತನಾದ, ಪಾಪದಿಂದ ಮುಕ್ತನಾದ, ವಿಧೂತ ಪಾಪ. ಸೊ ಇಲ್ಲಿಗೆ ಕತೆ ಮುಗೀತದೆ, ಇಂದ್ರನ ಕತೆ ಎಲ್ಲ ಮುಗೀತದೆ. ನೆಕ್ಸ್ಟ್ 2 ಶ್ಲೋಕಗಳಲ್ಲಿ ಫಲಶ್ರುತಿಯನ್ನು ಹೇಳ್ತಾ ಇದ್ದಾರೆ. ಈ ಕಥೆಯನ್ನ ಕೇಳೋದ್ರಿಂದ ಏನು ಫಲ ಸಿಗ್ತದೆ ಅಂತ. ಸೊ ಇದಂ ಮಹಾಖ್ಯಾನ ಒಂದು ದೊಡ್ಡ ಕತೆ, ಹಿಸ್ಟಾರಿಕಲ್ ಇನ್ಸಿಡೆಂಟ್. ಮಹಾಖ್ಯಾನಂ ಅಶೇಷ ಪಾಪ್ಮನಾಂ ಪ್ರಕ್ಷಾಳನಂ. ಸೊ ಈ ದೊಡ್ಡ ಕಥೆಯನ್ನ, ಮಹಾಕಥೆಯನ್ನ, ಯಾರ ಕಥೆ? ವೃತ್ರಾಸುರನ ಕಥೆಯನ್ನ ಕೇಳಿದರೆ ಅಶೇಷ ಪಾಪ್ಮಾನಂ ಪ್ರಕ್ಷಾಳನಂ, ಎಲ್ಲ ನಾಶವಾಗ್ತದೆ. ತೀರ್ಥಪದಾನುಕೀರ್ತನಂ ಭಕ್ತಿ ಉಚ್ಛ್ರಯಂ. ಇಲ್ಲಿ ತೀರ್ಥಪದ ಅಂದರೆ ಭಗವಂತ ಎಲ್ಲಿ ಕಾಲಿಡ್ತಾನೆ ಅದು ತೀರ್ಥ ಆಗ್ತದೆ. ತೀರ್ಥಪದಾನುಕೀರ್ತನಂ. ಈ ಕಥೆಯಲ್ಲಿ ಭಗವಂತನ ಮಹಿಮೆ ವರ್ಣನೆ ಇದೆ. ಭಕ್ತಿ ಉಚ್ಛ್ರಯಂ. ಸೊ ಭಕ್ತಿಯ ಬಗ್ಗೆ ವರ್ಣನೆ ಇದೆ. ಭಕ್ತಿ ವರ್ಧನೆ ಆಗ್ತದೆ ಈ ಕಥೆಯನ್ನು ಕೇಳಿದಾಗ. ಭಕ್ತ ಜನಾನುವರ್ಣನಂ. ಮತ್ತೆ ಭಕ್ತ ಜನ ಅಂತಂದ್ರೆ ಭಕ್ತರು. ಅನುವರ್ಣನಂ, ಭಕ್ತರ ಒಂದು ಮಹಿಮೆಯನ್ನು ಇಲ್ಲಿ ವರ್ಣನೆ ಮಾಡಲಾಗಿದೆ. ಮಹೇಂದ್ರ ಮೋಕ್ಷಂ ವಿಜಯಂ ಮಹತ್ವತಃ. ಸೊ ಮಹೇಂದ್ರ
ಮೋಕ್ಷಣಂ ಅಂದ್ರೆ ಇಂದ್ರನಿಗೆ ಪಾಪದಿಂದ ಮೋಕ್ಷ ಹೇಗೆ ಸಿಕ್ಕಿದ ಅನ್ನೋ ಒಂದು ವರ್ಣನೆ ಇದೆ ಇಲ್ಲಿ. ಸೊ ಈ ರೀತಿ ಈ ಕಥೆಯಲ್ಲಿ ಏನೇನೆ ಅಂತ ಹೇಳ್ತಾರೆ. ನಂತರ ಪಠೇಯುರ್ ಆಖ್ಯಾನಮಿದಂ ಸದಾ ಬುಧಾಃ ಶೃಣ್ವಂತಿ ಅಥೋ ಪರ್ವಣೀಂದ್ರಿಯಂ ಧ್ಯಾನಂ ಯಶಸ್ಯಂ ನಿಖಿಲಾಗಮೋಚನಂ ರಿಪುಂಜಯಂ ಸ್ವಸ್ತ್ಯಯನಂ ತಥಾಯುಷಂ. ಸೊ ಯಾರು ಇದರ ಪಠನೆಯನ್ನು ಮಾಡ್ತಾರೆ, ಪಠೇಯುರು ಆಖ್ಯಾನಂ ಇದಂ ಸದಾ ಬುಧಃ, ಸದಾ ಯಾವಾಗಲೂ ಇದರ ಪಠನವನ್ನು ಮಾಡ್ತಾರೆ, ಅವರಿಗೆ ಏನು ಲಾಭ? ಯಾವಾಗ? ಈ ಪರ್ವಣಿ ಪ್ರತಿಯೊಂದು ಪರ್ವದಲ್ಲಿ ಅಂತಂದ್ರೆ ಮುಖ್ಯ ತಿಥಿಗಳಲ್ಲಿ, ಹಬ್ಬಗಳಲ್ಲಿ ಇಂದ್ರಿಯಗಳು ಏನಂತಾರೆ ಅಲರ್ಟ್ ಆಗ್ತವೆ. ಧನ್ಯಂ ಇದರಿಂದ ಏನಂತಾರೆ ಸಂಪತ್ತು ವೃದ್ಧಿ ಆಗ್ತದೆ. ಯಶಸ್ಯಂ ಅವರ ಖ್ಯಾತಿ ಹೆಚ್ಚಾಗ್ತದೆ. ನಿಖಿಲ ಅಗಮೋಚನಂ ಎಲ್ಲ ಪಾಪಕರ್ಮಗಳು ನಾಶ ಆಗ್ತವೆ. ರಿಪುಂಜಯಂ ಅವರು ತಮ್ಮ ರಿಪು ಅಂತಂದ್ರೆ ವೈರಿಗಳ ಮೇಲೆ ವಿಜಯವನ್ನು ಗೆಲ್ಲಬಹುದು. ಸ್ವಸ್ತ್ಯಯನಂ ಅವರ ಜೀವನದಲ್ಲಿ ಸುಖ ಸಮೃದ್ಧಿ ಸಿಗ್ತದೆ. ತಥಾ ಆಯುಷಂ ಅವರಿಗೆ ದೀರ್ಘ ಆಯುಷ್ಯ ಕೂಡ ದೊರಕುತ್ತದೆ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇದು ಫಲಶ್ರುತಿ, ವೃತ್ರಾಸುರನ ಚರಿತ್ರೆಯನ್ನ ಕೇಳಿದ ಮೇಲೆ ಸಿಗುವಂತ ಫಲಶ್ರುತಿ. ಹರೇ ಕೃಷ್ಣ ಪ್ರಭು ಓದ್ಲಾ? ಪ್ರಭಾ ಮಾತಾಜನ ಓದಿ. ಈ ಶ್ರೇಷ್ಠ ಆಖ್ಯಾನದಲ್ಲಿ ದೇವೋತ್ತಮ ಪರಮಪುರುಷನಾದ ನಾರಾಯಣನ ಗುಣಗಾನವಿದೆ. ಭಕ್ತಿಯೋಗದ ಔನ್ನತ್ಯದ ಬಗ್ಗೆ ಮಾಹಿತಿ ಇದೆ. ಇಂದ್ರ ಮತ್ತು ರುದ್ರಾಸುರರಂತಹ ಭಕ್ತರ ವರ್ಣನೆ ಇದೆ. ಮತ್ತು ಇಂದ್ರನು ತನ್ನ ಪಾಪ ಕರ್ಮಗಳಿಂದ ವಿಮುಕ್ತನಾದ ಬಗ್ಗೆ ಹಾಗೂ ದಾನವರ ಮೇಲೆ ಸಾಧಿಸಿದ ವಿಜಯಗಳ ಬಗ್ಗೆ ಹೇಳಿಕೆಗಳಿವೆ. ಈ ಪ್ರಸಂಗವನ್ನು ಮನನ ಮಾಡಿಕೊಳ್ಳುವುದರ ಮೂಲಕ ಪ್ರತಿಯೊಬ್ಬನು ತನ್ನ ಪಾಪಗಳ ಪರಿಣಾಮಗಳಿಂದ ವಿಮೋಚನೆ ಪಡೆಯುತ್ತಾನೆ. ಆದ್ದರಿಂದ ವಿದ್ವಾಂಸರು ಈ ಆಖ್ಯಾನವನ್ನು ಓದಬೇಕೆಂದು ಸದಾ ಉಪದೇಶಿಸಲಾಗಿದೆ. ಹಾಗೆ ಓದುವುದರಿಂದ ಪ್ರತಿಯೊಬ್ಬನು ತನ್ನ ಇಂದ್ರಿಯಗಳ ಚಟುವಟಿಕೆಗಳಲ್ಲಿ ನಿಪುಣನಾಗುತ್ತಾನೆ. ಅವನ ಐಶ್ವರ್ಯವು ವೃದ್ಧಿಯಾಗುತ್ತದೆ, ಅವನ ಖ್ಯಾತಿಯು ವಿಸ್ತರಿಸುತ್ತದೆ, ಅವನ ಪಾಪಗಳು ನಶಿಸುತ್ತವೆ, ಅವನ ವೈರಿಗಳು ಅವನಿಗೆ ಸೋಲುತ್ತಾರೆ ಮತ್ತು ಅವನ ಆಯುಸ್ಸು ಹೆಚ್ಚುತ್ತದೆ. ಈ ಆಖ್ಯಾನವು ಎಲ್ಲಾ ರೀತಿಯಲ್ಲೂ ಮಂಗಳಕರವಾಗಿರುವುದರಿಂದ ಶಾಸ್ತ್ರಕೋವಿದರು ಪ್ರತಿ ಹಬ್ಬ ಹರಿದಿನದಂದು ಇದನ್ನು ಆಲಿಸುತ್ತಾರೆ ಮತ್ತು ಪುನರುಚ್ಚರಿಸುತ್ತಾರೆ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು. ಹರೇ ಕೃಷ್ಣ. ಸೊ ಈ ಆಖ್ಯಾನ ತುಂಬಾ ಇಂಪಾರ್ಟೆಂಟ್ ಒಂದು ಆಖ್ಯಾನ, ವೃತ್ರಾಸುರನ ಕತೆ. ಸೊ ಈ ವೃತ್ರಾಸುರ ಕಥೆಯಲ್ಲಿ ಅಟ್ಲೀಸ್ಟ್ ಆ ಒಂದು ಚತುಶ್ಲೋಕಿ ಏನಿದೆಯಲ್ಲ ಅದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಚತುಶ್ಲೋಕಿ ಅದರ ಬಗ್ಗೆ ನಾನು ವರ್ಣನೆ ಮಾಡಿದ್ದೆ ಹಿಂದಿನ ಕ್ಲಾಸಸ್ ಅಲ್ಲಿ. ಯಾರಿಗಾದ್ರೂ ನೆನಪಿದೆಯಾ ಆ 4 ಶ್ಲೋಕಗಳು? ಚತುಶ್ಲೋಕಿ ವೃತ್ತರಾಸುರನ ಚತುಶ್ಲೋಕಿ ಪ್ರಾರ್ಥನೆಗಳು ನೆನಪಿದೆ ಪ್ರಭುಜಿ. ಇದೆಯಾ? ಹೇಳ್ಬೋದಾ ಒಂದು? ಅಹಮೇವಾಸಮೇವಾಗ್ರೇ. ಅಲ್ಲ ಇದು 2ನೇ ಸ್ಕಂದದಲ್ಲಿ ಬರುವಂತ ಇದು 2.9.33 ಇದು ಅಲ್ಲ. ಇದು ನಾನು ಹೇಳ್ತಾ ಇರೋದು ವೃತ್ತರಾಸುರನ ಚತುಶ್ಲೋಕಿ. ಅದು ಅಹಮೇವಾಸಮೇವಾಗ್ರೆ ಅದು ಭಗವಂತ ಗರ್ಭೋದಕ್ಷಾಯ ವಿಷ್ಣು ಬ್ರಹ್ಮನಿಗೆ ಹೇಳಿದಂತ ಅದು ಚತುಶ್ಲೋಕಿ. ಇದು ಗೊತ್ತಿಲ್ಲ. ಭಗವದ್ಗೀತೆಯಲ್ಲಿ ಚತುಶ್ಲೋಕಿ ಇದೆ. ಎಸ್, ಅದು 2ನೇ ಶ್ಲೋಕ. ಕರೆಕ್ಟ್. ನಾನಾಕ ಪೃಷ್ಠಂ ನ ಚ ಪಾರಮೇಷ್ಠಂ ಸಾರ್ವಭೌಮಂ ನರಸಾಧಿಪತ್ಯಂ ನಯೋಗ ಸಿದ್ಧಿರ ಪುನರ್ಭೌಮ ಸಮಂಜಸ ವಿರಹ್ಯಗಾಂಶ. ಅಲ್ಲಿ ವೃತ್ತರಾಸುರ ಹೇಳ್ತಾನೆ, ನನಗೇನು ಬೇಡ, ಯಾವ ಸಂಪತ್ತು ಬೇಡ, ಯಾವ ಲೋಕ ಕೂಡ ಬೇಡ, ನನಗೆ ನಿನ್ನ ಸೇವೆ ಬೇಕು ಅಂತ ಹೇಳ್ತಾನೆ. 2ನೇ ಶ್ಲೋಕ. ಅಹಂ ಹರೇ ತವ ಪಾಪಕ ಮೂಲ. ಕರೆಕ್ಟ್. ಫಸ್ಟ್ ದಾಸೋ ಭವಿತಾಸ್ಮಿ ಭೂಯಃ ಪುನಃ ಸ್ಮರತಾಸು ಹತೆ ಗುಣಾಂಸ್ತೆ ಗೃಣೀತವ ಕರ್ಮ ಕರೋ.
ಥ್ಯಾಂಕ್ ಯು ಅನಂತ್ ಕುಲಕರ್ಣಿಗಳು. ಅದರಲ್ಲಿ ವೃತ್ತರಾಸುರ ನಾನು ನನ್ನ ಗುರುಗಳ ದಾಸನಾಗಬೇಕು ಅಂತ ಬಯಸ್ತಾ ಇದ್ದಾರೆ. ದಾಸಾನ ದಾಸೋ ಭವಿತಾಸ್ಮಿ. ಎಸ್, ಥ್ಯಾಂಕ್ ಯು. ಸೊ ಇದು ಇನ್ನೂ ಎರಡಿದೆ, ಅದನ್ನು ಕೂಡ ತಾವು ಓದೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ಸಾಧ್ಯವಾದರೆ ಕಂಠಸ್ಥ ಮಾಡಿ. ಸೊ ಏನು ಮಾಡ್ಬೋದು ನಾವು, ಪರ್ವಾಣಿ ಹಬ್ಬಗಳ ದಿನದಂದು, ಪರ್ವಗಳ ದಿನದಂದು ಅದನ್ನು ಸ್ಮರಿಸಬಹುದು. ವಿ ಕ್ಯಾನ್ ರಿಮೆಂಬರ್ ದಿಸ್ 4 ಶ್ಲೋಕಾಸ್ ಅಂಡ್ ಕೀಪ್ ಚಾಂಟಿಂಗ್ ದೆಮ್. ನಾವು ನಮ್ಮ ತಲೆಯಲ್ಲಿ ಶ್ಲೋಕಗಳನ್ನು ತುಂಬ್ಕೋಬೇಕು. ಕೆಲವು ಜನ ಏನು ಮಾಡ್ತಾರೆ, ಫಿಲ್ಮ್ ಸಾಂಗ್ಸ್ ತುಂಬ ನೆನ್ಪಿಟ್ಕೊಂಡಿರ್ತಾರೆ. ಕನ್ನಡ, ಬಾಲಿವುಡ್, ಹಾಲಿವುಡ್, ಸ್ಯಾಂಡಲ್ವುಡ್ ಸಾಂಗ್ಸ್ ಎಲ್ಲ ನೆನ್ಪಿಟ್ಕೊಂಡಿರ್ತಾರೆ. ಬೇಗ ನೆನಪಿರ್ತದೆ, ಯಾಕೆ ಕೇಳ್ತಾ ಇರ್ತಾರೆ. ಅದೇ ರೀತಿ ಶ್ಲೋಕಗಳು ಕೂಡ, ಅದು ಕೂಡ ರಾಗದಲ್ಲಿ ಒಳ್ಳೆ ಮೀಟ್ರಲ್ಲಿ ಹಾಡಿದಾಗ ಅದು ಕೂಡ ನಾವು ನೆನ್ಪಿಟ್ಕೋಬಹುದು. ಸೊ ಪದೇ ಪದೇ ಕೇಳ್ತಾ ಇರಬೇಕು. ಪದೇ ಪದೇ ಕೇಳ್ತಾ ಇದ್ರೆ ಅದು ಮೈಂಡಲ್ಲಿ ಪ್ರಿಂಟ್ ಆಗಿಬಿಡ್ತದೆ. ಸೊ ಫ್ರೀ ಟೈಮ್ ಇದ್ದಾಗ ಅಥವಾ ಎಲ್ಲ ಏನು ಕೆಲಸ ಮಾಡುವಾಗ ಅದು ಶ್ಲೋಕಗಳು ತಲೆಯಲ್ಲಿ ಬರ್ತಾ ಇರ್ತವೆ. ಮತ್ತು ವಿಶೇಷವಾಗಿ ಅಂತಿಮ ಸಮಯದಲ್ಲಿ, ಸಾವಿನ ಸಮಯದಲ್ಲಿ ಆ ಶ್ಲೋಕಗಳು ನಮ್ಮನ್ನು ಹೆಲ್ಪ್ ಮಾಡ್ತವೆ. ಏವಂ ವ್ಯವಸಿತೋ ಬುದ್ಧಿಯ ಸಮಾಧಾಯ ಮನೋಹೃದಿ ಜರಾಪ ಪರಮಂ ಜಾಪ್ಯಂ ಪ್ರಾಗ್ಜನ್ಮಿನಿ ಅನುಶಿಕ್ಷಿತಂ. ಗಜೇಂದ್ರ ಹಿಂದಿನ ಜನ್ಮದಲ್ಲಿ ಮಂತ್ರವನ್ನು ಪಠನ ಮಾಡಿದ್ದ, ನೆನ್ಪಿಟ್ಕೊಂಡಿದ್ದ. ಅದು ಗಜೇಂದ್ರನಾಗಿ ಹುಟ್ಟಿದಾಗ, ಗಜೇಂದ್ರ ಅಂದರೆ ಪ್ರಾಣಿ ದೇಹದಲ್ಲೂ ಕೂಡ ಆ ಮಂತ್ರಗಳು ನೆನಪಾದವು. ಪ್ರಾಗ್ಜನ್ಮನಿ ಅನುಶಿಕ್ಷಿತ ಮಂತ್ರ, ಹಿಂದಿನ ಜನ್ಮದಲ್ಲಿ ಕಲಿತಂತಹ ಮಂತ್ರ ನೆನಪಾಯ್ತು. ಓಕೆ. ಕೃಷ್ಣಮೂರ್ತಿ ಅವರು ಕೇಳ್ತಾರೆ, ಶ್ಲೋಕ ನಂಬರ್ ಕೇಳ್ತಾ ಇದ್ದೀರಾ? ಪ್ರಭುಜಿ 4 ಶ್ಲೋಕ ಕಳಿಸ್ಲಿಕ್ಕಾಗತ್ತಾ? ಕಳಿಸ್ತೇನೆ. ವಿನಯ್ ಪ್ರಭು ಕ್ಯಾನ್ ಸೆಂಡ್ ದಮ್. ಪ್ರಭುಜಿ ಭಗವದ್ಗೀತೆ 10.8 ರಿಂದ 11 ಪ್ರಭು? 6.11 ಭಗವದ್ಗೀತೆ 10.8 to 11. ಎಸ್ ಪ್ರಭುಜಿ. ಇದು 6.11.24 24 25, 26, 27. 6, 11, 24, 25, 26, 27. ಸೊ 4 ಶ್ಲೋಕಗಳು ನಾವು ಕಳಿಸ್ತೇವಂತೆ. ಯು ಕ್ಯಾನ್ ಯೂಸ್ ದಮ್. ಓಕೆ. ಹರೇ ಕೃಷ್ಣ. ಅದೇ ಅಲ್ವಾ ಪ್ರಭುಜಿ? 6.11.24, 25, 26, 27. ಕರೆಕ್ಟ್. ಆ ಶ್ಲೋಕಗಳನ್ನ ನಾವು ಕಳಿಸ್ತೀವಿ. ಫೋಟೋ ನಾನು ವಿನಯ್ ಪ್ರಭು ಕಳಿಸ್ತೇನೆ, ಅವರು ಗ್ರೂಪಲ್ಲಿ ಹಾಕ್ತಾರೆ. ಓಕೆ. ಧನ್ಯವಾದ. ಹರೇ ಕೃಷ್ಣ. ಸೊ ಎಲ್ಲರೂ ಜನ್ಮಾಷ್ಟಮಿಗೆ ರೆಡಿಯಾಗಿ, 4ನೇ ಸೆಪ್ಟೆಂಬರ್ ಜನ್ಮಾಷ್ಟಮಿ ಇರ್ತದೆ. ತಾವು ಎಲ್ಲರೂ ಭಗವಂತನ ಕೃಷ್ಣ ಬುಕ್ ಓದ್ಬೋದು ಈ ಸಮಯದಲ್ಲಿ, ಮತ್ತೆ ಕೃಷ್ಣ ಕಥೆ, ಕೃಷ್ಣ ಲೀಲೆಯನ್ನು ಕೇಳಬಹುದು. ಮತ್ತೆ ಜನ್ಮಾಷ್ಟಮಿ ದಿನ ಇಡೀ ದಿನ ಕೀರ್ತನೆ, ಭಜನೆ, ಸೇವೆಯಲ್ಲಿ ದಿನವನ್ನ ಕಳೆಯುವುದು. ಮಧ್ಯರಾತ್ರಿ ಕೃಷ್ಣನ ಜನ್ಮ ಸಮಯ. ಓಕೆ. ಹರೇ ಕೃಷ್ಣ. ಶೀಲ ಪ್ರಭುಪಾದ್ ಕಿ ಜಯ, ಶ್ರೀಮದ್ ಭಾಗವತಂ ಕಿ ಜಯ. ಹರೇ ಕೃಷ್ಣ ಪ್ರಭು.